ಕುಮಾರಸ್ವಾಮಿಗೂ ಪ್ರಾಸಿಕ್ಯೂಷನ್ ಭಯ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ ದಳಪತಿ. ಸಿಎಂ ಸಿದ್ದರಾಮಯ್ಯಗೆ ಮುಡಾ ಹಗರಣ ಮುಳ್ಳಾಗಿದೆ. ಇದೇ ಹೊತ್ತಲ್ಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೂ ಪ್ರಾಸಿಕ್ಯೂಷನ್ ಭಯ ಶುರುವಾದಂತಿದೆ. ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರ ಬರೆದು 10 ತಿಂಗಳಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ದಳಪತಿ ಗುಡುಗಿದ್ರು. ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಅನುಮತಿಯನ್ನು ಕೋರಿದ್ದೇವೆ. ಬಹುಶಃ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರ್ತಕ್ಕಂಥದ್ದು 2023 ನವೆಂಬರ್ ತಿಂಗಳಲ್ಲಿ, ಅಂದರೆ ಸುಮಾರು 9 ರಿಂದ 10 ತಿಂಗಳಾಗಿದೆ. ನನ್ನನ್ನು ಜೈಲಿಗೆ ಕಳಿಸೋಕೆ ಪ್ಲಾನ್ ಮಾಡಿದ್ರು. 2017ರಲ್ಲಿ ಎಸ್ಐಟಿ ರಚನೆಯಾಯಿತು. ಆಗಲೇ ನನಗೆ ನೋಟಿಸ್ ಕೊಟ್ಟು 1 ದಿನವಾದರೂ ಜೈಲಿಗೆ ಕಳಿಸಬೇಕು ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಅದೂ ಆಗ್ಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಆ ಒಂದು ಅಧಿಕಾರಿಯ ಮುಖಾಂತರ 1 ದಿನವಾದರೂ ಕುಮಾರಸ್ವಾಮಿನ ಜೈಲಿಗೆ ಕಳಿಸಬೇಕು ಅಂತ ಪಾಪ ಶ್ರಮ ಹಾಕಿದರು. ಕೊನೆಗೆ ನಮ್ಮ ವಕೀಲರುಗಳ ಸಲಹೆ ಮೇರೆಗೆ ಜಾಮೀನು ತಗೊಂಡು ನಂತರ ಹೋದೆ ಕೋರ್ಟ್ ಇದಕ್ಕೆ SITಗೆ. ಅಷ್ಟಕ್ಕೂ ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ ಅಸಲಿಗೆ ಇದು 2007ರ ಅಕ್ಟೋಬರ್ 6ರಂದು ನಡೆದಿರೋ ಘಟನೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಭಾವಿಹಳ್ಳಿ ತಿಮ್ಮಪ್ಪಗುಡಿಯಲ್ಲಿನ 550 ಎಕರೆ ಜಾಗದಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡಲಾಗಿತ್ತು. ಅಂದಿನ ಮುಖ್ಯಮಂತ್ರಿ ಆಗಿದ್ದ ಎಚ್.ಡಿ. ಕುಮಾರಸ್ವಾಮಿ ಅಸ್ತಿತ್ವದಲ್ಲೇ ಇರದ ಶ್ರೀ ಸಾಯಿ ವೆಂಕಟೇಶ್ವರ್ ಮಿನರಲ್ಸ್ ಎಂಬ ಸಂಸ್ಥೆಗೆ ಗುತ್ತಿಗೆ ನೀಡಿದ್ರು ಅನ್ನೋ ಆರೋಪ ಈಗ ಕೇಳಿಬಂದಿದೆ. ಈ ಪ್ರಕರಣದ ಒಂದಷ್ಟು ಡೀಟೇಲ್ಸ್ ಅನ್ನ ಅರ್ಧದಲ್ಲೇ ನಾವು ಕಟ್ ಮಾಡಿದ್ವಿ. ಅರ್ಧದಲ್ಲೇ ಕಟ್ ಮಾಡ್ಲಿಕ್ಕೂ ಕೂಡ ಒಂದು ಸೂಪರ್ ರೀಸನ್ ಇದೆ. 2 ಸುದ್ದಿ ಇವತ್ತು ಇಡೀ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡಿದ್ದು. ಒಂದು ಮೂಡಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಬರೆದಿರುವ ಲೆಟರ್ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಬೆಳಗ್ಗೆ 9 ಗಂಟೆಗೆ ನಾನು ಹಾಗೆ ಜಯಪ್ರಕಾಶ್ ಶೆಟ್ಟಿ ಇದ್ವಿ. ನಾವು ಚಾಲೆಂಜ್ ಮಾಡಿದ್ವಿ, ನಮ್ಮಲ್ಲಿರುವ ದಾಖಲೆ, ಮುಖ್ಯಮಂತ್ರಿಗಳ ಪತ್ನಿ ಬರೆದಿರುವ ದಾಖಲೆ ಬೇರೆ ಯಾವುದೇ ಮೀಡಿಯಾದಲ್ಲಿ ಇಲ್ಲ ಅಂತ ಹೇಳಿ. 2ನೇ ಅತಿ ದೊಡ್ಡ ಸುದ್ದಿ ಸಾಯಿ ಮಿನರಲ್ಸ್ ಹಗರಣ. ಕುಮಾರಸ್ವಾಮಿ ಅವರಿಗೆ ಬಂದು ಬಿಡುತ್ತಾ ಪ್ರಾಸಿಕ್ಯೂಷನ್ ನ ಭೀತಿ? ಈ ವಿಚಾರಕ್ಕೂ ಕೂಡ ಓಪನ್ ಚಾಲೆಂಜ್. ಇಡೀ ಮಾಧ್ಯಮದಲ್ಲಿ ಈ ಹಗರಣಕ್ಕೆ ಸಂಬಂಧಪಟ್ಟ ಅಧಿಕೃತ ಧ್ವನಿ ಸಿಗೋದು ಇವತ್ತು ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಯಾವುದು ಆ ಧ್ವನಿ, ಯಾವ ವಿಚಾರವನ್ನ ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ನಾವು ರಿವೀಲ್ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಇದೆಲ್ಲದರ ಡೀಟೇಲ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ರಿವೀಲ್ ಆಗುತ್ತೆ. ಅದನ್ನ ರಿವೀಲ್ ಮಾಡಲಿಕ್ಕೆ ಹಾಗೆ ಈ ಒಂದು ಕೂಲಂಕುಷ ಚರ್ಚೆಯಲ್ಲಿ ನನ್ನ ಜೊತೆ ನನ್ನ 3 ಕಲೀಗ್ಸ್ ಕೂಡ ಜಾಯಿನ್ ಆಗಿದ್ದಾರೆ. ನಿರಂಜನ್ ನಾರಾಯಣ ಸ್ವಾಮಿ ಅವರಿದ್ದಾರೆ, ಜಯಪ್ರಕಾಶ್ ಶೆಟ್ಟಿ ಇದ್ದಾರೆ, ಹಾಗೆ ವಿಜಯ್ ಅವರಿದ್ದಾರೆ. ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿರಂಜನ್, ನಮ್ಮೊಂದಿಗೆ ಇವತ್ತು ಒಬ್ಬರು ತುಂಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸ್ಮಿತಾ ಅವರೇ, ಶೆಟ್ಟಿ ಅವರೇ ಮತ್ತು ವಿಜಯ್. ಡೆಲ್ಲಿಗೆ ಹೋದ್ಮೇಲೆ ಇದು ಅವರ ಮೊದಲನೇ ಇಂಟರ್ವ್ಯೂ. ಟೈಮ್ ವೇಸ್ಟ್ ಮಾಡಲ್ಲ ನಾನು, ತುಂಬ ಕಡಿಮೆ ಟೈಮ್ ಇದೆ ಅನಿಸುತ್ತೆ. ಸ್ಟ್ರೇಟ್ ಅವೇ ಕುಮಾರಸ್ವಾಮಿ ಅವರೇ, ರಿಪಬ್ಲಿಕ್ ಕನ್ನಡ ಫಸ್ಟ್ ವಿಸಿಟ್ ನಿಮ್ಮದು ನಮ್ಮ ನ್ಯೂಸ್ ರೂಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಡೆಲ್ಲಿ ಎಲಿವೇಶನ್. ಎಲ್ಲರೂ ಹೇಳ್ತಿದ್ರು ಕುಮಾರಸ್ವಾಮಿ ಅವ್ರ ಹತ್ರ ಯಾವಾಗಲೂ ಫೈಲ್ ಇಟ್ಕೊಂಡು ಓಡಾಡ್ತಾರಂತ. ಇವತ್ತು ಎಷ್ಟು ಫೈಲ್ ಇದೆ ಅಂದರೆ, ಎಷ್ಟು ಕೇಸುಗಳು ನಡೀತಿದೆ, ಎಷ್ಟು ನ್ಯೂಸಲ್ಲಿ ಎಷ್ಟು ಸ್ಕ್ಯಾಮ್ಸ್ ಇದೆ ಅಂದರೆ ಕರ್ನಾಟಕದಲ್ಲಿ ತುಂಬ ಚರ್ಚೆ ನಡೀತಿದೆ ಸುಮಾರು ಈ ಸರ್ಕಾರ ಬಂದಾಗಿಂದ. ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ಡು ಯು ಮಿಸ್ ಬೀಯಿಂಗ್ ಇನ್ ಬ್ಯಾಂಗ್ಳೂರ್ ಆಟ್ ಅ ಟೈಮ್ ಲೈಕ್ ದಿಸ್? ಬಹುಶಃ ನಾನು ಡೆಲ್ಲಿಗೆ ಹೋದ ನಂತರ ತಾವು ಹೇಳಿದಂಥ ರೀತಿಯಲ್ಲಿ ಮೊದಲನೇ ಬಾರಿಗೆ ನಮ್ಮ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಈ ರೀತಿಯ ಒಂದು ಕಾನ್ವರ್ಸೇಷನಿಗೆ ರಿಪಬ್ಲಿಕ್ ಟಿವಿನಲ್ಲಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಅನಿವಾರ್ಯತೆಯೂ ಇದೆ. ಬಹುಶಃ ನಾನು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಯಾವುದೇ ರೀತಿಯ ದೊಡ್ಡ ಮಟ್ಟದ ಇಂಟರ್ವ್ಯೂನಲ್ಲಿ ಭಾಗವಹಿಸಿಲ್ಲ. ಹೌದು, ಇವತ್ತು ಪ್ರಥಮವಾಗಿ ನಿಮ್ಮ ಒಂದು ಚಾನಲ್ಗೇನು ಬಂದಿದ್ದೇನೆ, ಪ್ರಥಮವಾಗಿ ತಮ್ಮೆಲ್ಲ ಯೂನಿಟ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಇದರಲ್ಲಿ ತಾವು ಯಾವುದೇ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ ತಮ್ಮ ಚಾನಲ್ನಲ್ಲಿ ಯಾರಿಗೋ ಪರವಾಗಿ ಫೇವರ್ ಮಾಡಬೇಕು ಅಂತಲೋ ಇಲ್ಲ ಮತ್ತು ಯಾರಿಗೋ ಇರಿಸುಮುರುಸು ಮಾಡಬೇಕು ಅಂತಲೋ ತಮ್ಮ ಚಾನಲ್ನಲ್ಲಿ ಆ ರೀತಿಯ ಒಂದು ವಾತಾವರಣ ಇದೆ ಅಂತಕ್ಕಂಥದ್ದು ನಾನಂತೂ ಕಂಡಿಲ್ಲ. ಅದಕ್ಕೆ ತಮ್ಮೆಲ್ಲರನ್ನೂ ಅಭಿನಂದಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ನೇರವಾಗಿ ಇರ್ತಕ್ಕಂಥದ್ದನ್ನು
ಪ್ರಶ್ನೆ ಮಾಡ್ತೀರಿ. ಬಹುಶಃ ನಮ್ಮ ಹಳೆ ಸ್ನೇಹಿತರು ನಮ್ಮ ಜಯಪ್ರಕಾಶ್ ಅವರನ್ನು ಅವರು ಸಹ ನನ್ನ ಒಳಗೊಂಡಂತೆ ಹಲವಾರು ಬಾರಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ ನಾನು. ಅದರಿಂದ ಇವತ್ತಿನ ದಿನ ಒಂದು ಕಡೆ ರಾಜ್ಯದಲ್ಲಿ ನಾಡಿನ ಜನತೆ ಏನೊಂದು ಭಾಳ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟು ನಮ್ಮ ರಾಜ್ಯದಲ್ಲಿ ಆಡಳಿತ ಕುಸಿತ ಆಗಿದೆ, ಒಂದು ಉತ್ತಮವಂತ ಸರ್ಕಾರ ತರಬೇಕು ಅಂತ ಹೇಳಿ ಕಾಂಗ್ರೆಸ್ನ ಅಪಪ್ರಚಾರಗಳೇನಿತ್ತು ಅದಕ್ಕೆಲ್ಲದಕ್ಕೂ ಒಂದು ಉತ್ತಮವಂತ ಸರ್ಕಾರ ಬರಲಿ ಅಂತ ಕಾಂಗ್ರೆಸ್ಸಿಗೆ ಮತ ಕೊಟ್ಟರು. ಆದರೆ ಈ 1.25 ವರ್ಷ ಏನಾಗಿದೆ, 15 ತಿಂಗಳು, ಬಹುಶಃ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಒಂದು ರಾಜ್ಯ ಸರ್ಕಾರ ರಚನೆ ಆದ ಕೇವಲ ಹಲವಾರು ತಿಂಗಳುಗಳಲ್ಲಿ ಜನಗಳ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ ಪಕ್ಷ ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಸರ್ಕಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಧಿಕಾರಕ್ಕೆ ಬಂದ ದಿನದಿಂದಲೇ ಪ್ರಾರಂಭ ಆಯಿತು. ಹೌದು, ವರ್ಗಾವಣೆ ವಿಷಯದಲ್ಲಿ ಯಾವ್ಯಾವ ರೀತಿ ನಡ್ಕೊಂಡಿದೆ. ನಾನೊಂದು ಬಾರಿ ಒಂದು ಪೆನ್ ಡ್ರೈವ್ ತೋರಿಸಿದೆ, ಅದನ್ನೇ ಪಾಪ ಈಗಲೂ ಹೇಳ್ತಾರೆ ಪೆನ್ ಡ್ರೈವ್ ಅಂದರೂ ತೋರಿಸ್ಲೇ ಇಲ್ಲ ಅಂತೇಳಿ. ಅದು ಸಹ ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥದ್ದು ಯಾವುದೇ ಅಶ್ಲೀಲವಾದಂಥ ಪೆನ್ ಡ್ರೈವ್ ಅಲ್ಲ. ಅದು ವರ್ಗಾವಣೆಗೆ ಸಂಬಂಧಪಟ್ಟಾಗೆ ಒಂದು ಇಲಾಖೆಯಲ್ಲಿ ಯಾವೊಂದು ಅಸೋಸಿಯೇಷನ್ ಇರುತ್ತೆ, ಆ ಅಸೋಸಿಯೇಷನ್ಲಿ ದುಡ್ಡು ಕಲೆಕ್ಷನ್ ಮಾಡ್ತಾರಲ್ಲ, ಪ್ರಮೋಷನ್ ಆಗಿ ಅವರಿಗೆ ಪೋಸ್ಟಿಂಗ್ ಕೊಡಲಿಕ್ಕೆ, ಅದಕ್ಕೆ ಸಂಬಂಧಪಟ್ಟಂಥ 2 ಅಧಿಕಾರಿಗಳ ಕಾನ್ವರ್ಸೇಷನ್. ಬಟ್ ಕುಮಾರಸ್ವಾಮಿ ಅವರೇ, ನೀವು ಆ ಪೆನ್ ಡ್ರೈವ್ ತೆಗೆದಿದ್ದಕ್ಕೇನೆ ನವೆಂಬರ್ನಲ್ಲಿ ರಾಜ್ಯಪಾಲರ ಟೇಬಲ್ಗೆ ತಪ್ಪು ನಿಮ್ಮ ಈ ಜಂತಕಲ್ ಹಾಗೆ ಸಾಯಿ ಮಿನರಲ್ಸ್ ಹಗರಣದ ವಿಚಾರ. ಲೋಕಾಯುಕ್ತ SIT ಇಂದ ರಾಜ್ಯಪಾಲರ ಟೇಬಲ್ಗೆ ಹೋಗಿದ್ದೇನೆ, ನಿಮ್ಮ ಜೇಬಿಂದ ಪೆನ್ ಡ್ರೈವ್ ಆಚೆ ಬಂದಿದ್ದಕ್ಕೆ ಅಂತಾರೆ. ಅದರಲ್ಲಿ ಸಂಶಯನೇ ಇಲ್ಲ. ಯಾವಾಗ ನಾನು ಪ್ರಾರಂಭಿಕವಾಗಿ ಈ ಸರ್ಕಾರದ ತಪ್ಪುಗಳನ್ನು ಒಂದೇ ವಾರದಲ್ಲಿ ಜನತೆ ಮುಂದೆ ಇಡ್ಲಿಕ್ಕೆ ಪ್ರಾರಂಭ ಮಾಡಿದೆ, ಅವರಲ್ಲಿ ಅವತ್ತೇ ಶುರುವಾಯಿತು. ಏನಾದರೂ ಮಾಡಿ ಕುಮಾರಸ್ವಾಮಿಗೆ ಸಂಬಂಧಪಟ್ಟಿದ್ದು ಹಳೆ ಕಡತಗಳೇನಿದ್ರೆ ತೆಗೀರಿ ಅಂತ ಹೇಳಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಎಷ್ಟು ಮೀಟಿಂಗ್ಗಳಾಗಿದೆ ಅನ್ನೋದು ಗೊತ್ತು ನನಗೆ. ನಾನು ಈ ಒಂದು ವಿಷಯದಲ್ಲಿ ಯಾತಕ್ಕೆ ನಾನು ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರು ಏನೇ ಹೇಳಲಿ, ಲಘುವಾಗಿ ಕುಮಾರಸ್ವಾಮಿ ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತಾರೆ, ದಾಖಲೆಗಳಿಲ್ಲ, ಸುಮ್ಮನೆ ತಾರ್ಕಿಕೊಂಡಿಲ್ಲ, ಏನೋ ಮಾತನಾಡ್ತಾರೆ, ಏನೋ ಹೋಗ್ತಾರೆ ಅಂತ ಹೇಳ್ತಾರೆ. ಹಳೇದನ್ನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಹಿಂದೆ ಯಾವ್ಯಾವ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀವಿ, ಅದು ಯಾವುದು ನಾನು ಸೃಷ್ಟಿ ಮಾಡಿದ ದಾಖಲೆ ಅಲ್ಲ. ಸರ್ಕಾರದಲ್ಲಿ ಏನೇನೋ ಅಕ್ರಮಗಳು ನಡೀತಾ ಇತ್ತು ಅದರ ಒರಿಜಿನಲ್ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಬಂದಿದ್ದೇವೆ. ತಾರ್ಕಿಕ ಅಂತ್ಯವನ್ನು ನಾನು ಕೊಡಲಿಕ್ಕಾಗಲ್ಲ. ತಾರ್ಕಿಕ ಅಂತ್ಯ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದಲ್ಲಿ ಯಾವೊಂದು ಸಂಸ್ಥೆಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ, ಆ ಸಂಸ್ಥೆಗಳಲ್ಲಿ ಪಾರದರ್ಶಕವಾದಂಥ ತೀರ್ಮಾನಗಳಾದಾಗ ತಾರ್ಕಿಕ ಅಂತ್ಯ ಕಾಣಬಹುದು. ನಾನು ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ಶಾಸಕನಾಗಿ ವಿರೋಧ ಪಕ್ಷದ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ತಪ್ಪುಗಳು ಮಾಡಿರ್ತಕ್ಕಂಥ ಮಾಹಿತಿಗಳನ್ನು ಇಡ್ಬೋದು ನಾನು. ಆದರೆ ಅಂತಿಮವಾಗಿ ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕಾದಂಥ ಜವಾಬ್ದಾರಿ ಸ್ಥಾನದಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಬಂದ ನಂತರ ರಾಜ್ಯಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ 3 ಸಂಸ್ಥೆಗಳ ಜವಾಬ್ದಾರಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೆಚ್ಚಿನ ಜವಾಬ್ದಾರಿ ಇರತಕ್ಕಂಥದ್ದು. ಕೆಲವು ವಿಷಯಗಳನ್ನು ನಮಗೆ ಗೊತ್ತಿದ್ದು ನಾವು ಹೇಳಲಿಕ್ಕಾಗಲ್ಲ ಏನೇ ನಡೀತಿದೆ ಅಂತಕ್ಕಂಥದ್ದು. ಈ 3 ಸಂಸ್ಥೆಗಳು ಅದ್ರ ಜೊತೆಗೆ ನಮ್ಮ ಪತ್ರಿಕಾರಂಗನೂ ಸೇರಿಸ್ಕೋತಾರೆ. ಪಾರದರ್ಶಕವಾದಂಥ, ನ್ಯಾಯಯುತವಾದಂಥ, ಪ್ರಾಮಾಣಿಕವಾದಂಥ ರೀತಿಯ ತೀರ್ಮಾನಗಳು ಹೊರಬಂದರೆ ಇವತ್ತು ಈಗ ನಡೀತಿರ್ತಕ್ಕಂಥ ಇಂಥ ಒಂದು ಭಯಭೀತಿ ಇಲ್ಲದೆ ಇರತಕ್ಕಂಥ, ಜನಸಾಮಾನ್ಯರಿಗೆ ಗೌರವ ದೊರಕದೇ ಇರತಕ್ಕಂಥ ಆಡಳಿತಗಳನ್ನು ನಾವೇನು ಕಾಣ್ತೇವೆ, ಇದನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ, ಒಬ್ಬರ ಕೈಯಲ್ಲಿ ಸಾಧ್ಯ ಆಗಲ್ಲ. ಈಗ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ನಾಯಕರುಗಳನ್ನ ಕೇಳ್ತೀನಿ ನಾನು. ಸಿದ್ದರಾಮಯ್ಯನವರೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ
2ನೇ ಬಾರಿ ಮುಖ್ಯಮಂತ್ರಿ ಇದ್ದಾರೆ, ಬಹುಶಃ ಉಪಮುಖ್ಯಮಂತ್ರಿಗಳಾಗಿ 2 ಬಾರಿ ಇದ್ದಾರೆ, ಅದ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿ 2 ಬಾರಿ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರೋದು ಬಿಟ್ಟಾಕಡೆ ಒಂದು ಕಡೆ, ವಿರೋಧ ಪಕ್ಷದ ನಾಯಕರಾಗಿ ಯಾವುದಾದರೂ ಒಂದು ಪ್ರಕರಣವನ್ನು ಆಡಳಿತ ನಡೆಸ್ತಕ್ಕಂಥ ಸರ್ಕಾರದ ಬಗ್ಗೆ ವಿರೋಧ ಪಕ್ಷದ ಸ್ಥಾನದಲ್ಲಿ ವಿರೋಧ ಪಕ್ಷದ ನಾಯಕರ ಕೂತು ಒಂದೇ ಒಂದು ಪ್ರಕರಣವನ್ನು ನಾಡಿನ ಜನತೆ ಮುಂದೆ ಇಟ್ಟಿದ್ದಾರೆ, ಸಾಕ್ಷಿ ಸಮೇತ. ಅಲ್ಲ, ಇದನ್ನೇ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರು, 1 ಲಕ್ಷ ಕೋಟಿ ಲೂಟಿ ಆಗಿದೆ, 1 ವರ್ಷ ಲಕ್ಷ ಕೋಟಿ ಆಗಿದೆ ಅಂತೇಳಿ. ಕೊನೆಗೆ 400 ಕೋಟಿಗೆ ಅವರು ಅಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿದರು ಅಂತೇಳಿ. ಈಗ ನಿಮಗೆ ನೇರವಾಗಿ ಪ್ರಶ್ನೆಗೆ ಬರ್ತೇನೆ ಕುಮಾರಸ್ವಾಮಿ ಅವರೇ, ನೀವು ಜನಮಾನಸದಲ್ಲಿ ತುಂಬ ಗೊತ್ತಿರುವಂಥ ನಾಯಕರು, ಸಿದ್ದರಾಮಯ್ಯವರು ಕೂಡ ಜನಮಾನಸದಲ್ಲಿ ಗೊತ್ತಿರುವಂಥ ನಾಯಕರು. ಅವರ ಮೇಲೆ ಆರೋಪ ಬಂದಾಗ, ಮೂಢ ಆರೋಪ ಬಂದಾಗ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ರಾಜೀನಾಮೆ ಕೊಡಬೇಕು ಅಂತೇಳಿ ಪಾದಯಾತ್ರೆಗಳು ಸಮೇತ ಆಗತ್ತೆ. ಈಗ ನನಗೆ ಹೇಳಿ, ನಿಮ್ಮ ವಿರುದ್ಧ ಇದೀಗ 2007ರಲ್ಲಿ ಇದ್ದಂಥ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗುತ್ತಿಗೆ ವಿಚಾರ, 550 ಎಕರೆ ಭೂಮಿ ವಿಚಾರಕ್ಕೆ, ಇದಾದ ನಂತರ ಮತ್ತೊಮ್ಮೆ ನೀವು ಮುಖ್ಯಮಂತ್ರಿ ಕೂಡ ಆಗ್ತೀರಿ, ನಿಮಗೊಂದು ಅವಕಾಶ ಕೂಡ ಇತ್ತು, ಅದನ್ನು ಏನು ಬೇಕಿದ್ರೂ ಮಾಡಬಹುದಾಗಿತ್ತು, ಅದು ಹಾಗೇ ಇದೆ. ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ, ಹಾಗಿದ್ರೆ ಕುಮಾರಸ್ವಾಮಿ ತಪ್ಪು ಮಾಡಿಲ್ವಾ ಅನ್ನುವಂಥ ಜನಸಾಮಾನ್ಯರ ಪ್ರಶ್ನೆಗೆ ನಿಮ್ಮ ಕ್ಲಾರಿಫಿಕೇಶನ್ ಏನು? ನಾನು ನಾಡಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಿಮ್ಮ ಚಾನಲ್ ಮುಖಾಂತರ. ನಾನು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದು, ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು. ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಮೊದಲನೇ ಬಾರಿ ಶಾಸಕನಾಗಿ ಮುಖ್ಯಮಂತ್ರಿ ಆದ, 20 ತಿಂಗಳು ಆಡಳಿತ ಕೊಟ್ಟೆ. ಜನಮಾನಸದಲ್ಲಿ ಉಳಿದಿದ್ದಲ್ಲೇ ಆ ಆಡಳಿತ ಕೊಟ್ಟಾಗ. ಇಲ್ಲಿ 2ನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ನೀವು ಹೇಳಿದ್ರಿ ಸಾಯಿ ವೆಂಕಟೇಶ್ವರ, ನಾನು 2ನೇ ಬಾರಿ ಮುಖ್ಯಮಂತ್ರಿಯಾಗಿ, ಇದು ಮೊನ್ನೆ ಪ್ರಾರಂಭ ಆಗಿರೋದಲ್ಲ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಆಗಿ ಈಗ ಹೊರಗಡೆ ತಂದಿರತಕ್ಕಂಥ ಪ್ರಕರಣ ಅಲ್ಲ. ಇದು 2011ರಲ್ಲಿ ಪ್ರಾರಂಭ ಆದಂಥದ್ದು. ಅವತ್ತಿನ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಏನು ಅವತ್ತು ಒಂದು ಹಲವಾರು ರಾಜ್ಯದ ಗಣಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಇಟ್ಟರು, ಒಂದು ದಾಖಲೆಗಳನ್ನು. ಅದರಲ್ಲಿ ನನ್ನ ಆಡಳಿತದಲ್ಲಿ ತೆಗೆದುಕೊಂಡಂಥ 2 ನಿರ್ಣಯಗಳ ಬಗ್ಗೆ ಅವರು ಒಂದು ಮಾಹಿತಿಯನ್ನು ನಾಡಿನ ಜನತೆ ಮುಂದೆ ಇಟ್ಟಿದ್ದಾರೆ. ಓಕೆ, ಒಂದು ಜಂತ್ಕಲ್ ಮೈನಿಂಗು, ಮತ್ತೊಂದು ಸಾಯಿ ವೆಂಕಟೇಶ್ವರ. ಈ 2 ಪ್ರಕರಣದಲ್ಲಿ ಅವರ ಫೈಂಡಿಂಗ್ಸ್ ಏನು, ಅವರ ಫೈಂಡಿಂಗ್ಸ್ನ ಸಂಪೂರ್ಣ ಅರ್ಥ ಮುಖ್ಯಮಂತ್ರಿಯಾಗಿ ಅವರ ಒಂದು ತೀರ್ಮಾನಗಳು ಮಿಸ್ಕಂಡಕ್ಟ್ಗೆ ಒಳಪಟ್ಟಿದೆ ಅನ್ನೋದು ಅವ್ರು ಕೊಟ್ಟಂಥ ತನಿಖಾ ವರದಿ. ಅದರಲ್ಲಿ ಎಕ್ಸ್ಚೆಕ್ಕರ್ಗೆ ಲಾಸ್ ಆಗಿದೆ ಅಂತಲೋ, ಮತ್ತು ಆ ಒಂದು ಇಂಪ್ಲಿಮೆಂಟ್ ಆಗಿದೆ ಕಿಕ್, ಅದು ಯಾವುದೂ ಇಲ್ಲ. ಮಿಸ್ಕಂಡಕ್ಟ್ ಆಗಿದೆ, ಮಿಸ್ಕಂಡಕ್ಟ್ ಅಂತಕ್ಕಂಥ ಒಂದು ಪದ. ಹೌದು. ಓಕೆ, ಅದ್ರ ಜೊತೆಗೆ ಇದು ಮಿಸ್ಕಂಡಕ್ಟ್ ಏನಿದೆ, ನಾವು ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ಗೆ ರೆಕಮೆಂಡ್ ಮಾಡಲ್ಲ, ಬಟ್ ಅದು ಸರ್ಕಾರಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಆ ಜಾಗ ಕೂಡ ಅವ್ರಿಗೆ ಹೋಗುತ್ತೆ ಅಂತಿದೆಯಾ ಸರ್? 550 ಎಕರೆ ಇವತ್ತು ಈ ಕ್ಷಣದವರೆಗೆ ಓಕೆ, ಆ ಜಾಗ ಆ ವ್ಯಕ್ತಿ ಹೋಗೇ ಇಲ್ಲ, ಆ ಕಂಪ್ನಿಗೆ ಹೋಗೇ ಇಲ್ಲ. ಓಕೆ, ಈ ಕ್ಷಣದವರೆಗೆ. ಓಕೆ. ಇದು ಏನಾಗಿದೆ ಅಂದರೆ, ಯಾವಾಗ ಅಂದ್ರೆ ಸರ್ ಅದ್ರ ಒಂದು ನಿಮಿಷ, 550 ಎಕರೆ ಸರ್ಕಾರಕ್ಕೆ ಉಳಿಯತ್ತಾ ಆ ಆದೇಶ ಕೊಟ್ಟರು ಕೂಡ ಅದು ಹೆಂಗೆ ಅಂತ ಯಾಕೆ ಹೋಗಿಲ್ಲ? ಸರ್ಕಾರದಲ್ಲೇ ಇದೆ ಅದು, ಅವ್ರಿಗೆ ಹೋಗಲ್ವಾ ಅದು? ಈ ಕ್ಷಣದವರೆಗೂ ಹೋಗಿಲ್ಲ, ಅದು ರದ್ದು ಆಗಿದೆ. ಓಕೆ, ಓಕೆ, ರದ್ದು ಆಗೋಗಿದೆ ಅದು ಸಾಯಿ ವೆಂಕಟೇಶ್ವರ. ಇಲ್ಲಿ ಕುಮಾರಸ್ವಾಮಿ ಕೊಟ್ಟಿದ್ದಾನೆ 520 ಎಕರೆ ಅಂತ ಹೇಳಿ ಏನು ಪ್ರಚಾರ ಮಾಡ್ತಾ ಇದ್ದಾರೆ, ಇದು ನಾನು ಕೊಟ್ಟಿರೋದಲ್ಲ. ಸರ್ಕಾರದಲ್ಲಿ ಯಾವುದೇ ಒಂದು ಇಲಾಖೆಗಳಲ್ಲಿ ಕೆಲವು ತೀರ್ಮಾನಗಳಾದಾಗ ಕೆಳ ಹಂತದಿಂದ ರೆಕಮೆಂಡೇಷನ್ಗಳು ಮಾಡ್ತಾರೆ. ಕೆಳ ಹಂತದಿಂದ ಗುಮಾಸ್ತರು ಫಸ್ಟ್ ಡಿವಿಷನ್ ಕ್ಲರ್ಕಿಂದಲೇ ಪ್ರಾರಂಭ ಆಗುತ್ತೆ. ಅಲ್ಲಿ ಆ ಫೈಲೇನು ಖಂಡಿಕೆಗಳನ್ನು ಎಕ್ಸ್ಪ್ಲೈನ್ ಮಾಡಿ ಅವರು ರಿಪೋರ್ಟ್ಗಳು ಕೊಡ್ತಾರೆ. ಅದೆಲ್ಲವನ್ನು ಪರಾಮರ್ಶಿಸಿ ಸೆಕ್ರೆಟ್ರಿ ಲೆವೆಲ್ಗೆ ಹೋದ ಮೇಲೆ ಸೆಕ್ರೆಟ್ರಿಯಿಂದ ಮುಖ್ಯಮಂತ್ರಿಗಳಿಗೆ ಬರುತ್ತೆ ರೆಕಮೆಂಡೇಷನ್ ಆಗಿ. ಅದರ ಮೇಲೆ ಮುಖ್ಯಮಂತ್ರಿಗಳು ಒಂದು ನೋಟ್ ಶೀಟಲ್ಲಿ ತಂದಿರ್ತಾರೆ, ಅದನ್ನು ಕ್ಲಿಯರ್ ಮಾಡ್ತಾರೆ. ಇದು ಮಾಮೂಲಿ ಮೊದಲಿಂದಲೂ ನಡ್ಕೊಂಬಂದಿರ್ತಕ್ಕಂಥದ್ದು ನಮ್ಮದು ವ್ಯವಸ್ಥೆನಲ್ಲಿ. ಇಲ್ಲಿ
ಯಾತಕ್ಕೆ 2 ಪ್ರಕರಣಗಳು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಒಳಗಾಯಿತು? ಯಾವಾಗ 2008ರಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು, ಅಲ್ಲಿ ಹಲವಾರು ರೀತಿ ಕೆಲವು ಸಮಸ್ಯೆಗಳು ಅವರೇ ಮಾಡ್ಕೊಂಡ್ರು, ಕ್ರಿಯೇಟ್ ಮಾಡ್ಕೊಂಡ್ರು. ನಾವು ವಿರೋಧ ಪಕ್ಷದಲ್ಲಿದ್ದವು, 28 ಜನ ಶಾಸಕರಿದ್ದವು. ವಿರೋಧ ಪಕ್ಷಕ್ಕೆ ನಮ್ಮ ಕೆಲಸ ಏನು? ಸರ್ಕಾರ ದಾರಿ ತಪ್ಪಿದಾಗ ತಿದ್ದತಕ್ಕಂಥದ್ದು, ಅಕ್ರಮ ಮಾಡಿದಂಥದ್ದನ್ನು ಜನತೆ ಮುಂದೆ ಇಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇಲ್ಲಿ ರಾಗ ದ್ವೇಷದ ಪ್ರಶ್ನೆ ಅಲ್ಲ, ಯಾರ ಮೇಲೂ ಅಸೂಯೆ ಪಡೋದಲ್ಲ. ಈಗ ವಿರೋಧ ಪಕ್ಷದಲ್ಲಿ ನಮ್ಮನ್ನು ಕೂರಿಸಿರ್ತಕ್ಕಂಥದ್ದು ಸರ್ಕಾರವನ್ನು ಉತ್ತಮವಂತ ರೀತಿಯಲ್ಲಿ ನಡೆಯತಕ್ಕಂಥ ಒಂದು ವಾತಾವರಣವನ್ನು ನಾವು ಭಯಕ್ಕೆ ಅವ್ರನ್ನ ಇಟ್ಟು ಕೆಲಸ ಮಾಡಿಸ್ಬೇಕು ಅನ್ನೋದು ವಿರೋಧ ಪಕ್ಷದ್ದು. ಆ ಒಂದು ಹೋರಾಟದಲ್ಲಿ ಅವತ್ತು ನನ್ನ ಮೇಲೆ ಅವರು ನನ್ನ 20 ತಿಂಗಳ ಆಡಳಿತದಲ್ಲಿ ಏನಾದರೂ ಮೆಟೀರಿಯಲ್ ಸಿಕ್ಕಿದ್ರೆ ಕುಮಾರಸ್ವಾಮಿನೂ ಇಕ್ಕಟ್ಟಿಗೆ ಸಿಕ್ಕಿಸ್ಬೇಕು ಅಂತೇಳಿ ಆಗಿನ ಸರ್ಕಾರದಲ್ಲಿ ಒಂದು 3-4 ಡಿನೋಟಿಫಿಕೇಷನ್ ಸಬ್ಜೆಕ್ಟ್ ಇರ್ಬೋದು, ಈ 2 ಲೋಕಾಯುಕ್ತವ್ರು ಕೊಟ್ಟಿದ್ರಲ್ಲ ರಿಪೋರ್ಟು, ಇದರ ಮೇಲೆ ಅವ್ರು ಆ್ಯಕ್ಷನ್ ತಗೋಬೇಕು ಅನ್ನೋದಕ್ಕೆ ತೀರ್ಮಾನಕ್ಕೆ ಬಂದರು. ಅಂದ್ರೆ ಕುಮಾರಸ್ವಾಮಿ ಅವರೇ, ನೀವು ಹೇಳ್ತಿರೋದು ನಿಮ್ಮದೇ ದೋಸ್ತಿ, ಈಗಿರೋ ದೋಸ್ತಿ ಪಾಳ್ಯ ಅವತ್ತು ಮಾಡಿದ್ದು ಇವತ್ತು ನಿಮ್ಮ ಎಗನೆಸ್ಟ್ ಆಗಿರೋ ಕಾಂಗ್ರೆಸ್ನವ್ರು ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ವಿರುದ್ಧ. ನಾನು ವಾಸ್ತವಾಂಶ ನಿಮ್ಮ ಮುಂದೆ ಇಡ್ತಾ ಇದ್ದೆ, ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ. ಯಡಿಯೂರಪ್ಪನವರು, ಜನಾರ್ದನ್ ರೆಡ್ಡಿ ಅವರು ಕಾರಣ ಆದ್ರು, ಸಿದ್ದರಾಮಯ್ಯನವ್ರಿಗೆ ಅಸ್ತ್ರ ಆಯ್ತು. ಅಸ್ತ್ರ ಆಗಕ್ಕೆ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯವ್ರ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಮಾತನ್ನು ಹೇಳೋದು, ನೀವೊಂದು ಮಾತು ಹೇಳ್ತೀರಿ, 100 ಸಿದ್ದರಾಮಯ್ಯವ್ರು ಬಂದು ಕೂಡ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ. ಅವರೇನು ಹೇಳಿದ್ರು, ನಾನಲ್ಲ ಒಂದು ಕಾನ್ಸ್ಟೇಬಲಿಂದ ಅರೆಸ್ಟ್ ಮಾಡಿಸ್ತೀನಿ ಬೇಕಿದ್ರೆ ಅಂತ. ಅಂದರೆ ನನ್ನ ಪ್ರಶ್ನೆ, ನೀವು ಸಿದ್ದರಾಮಯ್ಯನವ್ರ ಹತ್ರ ವಿರುದ್ಧ ಮಾಡಿದರೆ ಅದು ದ್ವೇಷ ರಾಜಕಾರಣ ಅಲ್ಲ, ಅವರು ಮಾಡಿದ್ರೆ ದ್ವೇಷ ರಾಜಕಾರಣ? ಈ ಪ್ರಶ್ನೆ ನಾನು ಕೇಳಿ, ನಾನು ಯಾವುದೇ ಕಾರಣಕ್ಕೂ ದ್ವೇಷದ ರಾಜಕಾರಣ ಅಂತಕ್ಕಂಥ ಪದ ಬಳಸಲ್ಲ. ಓಕೆ, ನಾನು ಈ ಕ್ಷಣದವರೆಗೆ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಎಂದೂ ಬಳಸಿಲ್ಲ. ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ನಿಮ್ಮ ಮುಖಾಂತರ ನಾಡಿನ ಜನತೆಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ನಮ್ಮ ಬಿ ಜೆ ಪಿ ಸ್ನೇಹಿತರ ಜೊತೆ ಸರ್ಕಾರ ಏನು ಮಾಡಿದೆ, ಮುಖ್ಯಮಂತ್ರಿಯಾದ ಕೇವಲ 35-40 ದಿವಸಗಳಲ್ಲಿ ನನ್ನ ಮೇಲೊಂದು ಆಪಾದನೆ ಬಂತು. ನಮ್ಮ ಅಂಗಪಕ್ಷದ PMLCಯಿಂದಲೇ 150 ಕೋಟಿ ಗಣಿ ಮಾಲೀಕರ ಹತ್ರ ಕುಮಾರಸ್ವಾಮಿಯವರು ಕಲೆಕ್ಷನ್ ಮಾಡಿದ್ರು ಅಂತೇಳಿ ಫೋಟೋಗಳು ಬಂತು. ಚೆನ್ನಗಪ್ಪ ಅವ್ರ ಮುಂದೆ, ಭಾಳ ಚೆನ್ನಗಪ್ಪ ಅವ್ರ ಮುಂದೆ ದುಡ್ಡು ಇಟ್ಟಿದ್ದು ಇವೆಲ್ಲ ಬಂತು ಎಲ್ಲ. ಇಲ್ಲಿ ನನ್ನ ಮೇಲೆ ಆ ರೀತಿ ಆಪಾದನೆ ಮಾಡಿದ್ರು ಅಂತೇಳಿ ಇವತ್ತು ನಾನು ಆ ಪ್ರಕರಣದಲ್ಲಿದ್ದಂಥವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ನನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಯಾರ ಮೇಲಾದರೂ ದ್ವೇಷದ ರಾಜಕಾರಣ ಮಾಡಿದರೆ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅವ್ರಿಗೆ ತೊಂದರೆ ಕೊಡಬೇಕು ಅಂತೇಳಿ ಅಧಿಕಾರಿಗಳನ್ನು ಬಳಕೆ ಮಾಡ್ಕೊಂಡಿದ್ರೆ, ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾರೆ, ನನ್ನ ಹೆಂಡ್ತಿ, ನನ್ನ ಮಕ್ಕಳು, ಅದೇನೋ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸಿದ್ರು ಅಂತೇಳಿ. ಇವತ್ತು ಹೇಳ್ತೇನೆ, ನಾನು ತಾಯಿ ಚಾಮುಂಡೇಶ್ವರಿನ ನಂಬಿರ್ತಕ್ಕಂಥವನು. ಶಿವಕುಮಾರ್ ಅವರ ಕುಟುಂಬದ ಪ್ರಶ್ನೆ ಬಂದಾಗಲೂ ನನ್ನ ಮುಂದೆ ಯಾವ ಫೈಲು ಬಂದಿಲ್ಲ. ನಾನು ಯಾವುದೇ ರೀತಿ ಅದರ ಬಗ್ಗೆ ಸಣ್ಣತನದಲ್ಲೂ ಆ ಕಡೆ ಗಮನ ಕೊಟ್ಟಿಲ್ಲ. ಒಂದು ಪ್ರಶ್ನೆ ನಿಮಗೆ ಕುಮಾರಸ್ವಾಮಿ ಅವರೇ, ಕಳೆದ ಒಂದು 4-5 ತಿಂಗಳಿಂದ ಒಂದು ಪ್ಯಾಟರ್ನ್ ಇದೆ. ದೇವೇಗೌಡರ ಕುಟುಂಬ, ಸ್ಪೆಷಲಿ ಕುಮಾರಸ್ವಾಮಿ ಅವ್ರ ಮೇಲೆ ಏನಾದರೂ ಸಿಕ್ಕಿದ್ರೆ ಕಾಯ್ತಿರ್ತಾರೆ ಅನ್ನೋದೊಂದು ಈಗ ಪಬ್ಲಿಕಲ್ಲಿ ಒಂದು ಪರ್ಸೆಪ್ಷನ್ ಆಗ್ಬಿಟ್ಟಿದೆ ಇದು. ಇವಾಗ ನೋಡಿ, ಈಗ ಆರ್ ಅಶೋಕ್ ಇದ್ದಾರೆ, ಲೀಡರ್ ಆಫ್ ಅಪೋಸಿಷನ್, ವಿಜೇಂದ್ರ ಅವರಿದ್ದಾರೆ, BJP ಕರ್ನಾಟಕ ಚೀಫ್. ಬಟ್ ಅವ್ರ ಮೇಲೆ ಏನು ಅಗ್ರೆಷನ್ ಕಾಣಿಸ್ತಿಲ್ಲ ಕಾಂಗ್ರೆಸ್ ಇಂದ. ಬಟ್ ಫೋಕಸ್ ಕುಮಾರಸ್ವಾಮಿ ಮೇಲಿದೆ. ಕುಮಾರಸ್ವಾಮಿ ದೇವೇಗೌಡರ ಫ್ಯಾಮಿಲಿ ಯಾಕೆ ಅಂತ. ಇಲ್ಲಿ ಕರ್ನಾಟಕ ರಾಜ್ಯದ ಪಾಲಿಟಿಕ್ಸ್ನಲ್ಲಿ ನೀವು ಕಳೆದ 50 ವರ್ಷದ ಇತಿಹಾಸ ತೆಗೀರಿ, 50-60 ವರ್ಷದ ಇತಿಹಾಸಗಳು. ಬಹುಶಃ 1973ರಿಂದ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾದ ನಂತರದ ದಿನದಿಂದ ಈ ಕ್ಷಣದವರೆಗೆ ನೀವು ಯಾವುದೇ ಒಂದು ರಾಜಕೀಯದ ಪ್ರಕರಣ ತೆಗೀರಿ, ಬೆಳವಣಿಗೆಗಳು, ಅದು ದೇವೇಗೌಡರ ಕುಟುಂಬದ ಸುತ್ತನೇ ಸುತ್ತದೆ. 73ನೇ ಇಸ್ವಿಯಿಂದ. ಯಾಕೆ? ಕಾರಣ, ದೇವೇಗೌಡರು ವಿರೋಧ ಪಕ್ಷದ, ಬಹುಶಃ ಅವರು ಯಾವಾಗಲೂ ಹೇಳ್ತಾರೆ, ಆ ವಿರೋಧ ಪಕ್ಷದ ನಾಯಕರಾಗಿ ದೇವರಾಜ ಅರಸು ಮುಖ್ಯಮಂತ್ರಿಗಳಿದ್ದಾಗ ಆ 5 ವರ್ಷದ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅವರೇನು ಕೆಲಸ ಮಾಡಿದರು,
ನನ್ನ ರಾಜಕೀಯ ಜೀವನದ ಅತ್ಯಂತ ಒಂದು ನೆಮ್ಮದಿ ತಂದಂಥ ಒಂದು ಯಶಸ್ವಿ ರಾಜಕಾರಣ ಅಂತಕ್ಕಂಥದ್ದನ್ನು ದೇವೇಗೌಡರು ನೂರಾರು ಬಾರಿ ಹೇಳಿದ್ದಾರೆ. ಆ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿದ್ದು. ಇದು ಯಾಕೆ ಹೇಳ್ತೀನಿ ಅಂದರೆ, ಅವರು ವಿರೋಧ ಪಕ್ಷದ ನಾಯಕರಾಗಿ ಒಂದು ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಬಹುಶಃ ಒಡ್ಡರ್ಸೆ ನಮ್ಮ ರಘುರಾಮ್ ಶೆಟ್ಟರು ಅಂತಲೇ ಯಾರೋ ಇದ್ರಲ್ಲ, ಹೌದು, ರಘುರಾಮ್ ಮಾಧ್ಯಮದ ಸ್ನೇಹಿತರು, ಅವರು ಒಂದು ಆರ್ಟಿಕಲ್ ಮಾಡ್ತಾರೆ. ದೇವೇಗೌಡರು ದೇವರಾಜ ಅರಸು ಅವರ ಅವಧಿ ಏನಿದೆ 5 ವರ್ಷ, ಅದನ್ನು ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ಗೆ ಇಡಬೇಕು. ಆ 5 ವರ್ಷದ ಆ ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷದ ನಡವಳಿಕೆ ಬಗ್ಗೆ ಅಂತ ಹೇಳಿ ಒಂದು ಆರ್ಟಿಕಲ್ ಮಾಡಿದ್ದಾರೆ, ನೋಡಿದ್ದೀನಿ ನಾನು. ದೇವೇಗೌಡರು ಅವರು ಯಾವುದೇ ರೀತಿಯಲ್ಲಿ ವಿರೋಧ ಪಕ್ಷದ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಮಾಹಿತಿಗಳ ಆಧಾರದ ಮೇಲೆ ಚರ್ಚೆ ಮಾಡ್ಕೊಂಬರ್ತಕ್ಕಂಥದ್ದು ಅವತ್ತಿಂದಲೇ ಪ್ರಾರಂಭ ಆಯಿತು. ಈಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದರು. ಅದೆಲ್ಲ ಯಾವ ರೀತಿ ಆಗಿದ್ದು ಅದೆಲ್ಲ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಅವೆಲ್ಲ ಅಪ್ರಸ್ತುತ. ಈಗ ಅದಾದ ಮೇಲೆ ದೇವೇಗೌಡರಿಗೆ ರಾಮಕೃಷ್ಣ ಹೆಗಡೆ ಅವರಿಗೂ ಒಂದು ಭಿನ್ನಾಭಿಪ್ರಾಯಗಳು ಬಂತು. ಯಾವ ಕಾರಣಕ್ಕೆ ಬಂತು ಅದು ಒಂದು ಇತಿಹಾಸ ಇದೆ. ಆಗಲೂ ಸಹ ಅಲ್ಲ ಸರ್, ಟಾರ್ಗೆಟ್ ಪ್ಲಸ್ ತೇಜೋವಧೆ ಮಾಡುವಂಥದ್ದು ಕೂಡ ಅಂತ ನೀವು ಇದು ನಡ್ಕೊಂಬಂದಿದೆ. ಈಗ ಯಾಕಂದ್ರೆ ನೀವು ಮೊನ್ನೆ ಪ್ರೀತಮ್ ಗೌಡ ಬಗ್ಗೆ ಕೂಡ ಕೆಂಡ ಮಾಡಲ್ಲ, ಇರಲಿ, ಅವ್ರ ಬಗ್ಗೆ ಚರ್ಚೆ ಬೇಡ. ಅಲ್ಲಲ್ಲ, ನಾನು ಹೇಳೋದು ಜಯಪ್ರಕಾಶ್ ಅವರೇ, ದೇವೇಗೌಡರ ಮೇಲೂ ಒಂದು ಆಪಾದನೆ ಮಾಡಿದ್ರು. ಅದೆಷ್ಟು 500 ಸೈಟ್ಗಳು 600 ಸೈಟ್ಗಳು ಮೈಸೂರು CITನಲ್ಲಿ ಅವ್ರ ಕುಟುಂಬ ವರ್ಗದವರಿಗೆ ದುರುಪಯೋಗ ಪಡಿಸ್ಕೊಂಡು ದೇವೇಗೌಡರು ಕೊಡಿಸಿದ್ದಾರೆ ಅಂತ ಹೇಳಿ. ಆಮೇಲೆ ನಾವೊಂದು ಥಿಯೇಟ್ರನ್ನು ಕಟ್ಟಿದ್ದೀವಿ ಹೊಳೆನರಸೀಪುರದಲ್ಲಿ. ಅದಕ್ಕೆ CITಬಿಯಿಂದ ಇಂಜಿನಿಯರ್ಗಳನ್ನ ದುರುಪಯೋಗ ಪಡಿಸ್ಕೊಂಡು ಸ್ಟೀಲು ಸಿಮೆಂಟ್ ಎಲ್ಲ ಅಲ್ಲಿಗೆ ರವಾನೆ ಮಾಡ್ಕೊಂಡಿದ್ದಾರೆ ಅಂತ ಈ ರೀತಿ ಏನೇನೋ ಮಾಡಿ, ಆಮೇಲೆ ಕೆಲವು ಲ್ಯಾಂಡ್ ಗ್ರ್ಯಾಬ್ ಮಾಡಿದ್ದೇವೆ ಅಂತ ಹೇಳಿ ಇವರೇ ಬೆಳೆಸ್ತಂಥ ಒಬ್ಬರು ಪುಟ್ಸಾಮ್ಗೌಡ ಅಂತ ಏನಿದ್ರಲ್ಲ MLC, ಇವರೇ ಮಾಡಿದ್ರು. ಆ ವ್ಯಕ್ತಿ ಮುಖಾಂತರ ಒಂದು ರಾಮಕೃಷ್ಣ ಹೆಗಡೆ ಅವರು ಒಂದು ಆರೋಪದ ಪಟ್ಟಿ ತಗೋತಾರೆ. BB ಶಿವಪ್ಪನವರಿಂದಲೂ ಒಂದು ಆರೋಪದ ಪಟ್ಟಿ ತಗೊಂಡ್ರು. ಲೋಕಾಯುಕ್ತಗೆ ಎನ್ಕ್ವೈರಿಗೆ ಆದೇಶ ಮಾಡಿದ್ರು, COD ಎನ್ಕ್ವೈರಿಗೂ ಆದೇಶ ಮಾಡಿದ್ರು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ. ಇವತ್ತು ಲೋಕಾಯುಕ್ತ ಮುಂದೆ ಒಬ್ಬ ಮಂತ್ರಿ ಪ್ರಥಮ ಬಾರಿಗೆ ಹೋಗಿ ಲೋಕಾಯುಕ್ತ ಕೇಳ್ತಕ್ಕಂಥ ಎಲ್ಲ ವಿಷಯಗಳಿಗೆ ಮಾಹಿತಿಗಳನ್ನು ಇಟ್ಟು ಬಂದಂಥ ವ್ಯಕ್ತಿ ಇದ್ದರೆ ದೇವೇಗೌಡರೊಬ್ಬರೇ. ಇನ್ಯಾರೂ ಲೋಕಾಯುಕ್ತ ಮುಂದೆ ಹೋಗಲಿಲ್ಲ ಇವತ್ತು ಇತಿಹಾಸದಲ್ಲಿ. ಅಲ್ಲಿಂದಲೂ ಇದು ನಡ್ಕೊಂಬಂದಿದೆ. ಕೊನೆಗೆ ಏನಾಯಿತು, ಈಗ ಇವತ್ತು ನೋಡಿ ಮೈಸೂರು ಹಗರಣದ ಬಗ್ಗೆ ಭಾಷಣ ಮಾಡಿದ್ರು. ಕುಮಾರಸ್ವಾಮಿನೂ ಯಾವುದೋ ಸೈಟ್ ತಗೊಂಡ್ಬಿಟ್ಟಿದ್ದಾನೆ ಅಲ್ಲಿ. ಈ ಕ್ಷಣದವರೆಗೆ ನನಗೆ ಸೈಟೇ ಕೊಟ್ಟಿಲ್ಲ. 37,000 ರೂಪಾಯಿನ 84ರಲ್ಲಿ ಕಟ್ಟಿದ್ದೀನಿ. ಅವತ್ತು ಮೈಸೂರಿನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇತ್ತು ನಂದು. 37,000 ರೂಪಾಯಿನ ಒಂದು ಇಂಡಸ್ಟ್ರಿಯಲ್ ಸೈಟ್ಗೆ ದುಡ್ಡು ಕಟ್ಟಿದ್ದೀನಿ. ಈ ಕ್ಷಣದವರೆಗೆ ನನಗೆ ಸೈಟೇ ಕೊಟ್ಟಿಲ್ಲ. ಕುಮಾರಸ್ವಾಮಿನೂ ಒಂದು ಸೈಟ್ ತಗೊಂಡ್ರು 600/200 ಅದೇನದು ಯಾವುದೋ ಒಂದು ಹೇಳ್ಕೊಂಡು ಏನೇನೋ ಪ್ರಚಾರ ಮಾಡಿದ್ರು. ಮೈಸೂರಿನ ಒಂದು ದೊಡ್ಡ ಬೋರ್ಡ್ಗಳು ಬೇರೆ ಹಾಕ್ಸ್ಬಿಟ್ರು ಕಾಂಗ್ರೆಸ್ನವರು. ಇದು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಕುಟುಂಬದ ಬಗ್ಗೆ ನಿರಂತರವಾಗಿ ಅದು ಯಾವುದೇ ಸರ್ಕಾರಗಳಿರಲಿ ಕಾನ್ಸಂಟ್ರೇಷನ್ನು ದೇವೇಗೌಡರ ಕುಟುಂಬದ ಮೇಲೆ ಇರುತ್ತೆ. ಆ ಮೂಲಕ ಕುಮಾರಸ್ವಾಮಿ ಅವರನ್ನ ಈ ಕಾರಣಕ್ಕಾಗಿ ಅರೆಸ್ಟ್ ಮಾಡಿಸುವಂಥ ಪ್ರಯತ್ನನ ಇಲ್ಲಿ ಪ್ರಶ್ನೆ ಅಲ್ಲ, ಅದಕ್ಕೆ ಹೇಳಿದೆ ಸಾಧ್ಯ ನಾನು ಒಂದೇ ಹೇಳ್ತೀನಿ, ನಾವು ದುರಹಂಕಾರದಲ್ಲಿ ಹೇಳ್ತೀನಿ ಅಂತ ನಾಡಿನ ಜನತೆ ಅನ್ಕೋಬೇಡಿ. ಓಕೆ, ಯಾವುದೇ ಕಾರಣಕ್ಕೂ ದುರಹಂಕಾರದಿಂದ ಹೇಳ್ತಿದ್ದೀನಿ ಅಂತ. ನಾವು ಯಾವುದೇ ಕಾರಣಕ್ಕೂ ಯಾರ ಮೇಲೂ ದ್ವೇಷಕ್ಕೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಹೇಳಿದೆ, ಶಿವಕುಮಾರ್ ಅವ್ರದ್ದು ಹೇಳ್ತಾ ಇದ್ದೆ, ಅವರು ಯಾರು ಹಲವಾರು ಬಾರಿ ಹೇಳಿದ್ದಾರೆ. ಆ ಪ್ರಕರಣ ಏನಿದೆ, ಸರ್ಕಾರಕ್ಕೆ ತೆರಿಗೆ ಎಷ್ಟು ಅವಾಯ್ಡ್ ಮಾಡಿದ್ರು, ಗ್ರಾನೈಟ್ನ ವ್ಯವಹಾರ ಮಾಡ್ತಕ್ಕಂಥದ್ರಲ್ಲಿ ಮೈಸೂರು ಮಿನರಲ್ಸ್ನಲ್ಲಿ ಏನೇನಾಗಿದೆ ಪಾಪ ಲೋಕಾಯುಕ್ತವ್ರ ಕಡೆಯಿಂದ ಬರಲಿಲ್ಲ ಅದು ಸಬ್ಜೆಕ್ಟು. ನಮ್ಮದೇನು ರಿಪೋರ್ಟ್ಗಳು ಬಂತಲ್ಲ 2000 ಇಸ್ವಿಯಿಂದ 2004 ಆ್ಯಸ್ ಎ UD ಮಿನಿಸ್ಟರ್ ಲೆಟ್ರೇಡ್ನಲ್ಲಿ ಮೈನ್ಸ್ ಜಿಯಾಲಜಿ ಮಿನಿಸ್ಟ್ರಿಗೆ ನನಗೆ ಇಂತಿಷ್ಟು ಮೈಸೂರು ಮಿನರಲ್ಸ್ನಿಂದ ಅವೆಂಥವು 7 ಕಂಪ್ನಿಗಳವೆ, ಸುವಿ ಇದು ಮಿನರಲ್ಸು, ವಿಕ್ಟ್ರಿ ಮಿನರಲ್ಸು, ಅವೆಂಥವು ಇಟ್ಕೊಂಡವ್ರೆ. ಆ 7 ಕಂಪ್ನಿಗಳಿಗೆ ಇವರ ಲೆಟ್ರೇಡ್ನಲ್ಲಿ ಮಂತ್ರಿಗಳ ಲೆಟ್ರೇಡು ನನಗೆ ಇಷ್ಟಿಷ್ಟು 50,000 ಮೆಟ್ರಿಕ್ ಟನ್ನು
ಮಡ್ ಕೊಡಿ, ಮಿನರಲ್ಸ್ ಕೊಡಿ ಅಂತ ಹೇಳಿ ದೊಡ್ಡ ಇತಿಹಾಸ ಇದೆ. ಅವೆಲ್ಲ ಇನ್ನೂ ಹೊರಗೆ ಬಂದಿಲ್ಲ. ಅವೆಲ್ಲ ಅದು ಸಹ ಸಂತೋಷ್ ಹೆಗ್ಡೆ ಅವ್ರಿಗೂ ಸಿಗಲಿಲ್ಲ ರೆಕಾರ್ಡ್ಸ್. ಈ ವಿಚಾರದಲ್ಲೂ ನೀವೇನೆ ಲೆಟರ್ ಬರ್ಕೊಟ್ಟಿದ್ರಿ ಅಂತಿದೆ. SSVM ಗೆ ಕೊಡಬೇಕು ಗುತ್ತಿಗೆ ಅಂತ ಹೇಳಿ ನೀವೇ ಬರ್ಕೊಟ್ರಿ ಅಂತಿದೆ. ನಿಮ್ಮ ಕೈ ಬರಹ, ಒಂದೇ ನಿಮಿಷ ಇದೇನು ಸಾಯಿ ವೆಂಕಟೇಶ್ವರ ಇದೆಯಲ್ಲ ಅದರ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಈಗ ಅವ್ರು ಅರ್ಜಿನೇ ಹಾಕಿಲ್ಲ ಅಂತ ಹೇಳ್ತಾರೆ. ಅಲ್ಲ ರೆಕಾರ್ಡಲ್ಲಿ ಇದೆ, ನಮ್ಮ ಹುಡುಗನ ಅದಕ್ಕೆ ತಂದಿರು ಅಂತ ಹೇಳಿದಿರಲಿಲ್ಲ. ಇಲ್ಲಿ ಚೌಗಲೆ ಅಂತ ಹೇಳಿ ಒಬ್ಬರು ಮೈನಿಂಗ್ ಮಾಡ್ತಾ ಇರ್ತಾರೆ. ಅವರು 800 ಎಕರೆನಲ್ಲಿ ಲೀಸ್ನ ಮೈನಿಂಗ್ ಏನು ತೊಗೊಂಡಿರ್ತಾರೆ. 2006ರಲ್ಲಿ ಸರೆಂಡರ್ ಮಾಡ್ತಾರೆ. ಚೌಗಲೆ ಕಂಪ್ನಿ ಸರೆಂಡರ್ ಮಾಡಿ 350 ಎಕರೆಗೆ ಮಾತ್ರ ಅರ್ಜಿ ಹಾಕೋತಾರೆ. ಇದು ಇರ್ತಕ್ಕಂಥದ್ದು. 2006 ಬಹುಶಃ ಮೇ ಏಪ್ರಿಲ್ನಲ್ಲಿ ಇರಬೇಕು. ಸುಮಾರು ಕೆಲವು ಕಂಪ್ನಿಗಳು ಅರ್ಜಿ ಹಾಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈ ಸಾಯಿ ವೆಂಕಟೇಶ್ವರದವರು ಅರ್ಜಿ ಹಾಕೊಂಡವ್ರೆ. ಆದರೆ ಸಾಯಿ ವೆಂಕಟೇಶ್ವರದವ್ರದ್ದು ಏನಿದೆ ಅರ್ಜಿ, ಅದರಲ್ಲಿ ಕೆಲವು ಫೇಕ್ ಡಾಕ್ಯುಮೆಂಟ್ಗಳು ಆಮೇಲೆ ಪ್ರೂವ್ ಆಗಿದೆ ನಂತರ. ಅಂದರೆ 2009-10ರಲ್ಲಿ ಕೋರ್ಟ್ಗಳನ್ನು ಯಾಮಾರಿಸಿದ್ದಾರೆ. ಹೈಕೋರ್ಟ್ನಲ್ಲಿ CJ ಮುಂದೆನೇ ಸುಳ್ಳು ದಾಖಲೆಗಳು ಕೊಟ್ಟು ಅವರಿಂದಲೂ ಆದೇಶಗಳಿಗೆ ತಗೊಂಡಿದ್ದಾರೆ. ಅದೆಲ್ಲ ಇದೆ ಅಲ್ಲಿ ಡಾಕ್ಯುಮೆಂಟ್. ಅವರೇ ಹೇಳ್ತಾರೆ 4 ತಿಂಗಳಲ್ಲಿ ಆ ಕಂಪ್ನಿಗೆ ಇವತ್ತು ಮೈನಿಂಗ್ ಕೊಡಬೇಕು ಅಂತೇಳಿ ಆದೇಶಗಳಿದೆ. 2 ಆದೇಶ ಇದೆ. 2 CJಗಳು ಕೊಡ್ತಾರೆ. ಆಮೇಲೆ 2022 ರೀಸೆಂಟಾಗಿ, ಅದು 2009 ಸರ್ಕಾರ ಆ ಒಂದು CJ ಅವರು ಕೊಟ್ಟಿರ್ತಕ್ಕಂಥ ಆದೇಶದ ಮೇರೆಗೆ ರಿವ್ಯೂ ಪಿಟಿಷನ್ ಹಾಕಿರ್ತಾರೆ. ಅದು 2022 ಜಡ್ಜ್ಮೆಂಟ್ ಬಂದಿದೆ. ಅದು ಫೇಕ್ ಡಾಕ್ಯುಮೆಂಟ್ ಇದೆ, ರದ್ದು ಮಾಡಬೇಕು. ಆಮೇಲೆ ಸರ್ಕಾರ ರಿವ್ಯೂ ಪಿಟಿಷನಲ್ಲಿ ಹೇಳ್ತಾರೆ 2009ರಲ್ಲಿ ನಾವು ಇನ್ನೂ ಪೊಸೆಷನ್ ಕೊಟ್ಟಿಲ್ಲ, ಒಂದು ಮೈನಿಂಗ್ನ ಸಾಯಿ ವೆಂಕಟೇಶ್ವರಗೆ ನಾವು ಸರ್ಕಾರದಿಂದ ಅಲಾಟ್ಮೆಂಟೇ ಮಾಡಿಲ್ಲ ಅಂತೇಳಿ ಹೈಕೋರ್ಟ್ ಮುಂದೆ ಹಾಕೊಂಡಿದ್ದಾರೆ ಅರ್ಜಿ 2009ರಲ್ಲಿ. ಕುಮಾರಸ್ವಾಮಿ ಏನೋ ಕೊಟ್ಟೆ ಆಗೋಯ್ತು 220 ಎಕರೆ ಅಂತ ಹೇಳ್ತಿದ್ದಾರಲ್ಲ. ಇಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಏನು ರೆಕಾರ್ಡ್ ಬಿಲ್ಡಪ್ ಆಗಿ ಬರುತ್ತೆ. ನಂದು ಏನು ಹೇಳ್ತೀನಿ, ನೀವೇನು ಪ್ರಶ್ನೆ ಮಾಡಿದ್ರಿ, 16ನೇ ಖಂಡಿಕೆ ಆ ಒಂದು ರೆಕಾರ್ಡು ತರಿಸಿಟ್ಟಿದ್ದೀನೆಲ್ಲ ಇಟ್ಕೊಂಡಿದ್ದೀನಿ. ಆ 16ನೇ ಖಂಡಿಕೆನಲ್ಲಿ ಈ ಗ್ರ್ಯಾಂಟ್ ಬಗ್ಗೆ ಮೇಲ್ಗಡೆ 3 ಲೈನು ಪ್ರಿಂಟೆಡ್ ಇದೆ, ಟೈಪ್ ಮಾಡಿರ್ತಕ್ಕಂಥದ್ದು ಪದಗಳು. ತಳಗಡೆ ಕೈನಲ್ಲಿ ಇದು ಗ್ರ್ಯಾಂಟೆಡ್ ದ ಆರ್ಡರ್ ಫಾರ್ ಫಾಲೋಯಿಂಗ್ ಅಂತ ಹೇಳಿ ಸಾಯಿ ವೆಂಕಟೇಶ್ವರ ಮೆಸ್ಸರ್ಸ್ ಸಾಯಿ ವೆಂಕಟೇಶ್ವರ ಅಂತ ಇಂಗ್ಲೀಷ್ನಲ್ಲಿ ಬರೆದಿರ್ತಕ್ಕಂಥದ್ದು ಕೈಲಿ ಹ್ಯಾಂಡ್ ರೈಟಿಂಗ್. ನಾನು ಇವತ್ತು ಅದನ್ನೇ ಹೇಳಿದೆ. ಆ ಹ್ಯಾಂಡ್ ರೈಟಿಂಗ್ ಏನಿದೆ ಅವ್ರಿಗೆ ಅಲಾಟ್ ಮಾಡಿರ್ತಕ್ಕಂಥದ್ದು ನಾನು ಮಾಡಿದ್ದೀನಿ ಅನ್ನೋದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಪಾಪ ಈಗೇನೋ ಇವತ್ತು ಪರಮೇಶ್ವರ್ ಹೇಳ್ಕೊಂಡವ್ರೆ, ನಮ್ಮಲ್ಲೇ ಈಗ ಭಾಳ ಅಡ್ವಾನ್ಸ್ ಟೆಕ್ನಾಲಜಿ ತಂದುಬಿಟ್ಟಿದ್ದೀವಿ, ಸತ್ಯಾಂಶ ಎಲ್ಲ ಹೊರಗೆ ಬಂದುಬಿಡುತ್ತೆ ಅಂತ. ಏನು ಅಡ್ವಾನ್ಸ್ ಟೆಕ್ನಾಲಜಿನ ವೈಟ್ನರ್ ಯೂಸ್ ಮಾಡ್ತಿದ್ರಂತ. ಅದು ವೈಟ್ನರ್ ಯಾಕೆ ಯೂಸ್ ಮಾಡ್ತಾರೆ? ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನನ್ನ ಮೇಲೆ ಯಾವುದೇ ರೀತಿಯ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಕಪ್ ಚುಕ್ಕಿ ಇಲ್ಲ ಅಂತ. ಈಗ ವೈಟ್ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ಕಪ್ ಚುಕ್ಕಿ ಇಲ್ಲದೆ. ಇರಲಿ ಇದು ಹೇಳ್ತೀನಿ ಆಮೇಲೆ. ಇಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ಆ ಒಂದು ಲೈನ್ ಇದೆಯಲ್ಲ, ಮೆಸ್ಸರ್ ಸಾಯಿ ವೆಂಕಟೇಶ್ವರ ಅಂತ ಇದೆ. ಆಮೇಲೆ ಅವತ್ತಿನ ದಿನದನೇ ಒಂದು ಸರ್ಕಾರಿ ಆದೇಶ ಮಾಡ್ತಾರಲ್ಲ, ಅದಾದ ಮೇಲೆ ನೆಕ್ಸ್ಟ್ ಖಂಡಿಕೆಯಲ್ಲಿ ಅವನಿಗೆ ಈ ಅಲಾಟ್ಮೆಂಟ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಒಂದು ಆದೇಶ ಮಾಡ್ತಾರಲ್ಲ ಅಧಿಕಾರಿಗಳು, ಅದರಲ್ಲಿ ಮೆಸ್ಸರ್ ಸಾಯಿ ವೆಂಕಟೇಶ್ವರ ಪ್ರೊಪ್ರೈಟರ್ ವಿನೋದ್ ಗೋಯಲ್ ಅಂತ ಆದೇಶ ಕೊಡ್ತಾನೆ. ಯಾರು ಕೊಟ್ಟವರು? ಕುಮಾರಸ್ವಾಮಿ ಕೊಟ್ಟ. ಇದರೊಳಗೆ ಯಾರಿದ್ದಾರೆ ಇನ್ನು ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ? ಬರಲಿ ಎಲ್ಲ ಹೊರಗಡೆ. ಯಾರು ಹೇಳಿ? ಅಧಿಕಾರಿಗಳ ಮಟ್ಟದಲ್ಲಿ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರೇ ಪ್ರಕರಣ ಬೇರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲ ಇಲ್ಲ, ನನ್ನ ಚಿಕ್ಕ ಸಂದೇಹ, ನಿಮ್ ಸಂದೇಹ, ಪ್ರಕರಣಗಳು ಬೇರೆ ಇರ್ಬೋದು, ಪ್ಯಾಟ್ರನ್ ಒಂದೇ. ಸಿದ್ದರಾಮಯ್ಯನವ್ರನ್ನ ಮೂಢ ವಿಚಾರ ಕೇಳಿದ್ರು ಹಂಗೆ ಅಂತಾರೆ, ನಾವಲ್ಲ ಅಧಿಕಾರಿಗಳು ಮಾಡಿದ್ದು. ನಿಮ್ಮನ್ನ ಕೇಳಿದ್ರು ಹಂಗೆ ಅಂತೀರಾ, ಅಧಿಕಾರಿಗಳು ಮಾಡಿದ್ದು. ಒಂದ್ ನಿಮಿಷ,
ಸಿದ್ದರಾಮಯ್ಯನವ್ರ ಕೇಸ್ಗೂ ನನ್ನ ಕೇಸ್ಗೂ ಹೊಂದಾಣಿಕೆ ಮಾಡಬೇಡಿ. ವ್ಯತ್ಯಾಸ ಇದೆ ಗೊತ್ತು. ಇಲ್ಲ, ಯಾಕೆ ಅಂದರೆ ಇವತ್ತು ನನ್ನ ಮೇಲೆ ಅದೇನು ಹೇಳ್ತಾರೆ ಸಾಯಿ ವೆಂಕಟೇಶ್ವರ, ನನ್ನಿಂದ ಅಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರುವಾಗ ನನ್ನಿಂದೇನೋ ಅಲಾಟ್ಮೆಂಟ್ ಆಗಿಲ್ಲ. ಭಾಳ ಸ್ಪಷ್ಟ, ಅದು ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ. ಇಲ್ಲಿ ಆ ಪ್ರಕರಣ ಹೇಗೆ ಆಗಿದೆ, ಅಧಿಕಾರಿಗಳು ಯಾರ್ಯಾರು ಸೇರ್ಕೊಂಡಿದ್ದಾರೆ, ಮಾಹಿತಿಗಳು ಅವ್ರ ತಲೆ ಇದೆ. ಅವನು ವಿನೋದ್ ಗೋಯಲ್ಲು ಅದೆಂಥದ್ದು 20th ಸೆಂಚುರಿನೋ ಅದೆಂಥದೋ ಒಂದು ಕಂಪ್ನಿ ಇಟ್ಕೊಂಡು ಆ ಕಂಪ್ನಿಯಿಂದ ಯಾವ IAS ಆಫೀಸರ್ಗೆ ಅವನ ಮಗನ ಅಕೌಂಟ್ಗೆ ಚೆಕ್ ಮುಖಾಂತರ ಎಷ್ಟು ದುಡ್ಡು ಹೋಗಿದೆ, ಎಷ್ಟೋಗಿದೆ ಅದೆಲ್ಲ ನಾನೇ ಕೊಟ್ಟಿದ್ದೀನಿ, ಹುಡುಕಿದ್ದೀನಿ. ಅವೆಲ್ಲ 20 ಲಕ್ಷ ಅದನ್ನ ನೀವೇ ಆಫೀಸರ್ ನಾನೇ ಹುಡುಕಿ ಕೊಟ್ಟಿದ್ದೀನಿ. ಇಲ್ಲದೆ ಹೋಗಿದ್ರೆ ನನ್ನ ಕೂತ್ಗೆಗೆ ಬರೋದಲ್ವಾ? ಈಗ ಸಿದ್ದರಾಮಯ್ಯ ವಿರುದ್ಧ ನೀವು ಪಾದಯಾತ್ರೆ ಹೋದ್ರಿ, ಜೋರಾಗಿ ಅದಕ್ಕಾಗಿ ಯಾವುದು ಇಲ್ಲ, ಇಲ್ಲಿ ಹೇಳ್ಬಿಡ್ತೀನಿ ಕೇಳಿ. ಸಿದ್ದರಾಮಯ್ಯನವ್ರ ವಿರುದ್ಧ ಪಾದಯಾತ್ರೆ ಮಾಡಬೇಕು ಅನ್ನೋದು ನಮ್ಮ BJP ತೀರ್ಮಾನ ನಿಮ್ಮನ್ನ ಈ ತರ ಇಲ್ಲ, ಈ ಪಾದಯಾತ್ರೆಗಿಂತ ಮುಂಚೆನೆ ಸಿದ್ದರಾಮಯ್ಯನವರು ನವಂಬರ್ ತಿಂಗಳು 2023, ನಾನಿನ್ನೂ ಚುನಾವಣೆಗೂ ಹೋಗಿರಲಿಲ್ಲ, MLA ನಾನು. ಆ ಸಂದರ್ಭದಲ್ಲಿ ಗವರ್ನರ್ಗೆ ಲೋಕಾಯುಕ್ತ ಕಳಿಸಿರೋದಲ್ಲ, ಅದು ಹೌದು, ಲೋಕಾಯುಕ್ತದಲ್ಲಿರ್ತಕ್ಕಂಥ IG SITಯ ನವೆಂಬರ್ 21 ಮುಖ್ಯಸ್ಥ ಅವರು ಗವರ್ನರ್ಗೆ ಒಂದು ಫೈಲ್ ಕಳಿಸ್ತಾರೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಈಗ ಇದು ಇನ್ವೆಸ್ಟಿಗೇಷನ್ ಅಂತ ಮುಗಿಸಿದ್ದೀವಿ, ಈಗ ನಾವು ಚಾರ್ಜ್ ಶೀಟ್ ಹಾಕಬೇಕಂತ ಬಂದಿದ್ದೀವಿ. ಚಾರ್ಜ್ ಶೀಟ್ ಹಾಕಲಿಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಕುಮಾರಸ್ವಾಮಿಯವ್ರ ವಿರುದ್ಧ ಹಾಕಲಿಕ್ಕೆ ಅಂತೇಳಿ ಗವರ್ನರ್ ಮುಂದೆ ನವಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ 2023ರಲ್ಲಿ. ಈ ಕೆಲವು ಮಾಹಿತಿಗಳು ಈಗೇನು ಬರ್ತಿದೆ ಇದು ನಡೆದಿರೋದು. ಅದು ಯಾತಿಗೆ ಕೊಟ್ಟರು? ಇಲ್ಲಿ ಪ್ರಶ್ನೆ, ಕುಮಾರಸ್ವಾಮಿ ಹೊಡೆತ ತಡೆಯೋಕ್ಕಾಗಲಿಲ್ಲ ಅವರಿಗೆ. ನಾನೇನು ಪ್ರತಿನಿತ್ಯ ಅಟ್ಯಾಕ್ ಮಾಡ್ತಾ ಇದ್ದೆ ಸರ್ಕಾರದ ಬಗ್ಗೆ. ಆ ಅಪ್ಪಯ್ಯನ ಕತೆ ಯಾವುದೋ ಒಂದು ಸಲ ಬಂತಲ್ಲ TV ಗಳಲ್ಲಿ, ಅಪ್ಪಯ್ಯ ಅಲ್ಲಲ್ಲ ನಾನು 5 ಕೊಟ್ಟಿರೋದು 6 ಕೊಟ್ಟಿಲ್ಲ ಅಂತೇಳಿ, ಆಮೇಲೆ ಅದಿಂತು CSR ಫಂಡು ಇದೆಲ್ಲ ಹೇಳ್ಕೊಂಡು ಅದೊಂದು ಯಾವ ರೀತಿ ದಾಖಲೆಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ನಾವೆಲ್ಲ ಮಾಡೋದು, ಸಿದ್ದರಾಮಯ್ಯನವರು ಭಾಳ ಎಕ್ಸ್ಪರ್ಟ್ ಇದ್ದಾರೆ, ಅವರ ಬೆಂಬಲಿಗರು ಎಲ್ಲ. ಅದೆಲ್ಲ ಇರಲಿ. ಇಲ್ಲಿ ಅದು ಯಾವಾಗ ಇವೆಲ್ಲ ಈ ರೀತಿ ಇರುಸುಮುರುಸಾಯಿತು ಆಗ ಕಳಿಸಿದ್ರು ಗವರ್ನರ್ಗೆ ಅಲ್ವೇ. 10 ತಿಂಗಳು ಆಯಿತು ಅಂತ ಏನೋ ಹೇಳ್ತಾ ಇದ್ದಾರೆ. ನಂದು 10 ಗಂಟೆ ಒಳಗೆ ಕೊಟ್ಟರು, ಕುಮಾರಸ್ವಾಮಿದು ಕೊಡಲಿಲ್ಲ ಅಂತ ಹೇಳಿ. ಇಲ್ಲಿ ಪ್ರಶ್ನೆ 2011 ಇದೇ ಅಬ್ರಾಹಿಮು, ನಾನು ಬೆಳಗ್ಗೆನೂ ಡೀಟೇಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಹುಶಃ ನೀವು ತೋರಿಸಿರ್ಬೋದು. ಅಬ್ರಾಹಿಮ್ ಅವರು ಲೋಕಾಯುಕ್ತ, ಅವತ್ತಿನ ಲೋಕಾಯುಕ್ತ ಕೊಟ್ಟಂಥ ರಿಪೋರ್ಟ್ ಮೇಲೆ ಇಲ್ಲಿ ನಮ್ಮ 23ನೇ ನಮ್ಮ ಜಿಲ್ಲಾ ಸಿಟಿ ಸೆಷನ್ ಕೋರ್ಟಲ್ಲಿ ಅರ್ಜಿ ಹಾಕ್ತಾರೆ, 23ನೇ ಕೋರ್ಟಲ್ಲಿ. ಆಗ ಆ ಕೋರ್ಟ್ನಲ್ಲಿ ಯಾರ ಮೇಲೆ? SM ಕೃಷ್ಣ ಮೇಲೆ, ನನ್ನ ಮೇಲೆ, ಧರ್ಮಸಿಂಗ್ ಮೇಲೆ, 3 ಜನದ ಮೇಲೆ, ಆ ಲೋಕಾಯುಕ್ತ ರಿಪೋರ್ಟ್ ಮೇಲೆ. ಅವ್ರು ಲೋಕಾಯುಕ್ತಾಗ ಹೋಗಿ ಅಂತ ಹೇಳಿದ್ರು, ಅಲ್ಲಿ ಹೋಗಿ ಅಂತ. ಅದರ ಮೇಲೆ ಲೋಕಾಯುಕ್ತಾಗ ಅವ್ರು ಹೋದ ಮೇಲೆ SM ಕೃಷ್ಣ ಅವರು ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ತಗೊಂಡ್ರು, ತನಿಖೆ ಆಗಬಾರ್ದು ಅಂತ. ನನ್ನ ವಿಷಯದಲ್ಲಿ ಹೈಕೋರ್ಟಲ್ಲಿ ಜಂತಕಲ್ದು ಮತ್ತು 150 ಕೋಟಿ ಅಂತ ಏನು ಪ್ರಚಾರ ಮಾಡಿದ್ದಲ್ಲ, ಅದನ್ನು ಕ್ವಾಶ್ ಮಾಡಿ ಸಾಯಿ ವೆಂಕಟೇಶ್ವರದು ಬೇಕಾದ್ರೆ ನೀವು ತನಿಖೆ ಮಾಡ್ಕೊಳ್ಳಿ ಅಂದರು. 2014 ನಾನು ಸುಪ್ರೀಂ ಕೋರ್ಟ್ಗೆ ಹೋದೆ. ಆಗ ನಮ್ಮ SITಯಿಂದ 2016ರಲ್ಲಿ ಬಹುಶಃ ಸರ್ಕಾರ SIT ತನಿಖೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡಿ, ವಿ ಆರ್ ರೆಡಿ ಟು ಇನ್ವೆಸ್ಟಿಗೇಟ್ ಅಂತ ಹೇಳಿ ಒಂದು ಅರ್ಜಿ ಹಾಕೊಂಡ್ರು. ಮುಖ್ಯಮಂತ್ರಿ ಆಗಿದ್ದಂಥವ್ರು 2015 ಸಿದ್ದರಾಮಯ್ಯವರು ಮುಖ್ಯಮಂತ್ರಿ. ಅಷ್ಟರೊಳಗೆ ನಡೀತಿದ್ದಲ್ಲ ವಿರೋಧ ಪಕ್ಷದಲ್ಲಿ ನಮ್ಮ ಕೆಲಸನೂ. ಅದಕ್ಕೆ ನಮ್ಮನ್ನ ಸ್ವಲ್ಪ ಕಂಟ್ರೋಲ್ ತಗೋಬೇಕಲ್ಲ. ಸುಪ್ರೀಂ ಕೋರ್ಟ್ ಮುಂದೆ ಹೋದರು. ಸುಪ್ರೀಂ ಕೋರ್ಟ್ ಹೇಳ್ತು, ತನಿಖೆ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಕೊಡ್ತೀವಿ, ಆದರೆ 3 ತಿಂಗಳಲ್ಲಿ ಇವತ್ತೇನು ನಾವು ಕೊಡ್ತಾ ಇದ್ದೀವಿ, ಈ ಡೇಟಿಂದ 3 ತಿಂಗಳಲ್ಲಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ಸುಪ್ರೀಂ ಕೋರ್ಟ್ ನಮ್ಮ ಮುಂದೆನೇ ತರಬೇಕು ಅಂದರು ಕಂಡೀಷನ್ನು. ಇವತ್ತು ಏನು ನೀವು ತನಿಖೆ ಮಾಡ್ತೀರಿ, ಬೇರೆ ಇನ್ಯಾವ ಕೋರ್ಟ್ ಮುಂದೆ ನೀವು ಹೋಗಬಾರದು, ಸಂಪೂರ್ಣ ಮಾಹಿತಿ ನಮ್ಮ ಮುಂದೆ ಇಡಬೇಕು. ಶೆಲ್ ಅಂತ ಪದ ಬಳಸಿದ್ದಾರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ. ಇದು 2015-16 ನಡೀತು. ಇಲ್ಲಿಯವರೆಗೆ ಸುಪ್ರೀಂ ಕೋರ್ಟ್ ಮುಂದೆ ಕಂಪ್ಲೀಷನ್ ರಿಪೋರ್ಟ್ ಕೊಟ್ಟಿಲ್ಲ SIT ಅವರು.
ಸ್ಟೇಟಸ್ ರಿಪೋರ್ಟು ಅಂತ ಹೇಳಿ 2 ಬಾರಿ ಕೊಟ್ಟಿದ್ದಾರೆ ಅಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ. 3 ತಿಂಗಳಲ್ಲಿ 3 ತಿಂಗಳಲ್ಲಿ ಕೊಡಬೇಕಾದ್ರೆ ವರ್ಷ ಆಯ್ತು. 7 ವರ್ಷ ಆಗಿದೆ. ಇಲ್ಲಿ 2 ಬಾರಿ ಸ್ಟೇಟಸ್ ರಿಪೋರ್ಟ್ ಅಂತ ಕೊಟ್ಕೊಂಡವ್ರೆ. ಆಯಿತು, ಇರಲಿ. ಈಗ ಗವರ್ನರ್ ಮುಂದೆ ಕೊಟ್ಟಿದ್ದಾರಲ್ಲ, ನನ್ನ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ, ಹಾಗೇನಿಲ್ಲ ನೀವು ಗವರ್ನರ್ ಮುಂದೆ ಹೋಗಿ ಅವ್ರ ಮುಂದೆ, ಅವರು ಎಕ್ಸ್ ಚೀಫ್ ಮಿನಿಸ್ಟರ್ ಇದ್ದವರು, ನೀವು ತನಿಖೆ ಮಾಡೋದಕ್ಕಿಂತ ಮುಂಚೆ ಅವರಿಂದ ಪರ್ಮಿಷನ್ ತಗೊಳ್ಳಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದಾರಾ? ಹೇಳಿಲ್ಲ. ಈಗ ನೀವೇ ಹೇಳ್ತಾ ಇದ್ದೀರಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿದ್ದೀವಿ, ಕುಮಾರಸ್ವಾಮಿ ಅವ್ರ ಮೇಲೆ ಚಾರ್ಜ್ ಶೀಟ್ನಲ್ಲಿ ಸೇರಿಸೋದಕ್ಕೆ ನಮಗೆ ಪ್ರಾಸಿಕ್ಯೂಷನ್ಗೆ ನಮಗೆ ಸ್ಯಾಂಕ್ಷನ್ ಕೊಡಿ ಅಂತ ಹೋಗಿದ್ದೀರಿ ಗವರ್ನರ್ ಮುಂದೆ. ಎನ್ಕ್ವೈರಿ ಆಗಿದೆ, ಚಾರ್ಜ್ ಶೀಟ್ ಹಾಕ್ತೀರಿ ಅಲ್ವೇ? ಅದೇ ನೀವು ಕೇಳ್ತಾ ಇರೋದು. ಈಗ ಸಿದ್ದರಾಮಯ್ಯವ್ರು ಇವತ್ತೆಲ್ಲ ಒಂದು ಕಡೆ ಅಲ್ಲಿ ಹೇಳಿದ್ರು, ಆಲ್ಮಟ್ಟಿಲಿ ಅವಶ್ಯಕತೆ ಬಿದ್ದರೆ ಕುಮಾರಸ್ವಾಮಿಯನ್ನು ಬಂಧಿಸ್ತೀವಿ ಅಂದರು. ನಾನು ಅದಕ್ಕೆ ಹೇಳಿದೆ, 100 ಸಿದ್ದರಾಮಯ್ಯ ಬಂದರು ನಾನು ಬಂಧಿಸೋಕ್ಕಾಗಲ್ಲ ಅಂತ. ಅವ್ರು ಅದಕ್ಕೆ ಹೇಳಿದ್ದಾರೆ ಕಾನ್ಸ್ಟೇಬಲ್ ಸಾಕು ಅಂತೇಳಿ. ಒಪ್ಕೊತೀನಿ, ಕಾನ್ಸ್ಟೇಬಲ್ಲೇ ಬಂದು ಅರೆಸ್ಟ್ ಮಾಡಿ ಸಿದ್ದರಾಮಯ್ಯ ಬರೋಕ್ಕಾಗುತ್ತಾ? ಪೊಲೀಸ್ ಇಲಾಖೆಯವ್ರನ್ನ ಕಳಿಸ್ಬೇಕಲ್ಲ, ಅವ್ರ ಡೈರೆಕ್ಷನ್ ಮೇಲೆ ಬರ್ತಾರೆ. ಪ್ರಶ್ನೆ, ನೀವು ಅರೆಸ್ಟ್ ಆಗ್ತೀರಾ ಅಂತ ನಿಮ್ಮ ನಾ ಭಯ ಬಿದ್ದುಬಿಟ್ಟಿದ್ದೀನಿ ಅಂತಲ್ಲ ನಾನು. ಅದಕ್ಕೆ ಇವತ್ತು ಪ್ರೆಸ್ ಮೀಟ್ನ ಏಕಾಏಕಿ ಕರೆದು ಏನು ಇವತ್ತು ಭಯದಿಂದ ಮಾತಾಡಿದ್ದೀನಿ ಅಂತ. ಭಯ ಯಾರಿಗೆ ಅಂತ ಕುಮಾರಸ್ವಾಮಿ ಅವರೇ? ಯಾಕಂದ್ರೆ ನೋಡಿ, ಇದು ಭಯ ಪ್ರಾರಂಭ ಆಗಿರೋದು ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ. ಯಾಕೆ ಹೇಳ್ತೇನೆ ಅಂದರೆ, ಇವತ್ತು ಇದು ಯಾವುದು ನಡೀತಾ ಇದೆಯಲ್ಲ ಮೈಸೂರು ಮೂಡ, ಮೈಸೂರು ಮೂಡದಲ್ಲಿ ನಮ್ಮ ಧರ್ಮಪತ್ನಿಯ ಜಾಗ ಅಂತ ಏನು ಹೇಳ್ತಾರೆ, ಇವತ್ತೆಲ್ಲ ತೋರಿಸಿದಾರಲ್ಲ ವೈಟ್ನರ್ದು ಎಲ್ಲ. ನಾವೇ ಬೆಳಗ್ಗೆ ಬ್ರೇಕ್ ಬೆಳಗ್ಗೆಯಿಂದ ತೋರಿಸಿದಿರಲ್ಲ ಈ ವೈಟ್ನರ್ ಕತೆ. ಆ್ಯಕ್ಚುಲಿ ಆ ಜಾಗ ಯಾರ್ದು? ಸುಳ್ಳು ಹೇಳ್ತಾರೆ ವಿರೋಧ ಪಕ್ಷಗಳು. ಒಬ್ಬ ಹಿಂದುಳಿದ ಜನಾಂಗದ ನಾಯಕ ನಾನು, ನನ್ನನ್ನು ಇಳಿಸಬೇಕು, ಅಧಿಕಾರನ ಕೆಳಗಿಳಿಸಬೇಕು ಅಂತ ಹೇಳಿ ಇದೆಲ್ಲ ಹೇಳ್ತಾರಲ್ಲ. ಪ್ರೊಟೆಕ್ಷನ್ ತಗೊಳ್ಳೋದಕ್ಕೆ ಆ ಜಾತಿಗಳ ಹೆಸರನ್ನ ಹೇಳ್ತಾವ್ರಲ್ಲ. ಈಗ ಇದೇ ಸಬ್ಜೆಕ್ಟ್ ಮೇಲೆ ಕೇಸ್ ಹಾಕೋರಲ್ಲ, ಅಬ್ರಾಹಿಮು, ಅವ್ರು ಯಾವ ಕಮ್ಯುನಿಟಿ? ಈಗ ನೀವು ಅರೆಸ್ಟ್ ಆಗಲ್ಲ, ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರಾಗಿದ್ರೆ? ಯಾರು? ನಾನು ಅರೆಸ್ಟ್ ಆಗೋದು ಬಿಡೋದು ನಮ್ಮ ಕೈಲಿಲ್ಲ. ಅದು ರಾಜೀನಾಮೆ ಆದರೂ ಕೊಡಬೇಕಾಗೋ ಅನಿವಾರ್ಯತೆ ಬರುತ್ತೆ. ಈಗ ಅನಿವಾರ್ಯತೆ ಬರ್ಬೋದು, ನಾನಿಲ್ಲ ಅಂತ ಹೇಳ. ಕಾರಣ ಆ ಲ್ಯಾಂಡ್ ಏನಿದೆ ದಾಖಲೆಗಳು ಹೇಳ್ತಾ ಇದೆ, ದಾಖಲೆನೇ ಇಲ್ಲ. ವಿರೋಧ ಪಕ್ಷಗಳು ಮಾತಾಡ್ತೇವೆ ಅಂತೇಳಿ ಪಾಪ ಸಿದ್ದರಾಮಯ್ಯನವ್ರು ಇವತ್ತು ಅದೇ ಹೇಳ್ತಾರೆ, ದಾಖಲೆನೇ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸತ್ತನ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿಸ್ಕೊತಾರೆ. ಹೌದು, ಯಾರು ಅವ್ನು ಸತ್ತಿರೋನು ಅರ್ಜಿ ಯಾವಾಗ ಕೊಟ್ಟ ಡಿನೋಟಿಫಿಕೇಶನ್ ಮಾಡಿ ಅಂತ? ಸೈಟನ್ನು ಅವರೇ ಹೇಳ್ಕೊಂಡಿದ್ದಾರೆ, ನನ್ನ ಜಾಗದಲ್ಲಿ BDF ಇದು ಮೂಡಾದವರು ಬಡಾವಣೆ ಮಾಡವ್ರೆ ಅಂತೇಳಿ. ಹೌದು, ಅವ್ರು ಮೇಡಮ್ ಅವರೇ ಹೇಳ್ಕೊಂಡವ್ರೆ. ಹೌದು, ಯಾವಾಗ ಹೇಳ್ತಾರೆ ಅವರು? 2014 ಹೇಳ್ತಾರೆ. ಇಲ್ಲ, 2001 ಹೇಳಿದ್ದಾರೆ ಮೂಡ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಹೇಳಿ. 2001 ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾರು ಅಲ್ವೇ? 2001 ಮೂಡಾದವರು ಅಕ್ವೈರ್ ಮಾಡಿದ್ದು 16/2 ಆಗಿರೋದು 1997. 1998ಗೆ ನಿಂಗ ಅನ್ನೋರ ಹೆಸರಿಗೆ ಡಿನೋಟಿಫೈ ಮಾಡಿದ್ದೀವಿ ಅಂತ ಹೇಳಿದ್ರು. ಜಿಯೋ ಇಶ್ಯೂ ಆಗಿರೋದು ನಿಂಗ ಅನ್ನೋ ಹೆಸರಿಗೆ. ಅವ್ರು ಸತ್ತ ಹಲವಾರು ವರ್ಷಗಳಾಗೋಗಿದೆ. ಸತ್ತಿರೋ ಹೆಸರಿಗೆ ಯಾರು ಡಿನೋಟಿಫೈ ಮಾಡಿದವರು? ಡಿನೋಟಿಫೈ ಮಾಡೋಕ್ಕೆ ಯಾರು ಅರ್ಜಿ ಕೊಟ್ಟಿದ್ರು? ಇಲ್ಲ ನಿಂಗಂತ ಮಕ್ಳು ಯಾರಾದರೂ ಕೊಟ್ಟಿದ್ರೆ ಅವ್ರ ಹೆಸರಿಗೆ ಆಗಬೇಕಲ್ಲ ಡಿನೋಟಿಫಿಕೇಶನ್ನು. ಈಗ ನ್ಯಾಷನಲ್ ಲೆವೆಲ್ ಈಗ ಒಂದೇ ಬ್ರದರ್, ಯಾಕಿದೆ ಹೇಳ್ತೀನಿ ಅಂದರೆ ಕ್ಲಾರಿಟಿ ಮಾಡಿಬಿಡ್ತೀನಿ, ಜನಕ್ಕೂ ಸ್ವಲ್ಪ ಹೇಳಿ. ಈಗ ಅದಾದ ಮೇಲೆ 2004ನೇ ಇಸ್ವಿವರೆಗೆ ನಿಮ್ಮ ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ ಮೂಡ ಹೆಸರೇ ಬರ್ತಾ ಇದೆ. 2004ಕ್ಕೆ ಆ ದೇವರಾಜು ಅನ್ನೋ ಹೆಸರಿಗೆ ಮೂಡ ಇದು ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ ಹೆಸರು ಬದಲಾವಣೆ ಮಾಡ್ಕೊತಾರೆ. 2004ಕ್ಕೆ ಮುಖ್ಯಮಂತ್ರಿಗಳ ಬ್ರದರ್ ಇಲ್ಲ, ಆ ಜಮೀನು ಖರೀದಿ ಮಾಡಿದ್ರು, 5 ಲಕ್ಷ ರೂಪಾಯಿ ಏನೋ ಕೊಟ್ಟು ಅಂತ ಹೇಳ್ಕೊಂಡವ್ರೆ. ಮೂಡಾದಲ್ಲಾಗಲೇ ಸೈಟ್ಗಳ ನಿರ್ಮಾಣ ಆದಮೇಲೆ, ಸೈಟ್ ಅಲಾಟ್ ಆಗಿದ್ದ ಮೇಲೆ ಈ ಜಾಗನ ಖರೀದಿ ಹೆಂಗೆ ಮಾಡಿದ್ರು ಇವರು? ಮುಖ್ಯಮಂತ್ರಿಗಳ ಅವತ್ತವರು ಉಪಮುಖ್ಯಮಂತ್ರಿ ಪ್ರಿಲಿಮಿನರಿ ನೋಟಿಫಿಕೇಷನ್ ಆದಾಗ, ಡಿನೋಟಿಫಿಕೇಷನ್ ಆದಾಗ ಆಗ ಅವರು ಉಪಮುಖ್ಯಮಂತ್ರಿ. ಹೌದು, ಸಿದ್ದರಾಮಯ್ಯನವರು. 2004
ಇವರು ಬಾಮೈದ ರಿಜಿಸ್ಟ್ರ್ ಮಾಡಿಸ್ಕೊಂಡಾಗ ಉಪಮುಖ್ಯಮಂತ್ರಿ 2005 ಯಾವೊಂದು ಇವರು ಬಾಮೈದ ಡಿ ಸಿಗೆ ಮುಂದೆ ಹೋಗಿ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಕೇಳಿದಾರಲ್ಲ ಕನ್ವರ್ಷನ್, ಆಗ ಇವರು ಡೆಪ್ಟಿ ಸಿ ಎಮ್ಮು ಹೌದು ಮೂಡಾ ಜಾಗದಲ್ಲಿ ಇವರು ಖರೀದಿ ಮಾಡಿ ಮೂಡಾ ಜಾಗನ ಆವತ್ತು ಅದನ್ನು ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ನೀವು ಅರ್ಜಿ ಹಾಕ್ತಾರಲ್ಲ, ಇವತ್ತು ಆ ರೀತಿ ಯಾರಾದರೂ ಒಬ್ಬ ಜನಸಾಮಾನ್ಯ ಹೋಗಿ ಹಾಕಿದರೆ ಸ್ಥಳ ಪರಿಶೀಲನೆ ಮಾಡಿದೆ ಆ ಜಾಗದ ವಾಸ್ತುವಂಶ ಇದೆ, ಡಿ ಸಿ ತೀರ್ಮಾನ ತಗೋತಿದ್ರ. ಉಪಮುಖ್ಯಮಂತ್ರಿಗಳ ಬಾಮೈದ ಫೇವರ್ ಮಾಡಿದ್ರೆ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ನಾವು ಖುಷಿ ಮಾಡ್ಬೋದು, ಇದಲ್ವೇ ಆಗಿರೋದು. ಹೌದು ಬಟ್ ಅವ್ರು ಹೇಳ್ತಾ ಇರುವಂಥದ್ದು 62 ಕೋಟಿ ರೂಪಾಯಿ ಬೆಲೆ ಸುಮ್ಮನೆ ಅದು ಆಮೇಲೆ ಇರಲಿ ಹೇಳ್ತೀನಿ. ಆಮೇಲಿಂದ 2005 ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಂಡ್ರು. 2010ಕ್ಕೆ ಅವರ ತಂಗಿಗೆ ದಾನ ಮಾಡಿದ್ರು. ಹೌದು ದಾನ 3 ಇಲ್ಲ ಅಂದ್ರೆ 10 ಎಕರೆ ಮಾಡ್ಕೊಳ್ಳಿ, ಅದು ನಿಮ್ಮ ಕುಟುಂಬದಲ್ಲಿ ಒಂದು ಬಾಂಧವ್ಯ, ಎಲ್ಲ ಕುಟುಂಬದಲ್ಲೂ ಮಾಡ್ಕೋತಾರೆ, ಅದಕ್ಕೂ ನಮ್ಮ ತಕರಾರಿಲ್ಲ. 2010ರಲ್ಲಿ ದಾನ ಮಾಡಿದ್ಮೇಲೆ ಹೋಗಲಿ ಆಗಲಾದರೂ ಹೋಗಿ ಆ ಪ್ರಾಪರ್ಟಿ ಅಗ್ರಿಕಲ್ಚರ್ ಸ್ಟೇಟಸಲ್ಲಿ ಇದೆಯೋ ಸೈಟ್ಗಳಾಗಿ ಯಾರಿಗೋ ಕೊಟ್ಟಿದ್ದಾರೋ ಆಗಲಾದರೂ ನೋಡ್ಕೊಂಡ್ರ? ಆಗಲೂ ನೋಡ್ಕೊಂಡಿಲ್ಲ. 14ಕ್ಕೆ ಅರ್ಜಿ ಕೊಟ್ಟರು. ನಮ್ಮ ಜಾಗದಲ್ಲಿ ಬಿ ಡಿ ಅವರು ಮೂಡಾದವರು ಸೈಟ್ ಮಾಡಿ ಅಕ್ರಮ ಮಾಡ್ಕೊಂಬಿಟ್ಟವ್ರೆ ಅಂತ ಹೇಳಿ ಇವರು ಸಿ ಎಂ ಆಗಿದ್ದು ಅಕ್ರಮ ಮಾಡ್ಕೊಂಡಿರೋದು ಇವ್ರ ಬಾಮೈದ, ಅಕ್ರಮವಾಗಿ ದಾನ ಕೊಟ್ಟಿರೋದು ಇವ್ರ ಬಾಮೈದ. ಇದನ್ನ ನಮಗೆ ಈ ಥರ ಆಗಿದೆ ಅಂತೇಳಿ ಅರ್ಜಿ ಕೊಟ್ಟರಲ್ಲ 14ರಲ್ಲಿ ಇವರು ಸಿ ಎಮ್ಮು. 14ರಲ್ಲಿ ಪತ್ರ ಬರೆದ್ರು. ಆಮೇಲೆ 14ರಲ್ಲಿ ಈ ಪತ್ರ ಪತ್ರ ಕೊಟ್ಟ ಮೇಲೆ 17ರವರೆಗೆ ಮತ್ತಾಗೆ ಇದೆ. ಆಮೇಲೆ ಅದೇನೋ 50% ಅವೇನೋ ಮಾಡ್ಕೊಂಡವ್ರು ಅವೆಲ್ಲ ಇರಲಿ. ಇಲ್ಲಿ ಪ್ರಶ್ನೆ, ಇವ್ರ ಭೂಮಿನೇ ಇಲ್ಲದೆ ಇದ್ದಾಗ ಇವ್ರ ಪ್ರಾಪರ್ಟಿನೇ ಇಲ್ಲದೆ ಇರೋದನ್ನು ನಮಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತೇಳಿ ವಿಜಯನಗರದಲ್ಲೇ ಕೊಡಿ ಎಲ್ಲ ಪತ್ರ ತೋರಿಸಲ್ಲ ವೈಟ್ನರು. ಇಲ್ಲಿಲ್ಲ, ಅದೇ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಎಲ್ಲಿ ಬರ್ದಿದ್ರು ಅದೆಲ್ಲ ವೈಟ್ನರ್ ಹಾಕ್ಬಿಟ್ರು. ಅದು ಇವಾಗ ರೀಸೆಂಟ್ ಆಗಿ ಆಗಿರ್ಬೋದು. ಅದು ಯಾರೋ ಹೆಲಿಕಾಪ್ಟರ್ ಹೋಗಿದ್ರಂತೆ, ಅದೇ ಡಾಕ್ಯುಮೆಂಟ್ ತರಕ್ಕೆ ಸ್ಪೆಷಲ್ ಹೆಲಿಕಾಪ್ಟರ್ ಅಂತ ಹೇಳ್ತಾರೆ. ಇಲ್ಲಿ ಇವ್ರ ಜಾಗನೇ ಅಲ್ಲ ಒರಿಜಿನಲಿ, ಅದು ಮೂಡ ಜಾಗ. ನಾನು ಜಾಗದಲ್ಲಿ ಹೋಗ್ಬಿಟ್ಟು ನೀವು 15 ಸೈಟ್ ತಗೊಂಡ್ರೆ ನಾನು ಏನು ಕೇಳ್ಬೇಕಂತಿದ್ದೆ ಅಂದರೆ, ಈಗ ನೋಡಿ, ಈಗ ನಾವು ನ್ಯಾಷನಲ್ ಒಂದು 10-15 ವರ್ಷದಿಂದ ರಾಬರ್ಟ್ ವಾಡ್ರಾ ಮಾಡೆಲ್ ಅಂತ ಒಂದು ಮಾಡೆಲ್ ಬಂತು. ಆ ಮಾಡೆಲ್ ಹೇಗೆ ಅಂದರೆ 6 ಕೋಟಿ ಜಮೀನ್ ರೈತನಿಗೆ 6 ಲಕ್ಷ ರೂಪಾಯಿ ಕೊಟ್ಟು ನೀವು 65 ಕೋಟಿ ರೂಪಾಯಿ ಹೇಗೆ ಮಾಡ್ಕೊಂಡ್ರಿ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಇವಾಗ ನ್ಯಾಷನಲ್ ಲೆವೆಲಲ್ಲಿ ಇವಾಗ ಇದು ತುಂಬ ಸಿಂಪಲ್ ಸ್ಟೋರಿ. ಕರೆಕ್ಟ್. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ. ಒಬ್ಬ ರೈತನಿಗೆ ನೀವು ಮೋಸ ಮಾಡಿದ್ದೀರಾ, ಜಮೀನು ಅವ್ರದ್ದು 6 ಲಕ್ಷ ಕೊಟ್ಟು ನೀವು 65 ಕೋಟಿ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ. ಇವತ್ತು ಹೇಳ್ತಾರೆ ಈ ಪತ್ರ ಬರ್ದೇ ಇಲ್ಲ ಅಂತ ಹೇಳ್ತಾರೆ, ಬರದೇ ಇಲ್ಲ ಅಂತಾರೆ. ಇದು RTI ಕಾಪಿ. ಇದು ಅದಷ್ಟೇ ಅಲ್ಲ, ನೀವು ಸಿಂಪಲ್ ಇಶ್ಯೂ ಇದು. ಈ ಪ್ರಾಪರ್ಟಿ ಸರ್ಕಾರದ ಪ್ರಾಪರ್ಟಿ, 16/2 ಆದಮೇಲೆ ಸರ್ಕಾರದ ಪ್ರಾಪರ್ಟಿ ಅದು. ಡಿನೋಟಿಫಿಕೇಷನ್ನು ಆಯಿತು, ಯಾರೋ ಪ್ರಚಾರ ಹಾಕಿ ಮಾಡಿಸ್ಬಿಟ್ಟಿದ್ದಾರೆ. ಡಿನೋಟಿಫಿಕೇಷನ್ ಆದಮೇಲೂ ಮೂಡಾದಿಂದ ಸೈಟ್ಗಳು ಬಡಾವಣೆ ರಚನೆ ಮಾಡಿ, ಪಾರ್ಕ್ ರಚನೆ ಮಾಡಿ, ಪ್ಲ್ಯಾನ್ ಇದೆ, ಹಂಚಿಕೆ ಆಗಿದೆ. ಅದನ್ನು ಹೆಂಗೆ ಖರೀದಿ ಮಾಡಿದ್ರಿ ನೀವು? ಸರ್ಕಾರಿ ಭೂಮಿ ಅದು ಸ್ಟೇಟಸ್ಸು. ಅದನ್ನು ನೀವು ಸುಳ್ಳು ದಾಖಲೆ ಮಾಡ್ಕೊಂಡು, ನೀವು ಅಧಿಕಾರಿಗಳನ್ನ ಇಟ್ಕೊಂಡು, ನೀವು ರಿಜಿಸ್ಟ್ರ್ ಮಾಡ್ಕೊಂಡು, ಇದು ನನ್ನ ಜಾಗ ಅಂತ ಯಾವ ರೀತಿ ಕ್ಲೈಮ್ ಮಾಡ್ತೀರಿ ಸಿದ್ದರಾಮಯ್ಯನವರೇ? ನೀವು ಲಾಯರ್, ನೀವು ಹೇಳಿ ಸತ್ಯನ? ನೀವೇನು ಹೇಳ್ತಾ ಇದ್ದೀರಲ್ಲ ಈಗ ಪಾಪ 5 ಲಕ್ಷ ಕೊಂಡ್ಕೊಂಡು 62 ಕೋಟಿ ಬೆಲೆ ಅಂತಾರೆ. ಅಲ್ಲಿ ಮೂಡಾದಲ್ಲಿ 1 ಎಕರೆಗೆ ಏನು ಸೈಟ್ ಕೊಡಬೇಕು, 2 ಎಕರೆ ಅಕ್ವೈರ್ ಆದರೆ ಏನು ಸೈಟ್ ಕೊಡಬೇಕು, 3 ಎಕರೆಗೆ ಏನು ಕೊಡಬೇಕು, ಎಲ್ಲ ಗೈಡ್ಲೈನ್ಸ್ ನೀವೇ ಇಟ್ಕೊಂಡಿದ್ದೀರಿ. ನೀವು ಆಗ ಅಸಂಪ್ಷನ್ನೇ ಮಾಡ್ಕೊಂಬಿಡಿ ನಿಮ್ಮದೇ ಲ್ಯಾಂಡು ಅಂತ. 3 ಎಕರೆಗೆ ಎಷ್ಟು ಸೈಟ್ ತಗೋಬೇಕು ನೀವು? 15 ಸೈಟ್ ಕೊಡೋಕೆ ಅವಕಾಶ ಇದೆ ಅಲ್ಲಿ. 2 ಸೈಟ್ ಅದು ಕಾಂಪೆನ್ಸೇಟರ್, ಅದು ಗೈಡ್ಲೈನ್ಸೇ ಇದೆ, ನೋಟಿಫಿಕೇಶನ್ನೇ ಇದೆ ಅದು. ಇಷ್ಟೆಲ್ಲ ನೀವು ದುರುಪಯೋಗ ಪಡಿಸ್ಕೊಂಡು ಮಾಡ್ಕೊಂಡು, ನನಗೇನೂ ಗೊತ್ತಿಲ್ಲ, 62 ಕೋಟಿ ಕೇಳಿದವರು ನೀವೇ, ನನ್ನ ಜಾಗ ಅಂತ ಹೇಳಿದವರು ನೀವೇ. ಎಲ್ಲಿದೆ ನಿಮ್ಮ ಜಾಗ ಅನ್ನೋದಕ್ಕೆ, ನಿಮ್ಮ ಬಾಮೈದ ಜಾಗ ಅನ್ನೋದಕ್ಕೆ ದಾಖಲೆ ಎಲ್ಲಿ ಅಂತೀರಿ? ಇದಕ್ಕಿಂತಲೂ ಬೇಕಾ ದಾಖಲೆಗಳು? ನಮಗೇನು ಆಶ್ಚರ್ಯ ಆಯಿತು ಅಂದರೆ, ಈಗ ನಾವು ನೋಡಿ ಬೆಳಗ್ಗೆ ಇದು ಪತ್ರ ತೋರಿಸಿದ್ರಿ ನಾವು,
ಶೆಟ್ಟಿ ಅವರು ಮತ್ತು ಸ್ಮಿತಾ ಅವರು ಇವತ್ತು ಬೆಳಗ್ಗೆ ಇದರಲ್ಲಿ 2 ಅವರ್ ನಾನ್ ಸ್ಟಾಪ್ ಬ್ರಾಡ್ಕಾಸ್ಟ್ ಮಾಡಿದ್ರು. ಬಟ್ ಅಲ್ಲಿ ಅವ್ರು ಹೇಳಿದ್ದಿಷ್ಟೇ, ಆ ಪತ್ರನೇ ಇಲ್ಲ ಅಂತ. ಅದು ಹೇಗೆ ಹೇಳಕ್ಕಾಗುತ್ತೆ? ಪತ್ರನೇ ಇಲ್ಲ ಅಂತ. ಅದು ರೆಸೊಲ್ಯೂಷನ್ ಇದು ನೋಡಿ, ಪೂರ್ತಿ ಮೂಡಾ ಫೈಲ್ ನಮ್ಮ ಹತ್ರ ಇದೆ. ಮೂಡಾ ಫೈಲ್ ಇದೆ ಇಲ್ಲಿ. ರೆಸೊಲ್ಯೂಷನ್ ಅಲ್ಲಿ ಲೆಟರ್ ಡೇಟ್ ಇಟ್ಕೊಂಡು ರೆಸೊಲ್ಯೂಷನ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ ಡೇಟು ಮತ್ತೆ ಲೆಟರು. ಇವತ್ತು ಈಗ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಈ ಒಂದು ದಾಖಲೆಗಳು ಕಳೆದ ವರ್ಷವೇ ಹಲವಾರು ಜನದ ಕೈಗೆ ದೊರಕ್ಬಿಟ್ಟಿದೆ. ಈಗ ಏನು ಮಾಡಿದ್ರು ತಿದ್ದಕ್ಕಾಗಲ್ಲ. ಅರೆ ಇದು ಮಾರ್ಕೆಟಲ್ಲಿ ಸರ್ಕ್ಯುಲೇಟ್ ಒರಿಜಿನಲ್ ಎಲ್ಲೋ ಇದೆಯಾ? ಅದು ವೈಟ್ನರ್ ಹಾಕಿಲ್ದೇ ಇರೋದು? ವೈಟ್ನರ್ ಇಲ್ಲದೆ ಇರೋದು ಕೂಡ ಇದೆ ಅಂತ. ವೈಟ್ನರ್ ಇಲ್ಲದೆ ಇರೋದು ಇದೆ. ಎಲ್ಲಿದೆ ಅದು? ಸಿಗ್ತದೆ, ತಲೆ ಕೆಡಿಸ್ಕೋಬೇಡಿ ಸರ್. ಅವ್ರು ಹೇಳ್ತಾ ಇದ್ದಾರೆ ಅಂದರೆ 40 ವರ್ಷದ ಜೀವನದಲ್ಲಿ ಎಂದೂ ಕೂಡ ಕಪ್ಚುಕ್ಕೆ ಇರಲಿಲ್ಲ. ಈಗ ಅಹಿಂದ ನಾಯಕ, ಹಿಂದುಳಿದ ವರ್ಗ ನಾಯಕ ಅಂದ್ಬಿಟ್ಟು ಪ್ರತಿಪಕ್ಷ ಥರ ಮಾಡ್ತಾ ಇದ್ದಾರೆ. ಆಗಿದ್ದರೆ ನಾನು ಇವತ್ತು ಯಾವುದೋ ಕೋಟ್ ಮಾಡಿದೆ, ಇವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗಲೇ 61 ಲೋಕಾಯುಕ್ತ ಕೇಸು ಮುಖ್ಯಮಂತ್ರಿಗಳ ಮೇಲೆ ಇದೆ ಅಂತಕ್ಕಂಥದ್ದು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ. 61 ಲೋಕಾಯುಕ್ತ ಮುಂದೆ ಇವ್ರ ಮೇಲೆ ಇರೋ ಕೇಸು ದಾಖಲೆ ಆಗಿರೋದು. ಅದರಲ್ಲಿ ಇನ್ನೂ 50 ಕೇಸು ತನಿಖೆನೇ ಪ್ರಾರಂಭ ಮಾಡಿಲ್ಲ ಸಿದ್ದರಾಮಯ್ಯ ವಿರುದ್ಧ, ಅವರ ವಿರುದ್ಧ. ಅದಕ್ಕೆ ಅವತ್ತಿನ ಲೋಕಾಯುಕ್ತರು ಏನು ಹೇಳಿದ್ದಾರೆ, 7,000 ಅರ್ಜಿಗಳು ಬಂದಿದ್ದಾವೆ, ದೂರು ಸೀನಿಯಾರಿಟಿ ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟವ್ರದ್ದು ಬಂದಾಗ ಪತ್ರಿಕೆಗಳಲ್ಲಿ. ಹಾಗಿದ್ರೆ ಇವರು ಬ್ಲ್ಯಾಕ್ ಮಾರ್ಕೆ ಇಲ್ಲದೇ ಇದ್ದರೆ 50 ದೂರು ಇವ್ರ ಮೇಲೆ ಯಾಕೆ ಹೋಯ್ತು ಲೋಕಾಯುಕ್ತ ಮುಂದೆ? ಈ ಪ್ರಕರಣ ಅದೇ ಕಾರಣಕ್ಕಾಗಿ ಲೋಕಾಯುಕ್ತ ತೆಗೆದು ACB ಮಾಡಿದ್ರೆ ಅದಕ್ಕೆ ಮಾಡಿದ್ದು, ಮುಚ್ಕೊಳ್ಳಿಕ್ಕೆ ಅದೆಲ್ಲವನ್ನ ಮುಚ್ಚಾಕ್ಲಿಕ್ಕೆ ACB ಮಾಡ್ಕೊಂಡ್ರು. ಕುಮಾರಸ್ವಾಮಿ ಅವರೇ, ನೀವು ದ್ವೇಷ ರಾಜಕಾರಣ ಮಾಡಲ್ಲ ಅಂತ ಹೇಳಿದ್ರಿ. ಟೈಮಿಂಗ್ ಬಗ್ಗೆ ಪ್ರಶ್ನೆ ಕೇಳ್ತೀನಿ. ನವೆಂಬರ್ನಲ್ಲಿ ನೀವೇ ಹೇಳ್ದಂಗೆ ರಾಜ್ಯಪಾಲರ ಟೇಬಲ್ಗೆ ಹೋಗುತ್ತೆ ನಿಮ್ಮ ಪ್ರಕರಣ. ಡಿಸೆಂಬರ್ನಲ್ಲಿ ಪ್ರದೀಪ್ ಕುಮಾರ್ ಅವರು ಅದೇ ರಾಜ್ಯಪಾಲರ ಬಳಿ ಹೋಗ್ತಾರೆ ಮೂಡಾ ವಿಚಾರ ಇಟ್ಕೊಂಡು. ಟೈಮಿಂಗ್ ಬಗ್ಗೆ ಸಂದೇಹ ಬರಲ್ವಾ? ಅಲ್ಲಿ ನಿಮ್ಮ ಫೈಲು ರಾಜ್ಯಪಾಲರ ಟೇಬಲ್ ತಲುಪುತ್ತೆ SIT ಇಂದ. ಅದಾಗಿ ಒಂದೇ ತಿಂಗಳಲ್ಲಿ ಸಿದ್ದರಾಮಯ್ಯನವರ ಮೂಡಾ ವಿಚಾರ ಕೂಡ ಫಸ್ಟ್ ಟೈಮ್ ರಾಜ್ಯಪಾಲರ ಟೇಬಲ್ಗೆ ಹೋಗುತ್ತೆ. ಇದರಲ್ಲಿ ಪ್ರದೀಪ್ ಅವರು ನಮ್ಮ ಪಕ್ಷದ ಕಾರ್ಯಕರ್ತ, ಅದರಲ್ಲೇನು ಮುಚ್ಚುಮರೆ ಇಲ್ಲ. ಅವರು ಡಿಸೆಂಬರ್ ತಿಂಗಳಿನಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಒಂದು ದೂರು ದಾಖಲಾತಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಅಲ್ವೇ? ಆ್ಯಸ್ ಎ ವಕೀಲ, ಜನತಾದಳದ ಕಾರ್ಯಕರ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ವಕೀಲರಾಗಿ, ಅದರ ಜೊತೆಗೆ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಿದ್ದಾರಲ್ಲ, ಹಿಟ್ ಆ್ಯಂಡ್ ರನ್ನು ಇದೆಲ್ಲ ಹೇಳ್ತಾರಲ್ಲ ಇವರು. ಆ ಒಂದು ಹಿನ್ನೆಲೆಯಲ್ಲಿ ಇವರು ನಾನು ಪಾರದರ್ಶಕ, ನಂದು ತೆರೆದ ಪುಸ್ತಕ ಇದೆಲ್ಲ ಹೇಳ್ತಾರಲ್ಲ ಪದೇ ಪದೇ. ಅದರ ಹಿನ್ನೆಲೆಯಲ್ಲಿ ಒಂದು ಸ್ಯಾಂಪಲ್ ಏನಿದೆ ಅವರು ದೂರು ಕೊಟ್ಟಿದ್ದಾರೆ. ಇದು ಅವ್ರ ಮೇಲೆ ದ್ವೇಷಕ್ಕೆ ನನ್ನ ಮೇಲೇನೋ ಮಾಡಿದ್ರು ಅಂತೇಳಿ ಕೊಟ್ಟರೆ ನನಗೆ ವಿಷಯವೇ ಗೊತ್ತಿಲ್ಲ. ಅದು ನನಗೆ ಬಂದಿದ್ದು ಮೊನ್ನೆ ಅದು ಯಾವುದೋ ಒಂದು ಬೇರೆ ಚಾನಲ್ನಲ್ಲಿ ಅದೇನೋ 420 ಕುಮಾರಸ್ವಾಮಿ ಅದೇನೇನೋ ಹಾಕೊಂಡು ಹೊಡಿತಿದ್ದಾರಲ್ಲ, ಅಲ್ಲಿವರೆಗೆ ನನಗೆ ವಿಷಯವೇ ಗೊತ್ತಿಲ್ಲ. ನಾವು ಆ್ಯಕ್ಚುಲಿ ಈ ಮೂಡಾ ಹಗರಣದಲ್ಲಿ ಅಕ್ರಮ ಏನಾಗಿತ್ತು, ಆ ಅಕ್ರಮಗಳು ನನಗೆ ಮಾಹಿತಿ ಬಂದ ನಂತರ ನಮ್ಮ ಕಾರ್ಯಕರ್ತ ಹೋಗಿ ಕೊಟ್ಟಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸಾರ್ವಜನಿಕವಾಗಿ ಅವತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ನಾಯಕರು ಹೇಳ್ತಾ ಇರುವಂಥದ್ದು, ಸಾಯಿ ವೆಂಕಟೇಶ್ವರ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಲೋಕಾಯುಕ್ತದವರು. ಯಾಕೆ ಕುಮಾರಸ್ವಾಮಿ ಅಥವಾ JDS ನ ಮುಖಂಡರು ಕುಮಾರಸ್ವಾಮಿ ಅವರು ಯಾಕೆ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ? ಅಥವಾ ಪ್ರಾಸಿಕ್ಯೂಷನ್ ಕೊಡುವಂಥ ಅಧಿಕಾರ ಇಲ್ವಾ ಅಂತ? ಸ್ಟೇಟಸ್ ಏನಿದೆ ಈಗ ಸ್ಟೇಟಸ್ ಏನಿದೆ? ನನ್ನ ಆಕ್ಷೇಪ ಎಲ್ಲೂ ಇಲ್ಲ. ಗವರ್ನರ್ ಮುಂದೆ ಅವ್ರು ಏನು ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಆದೇಶಗಳೇನಿದೆ ಈ ಸಾಯಿ ವೆಂಕಟೇಶ್ವರಕ್ಕೆ ಸಂಬಂಧಪಟ್ಟಿದ್ದು, ಗವರ್ನರ್ ಮುಂದೆ ಹೋಗ್ತಕ್ಕಂಥ ಅವಶ್ಯಕತೆ ನವೆಂಬರ್ ತಿಂಗಳಲ್ಲಿ ಇದೆಯಾ? ಲೀಗಲ್ ಅಡ್ವೈಸರ್ಸ್ ಹೇಳಬೇಕದು. ನಾನೇನು ಲಾ ಗ್ರ್ಯಾಜುಯೇಟ್ ಅಲ್ಲ. ಯಾವ ಸುಪ್ರೀಂ ಕೋರ್ಟು ನಿಮ್ಮ ತನಿಖೆಯನ್ನು ಪೂರ್ಣಗೊಳಿಸಿ ಯಾರ ಮುಂದೆನೂ ಹೋಗದೆ, ಯಾವುದೇ ಕೋರ್ಟ್ಗಳ ಮುಂದೆ ಹೋಗದೆ ನಮ್ಮ ಮುಂದೆನೇ ಬಂದು ಇದನ್ನು ನೀವು ಇಡಬೇಕು ಮಾಹಿತಿಗಳನ್ನು ಅಲ್ಟಿಮೇಟ್ಲಿ ಅಂತಕ್ಕಂಥ ಆದೇಶ ಏನು ಮಾಡಿದ್ರು. ಅವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಾಗ ನನ್ನ ಮೇಲೆ ಎನ್ಕ್ವೈರಿ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆ, ಸ್ಯಾಂಕ್ಷನ್ ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟವರು ತಗೋಬೇಕು ಅಂತ ಹೇಳಿ. ಬಟ್ ಅವಾಗ ಇರಲಿಲ್ಲ, PC ಆಕ್ಟ್ ತಿದ್ದುಪಡಿ ಆಗಿದ್ದು 2018ರಲ್ಲಿ. ಇರಲಿ ಅವತ್ತು ಈ ಕೇಸು ಹಳೆ ಕೇಸ್ ಇದು. ನೀವೇನು ಹೇಳ್ತಾ ಇದ್ದೀರಿ, ಈಗ ಏನೋ ಹೊಸ ಕಾನೂನು ಬಂದಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಈ ರೀತಿ ತನಿಖೆ ಸಂಪೂರ್ಣಗೊಂಡಿದೆ,
ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಬೇಕು, ಕುಮಾರಸ್ವಾಮಿ ಅವ್ರನ್ನೂ ಸೇರಿಸಬೇಕಾಗಿದೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು, ಸುಪ್ರೀಂ ಕೋರ್ಟ್ನಲ್ಲಿ ನಮಗೇನು ಡೈರೆಕ್ಷನ್ ಕೊಡ್ತೀರಿ ಅಂತ ಹೋಗಿ ಕೇಳಬೇಕಾಗಿತ್ತಲ್ವ ಹಾಕೋದಕ್ಕಿಂತ ಮುಂಚೆ. ಪ್ರಾಸಿಕ್ಯೂಷನ್ ಕೇಳಿದ್ರೆ ಡೈರೆಕ್ಟಾಗಿ ತನಿಖೆ ವರದಿನ ಸುಪ್ರೀಂ ಕೋರ್ಟ್ ಕೊಡ್ಬೋಂಥ ಅಧಿಕಾರ SIT ಗಿದೆ. SI ಕೊಡ್ಬೋದಾಗಿತ್ತು. SIT ಏನು ಡೈರೆಕ್ಷನ್ ಕೊಟ್ಟರು? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಹಾಗಿದ್ರೆ ಈಗ ನೀವು ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರ ಹತ್ರ ಕೇಳುವಂಥದ್ದು ಕೋರ್ಟಲ್ಲಿ ನಿಲ್ಲೋದಿಲ್ಲ ಆಗಿದ್ರೆ ಗೊತ್ತಿಲ್ಲ. ಲೀಗಲ್ ಅಡ್ವೈಸರ್ಸ್ ಹೇಳಬೇಕಾದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆ, ಇದರ ನಡುವೆ ಇನ್ನೊಂದು ಮಾತು ಹೇಳಿದ್ರಿ ಸರ್, ಒಂದು ಮಾತನ್ನು. ಯಾಕಂದರೆ ಈ ಹಿಂದೆ ಕೂಡ ಒಂದು MLC ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ವಿಚಾರ ಬಂದಾಗ ರಾಜಕೀಯ ನಡೆಸೋದಕ್ಕೆ ಬೇಕಾಗತ್ತೆ ಅಂತ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳುವಾಗಲೂ ಒಂದು ಮಾತನ್ನು ಹೇಳಿದ್ರಿ. ನಾವು ರಾಜಕೀಯ ಮಾಡುವಾಗ ಕೆಲವರು ನಮಗೆ ಹೆಲ್ಪ್ ಮಾಡಿರ್ತಾರೆ, ಅವರಿಗೆ ವಾಪಸ್ ಹೆಲ್ಪ್ ನಾವು ಮಾಡಬೇಕಾಗತ್ತೆ, ಎಲ್ಲರೂ ಮಾಡ್ತಾರೆ, ಆಮೇಲೆ ಗೊತ್ತಿರುವಂಥ ವಿಚಾರ. ಯಾವುದನ್ನು ನೀವು ಅದನ್ನು ಹೇಳಿದ್ದು, ಯಾವ ವಿಚಾರವನ್ನು ಹೇಳಿದ್ದು? ನಾನು ಜನರಲಿ ಚರ್ಚೆ ಮಾಡಿದೆ. ಓಕೆ, ಯಾಕೆ ಹೇಳಿದೆ ಅಂದರೆ ಈ ವಿಷಯವನ್ನು ಅದಕ್ಕೂ ಈ ವೆಂಕಟೇಶ್ವರ ಇದಕ್ಕೂ ಸಂಬಂಧ ಇದೆ ಅಂತ ಕೇಳ್ತಿರೋದು ನಾನು. ಅದಕ್ಕೋಸ್ಕರ ನಾನು ಹೇಳಿದ್ದೇನು ಅಂದರೆ, ನಾನು ಸಾರ್ವಜನಿಕವಾಗಿ ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ, ಇವತ್ತಿನ ರಾಜಕಾರಣದಲ್ಲಿ ಒಂದು ಪಕ್ಷವನ್ನು ಮುನ್ನಡೆಸಬೇಕಾದ್ರೆ ರಾಜಕೀಯವಾಗಿ ಹಣದ ಅವಶ್ಯಕತೆ ಇದೆ. ಮನೆ ದುಡ್ಡಿನಲ್ಲಿ ಯಾರೂ ರಾಜಕಾರಣ ಮಾಡಲಿಕ್ಕಾಗಲ್ಲ, ಯಾವ ಪಕ್ಷಗಳು ಮಾಡೋಕ್ಕಾಗಲ್ಲ. ನಾನು ನೇರವಾಗಿ ಹೇಳಿದ್ದೇನೆ. ಆದರೆ ನಾವು ಅಧಿಕಾರದಲ್ಲಿದ್ದಾಗ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಾವು ಯಾರಿಗೋ ಫೇವರ್ ಮಾಡಬೇಕು ಅಂತ ಮಾಡಿ ಹಣ ಸಂಪಾದನೆ ಮಾಡಿದ್ರೆ ಅದು ಅಕ್ರಮ. ಓಕೆ, ಚುನಾವಣೆ ಸಂದರ್ಭದಲ್ಲಿ 100 ಜನ 5,000 10,000ದಿಂದ ಹಿಡಿದು ಕೋಟಿಗಟ್ಟನ್ನು ಕೊಡ್ತಕ್ಕಂಥ ಒಂದು ವಾತಾವರಣ ಇದೆ ಇವತ್ತು. ಅದಿರ್ತಕ್ಕಂಥ ವಾಸ್ತವಾಂಶ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಿಂದೇನೂ ಹೇಳಿದ್ದೇನೆ, ಯಾವುದೊಂದು MLC ಇಶ್ಯೂ ಬಂದಾಗ. ಈಗಲೂ ಅದನ್ನೇ ನಾನು ಹೇಳ್ತೇನೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಸರ್? ನೋಡೋಣ, ಕಾಲ ನಿರ್ಧಾರ ಮಾಡುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬರು ಮುಂಬೈ ಕರ್ನಾಟಕದ ಒಬ್ಬರು ನಾಯಕರು, ಕಾಂಗ್ರೆಸ್ ನಾಯಕರು ನಿಮ್ಮನ್ನು ಪದೇ ಪದೇ ದೆಹಲಿಯಲ್ಲಿ ಭೇಟಿ ಆಗ್ತಾ ಇದ್ದಾರೆ, ಅದು ನಿಜಾನಾ? ನನ್ನ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಒಂದು ದಿವಸ ಬಂದಿದ್ದರು. ಓಕೆ, ಬಂದಿದ್ದು ನಿಜ. ಆದರೆ ಅವರು ರಾಜಕೀಯ ಮಾತಾಡ್ಲಿಕ್ಕೆ ಬಂದಿರಲಿಲ್ಲ. ಓಕೆ, ಗಡ್ಕರಿ ಅವರು PWD ಮಿನಿಸ್ಟ್ರು. ಗಡ್ಕರಿ ಅವ್ರ ಹತ್ರ ಮತ್ತು ನೀತಿ ಆಯೋಗದಲ್ಲಿ ನಮ್ಮ ರಾಜ್ಯದ ರಸ್ತೆಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಫೈಲ್ ಇದೆ, ಅದಕ್ಕೆ ಒಪ್ಪಿಗೆ ಕೊಡಿಸಿ ಅಂತ ಅವರೊಬ್ಬರೇ ಮಂತ್ರಿ ಬಂದವರು ಇಲ್ಲಿವರೆಗೆ ನನ್ನ ಹತ್ರ. ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಕೇಂದ್ರ ಸರ್ಕಾರದಿಂದ ನಮಗೆ ತಾವು ಇಂಟರ್ಫಿಯರೆನ್ಸ್ ಆಗಿ ಕೆಲವು ಒಪ್ಪಿಗೆ ಕೊಡಿಸಿ ಅಂತ ಬಂದಂಥವರು ಆ ಒಬ್ಬರೇ ಮಂತ್ರಿ. ಆ ಮಂತ್ರಿ ಜೊತೆ ದುಬೈಯಲ್ಲಿ ಯಾವತ್ತಾರು ಮೀಟಿಂಗ್ ಮಾಡಿದ್ದೆ? ಇಲ್ಲ, ನಾನು ಈ ದುಬೈಗೆ ಹೋಗಿಲ್ವಲ್ಲ ಇತ್ತೀಚೆಗೆ. ಇಲ್ಲ, ಇತ್ತೀಚೆಗಲ್ಲ ಹೋಗೇ ಇಲ್ವಲ್ಲ. ಅಂದರೆ ದುಬೈಗೆ ಹಿಂದೆ ಹೋದ ವರ್ಷ ಹೋಗಿದ್ದೀನಿ. ರಾಜಕೀಯ ಪಡಸಾಲೆ ಕೆಂಪೇಗೌಡ ಜಯಂತಿಗೆ ಹೋಗಿ ಬಂದೆ. ಅಲ್ಲ, ಅದಕ್ಕೆ ಪೂರಕವಾಗಿ ಏನಂತಂದ್ರೆ ಒಂದಷ್ಟು ರಾಜಕೀಯ ಕೂಡ ಚರ್ಚೆ ಆಯಿತು. ಮತ್ತು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಂತ ಯಾಕೆ ಪ್ರಶ್ನೆ ಬಂತಂದ್ರೆ, DK ಶಿವಕುಮಾರ್ ಹೇಳ್ತಾರೆ ನಾನು ಬಂಡೆ ರೀತಿ ನಿಂತಿರ್ತೀನಿ ಅಂತ. ಸಿದ್ದರಾಮಯ್ಯ ಹೇಳ್ತಾರೆ ಹೈಕಮಾಂಡ್, ರಾಹುಲ್ ಗಾಂಧಿ ಸೇರಿದಂತೆ ಇಡೀ ಹೈಕಮಾಂಡ್ ನನ್ನ ಜೊತೆ ಇದೆ, ಹೆಂಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಈಗ ನೋಡಿ, ಕಳೆದ 1 ವರ್ಷದಿಂದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮಂತ್ರಿಗಳು ಈ ಮುಖ್ಯಮಂತ್ರಿಯ ಬದಲಾವಣೆ, ಕೆಲವು ಅವರ ಹೈಕಮಾಂಡ್ ತೆಗೆದುಕೊಳ್ತಕ್ಕಂಥ ನಿರ್ಧಾರದ ಬಗ್ಗೆ ಬೀದಿಯಲ್ಲಿ ನೆನ್ನೆ ಮೊನ್ನೆ ಮಂತ್ರಿ ಆಗಿರೋರು ಚರ್ಚೆ ಮಾಡ್ತಾರೆ. ಹೌದು, ಒಂದು ರಾಷ್ಟ್ರೀಯ ಪಕ್ಷದ ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತಿದೆ. ಯಾರು ಆ ತೀರ್ಮಾನ ತೆಗೆದುಕೋಬೇಕು, ಒಬ್ಬ ಮುಖ್ಯಮಂತ್ರಿಯ ಬದಲಾವಣೆ ಒಬ್ಬ ಹೇಳ್ತಾರೆ, ಇಲ್ಲ ಅವರೇ 3.5 ವರ್ಷ ಅಂತಾರೆ. ಮುಖ್ಯಮಂತ್ರಿಗಳ ಮಗನೇ 100 ಬಾರಿ ಹೇಳಿದ್ದಾರೆ, ನಮ್ಮಪ್ಪನೇ ಮುಂದಿನ 3.5 ವರ್ಷ ಅವರೇ ಇರ್ತಾರೆ ಸಂಪೂರ್ಣ ಅಂತ. 3 ವರ್ಷ ಇರ್ತಾರೆ? ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ? ಅದು ಜನ ರಾಜಕೀಯದಲ್ಲಿ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಪಾಪ ಹೇಳಲ್ವ ನಮ್ಮ ಡೆಪ್ಟಿ CM ಅವರು, ಮುಂದಿನ 10 ವರ್ಷವೂ ನಾವೇ ಇರ್ತೀವಿ ಅಂತಾರೆ. ಹಿಂದೇನೋ ಹಲವಾರು ನಾಯಕರು ಅದನ್ನೇ ಹೇಳಿದ್ರು. ನಿಮ್ಮ DCM ನಿಮ್ಮ ಹಳೆ ಫ್ರೆಂಡ್ ಈಗಿನ ಪರಿಸ್ಥಿತಿನಲ್ಲಿ ನನ್ನ ಅಭಿಪ್ರಾಯದಲ್ಲಿ ಈಗ ಈ ಸರ್ಕಾರದ ಅಕ್ರಮಗಳೇನು ನಡೀತಾ ಇದೆ, ಬರೀ ಇದೊಂದಕ್ಕೆ ನಿಲ್ಲುತ್ತೆ ಅನ್ಕೋಬೇಡಿ. ಓಕೆ, ಹಲವಾರು ಅಕ್ರಮಗಳಿದೆ. ಈ ಸರ್ಕಾರ ಕೇವಲ 1 ವರ್ಷದಲ್ಲಿ 5 ವರ್ಷದ ಸರ್ಕಾರ ತಗೊಳ್ತಕ್ಕಂಥ ಕೆಟ್ಟ ಹೆಸರಿತ್ತಲ್ಲ, ಕೊನೆ ಅಂತಲ್ಲಿ ಚುನಾವಣೆಗೆ ಹೋಗ್ಬೇಕಾದ್ರೆ 1ನೇ ವರ್ಷದಲ್ಲೇ ಪ್ರಾರಂಭ ಆಗೋಗಿದೆ. ಅದರಿಂದ ಇದು ನಾನು ಸರ್ಕಾರ ಡಿಸಾಲ್ವ್ ಆಗ್ಬಿಡುತ್ತೆ ಅಂತ ಹೇಳಲ್ಲ, ಲೀಡರ್ಶಿಪ್ ಚೇಂಜ್ ಆಗ್ಬೋದು. ಕುಮಾರಸ್ವಾಮಿ ಅವ್ರು ಹಿಂದೆ ನೋಡಿದ ಭವಿಷ್ಯ ಸುಳ್ಳಾಗೋಯ್ತಲ್ಲ ಅಂತ 6 ತಿಂಗಳು ಡೇಟ್ ಕೊಟ್ಟಿದ್ರಿ ಸರ್ಕಾರಕ್ಕೆ. ನಾನು 1 ವರ್ಷ ಮುಗಿಸ್ತು. ಈ ಸರ್ಕಾರ ಅಂತ ಯಾಕೆ ಹೇಳಿದ್ದೀನಿ ಅಂದರೆ ಡಿಸಾಲ್ವ್ ಆಗುತ್ತೆ ಅಂತ ಹೇಳಿಲ್ಲ. ನಾನು ಹೇಳಿರ್ತಕ್ಕಂಥದ್ದು
ಸರ್ಕಾರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಈಗಿನ ಕೆಲವು ರಾಜಕೀಯದ ಬೆಳವಣಿಗೆಯ ಮೇಲೆ ನಾನು ಹೇಳಿದ್ದೇನೆ. ಅಲ್ಲ ಹಾಗಿದ್ರೆ ರಾಜಕೀಯದ ವಿಶ್ಲೇಷಣೆ ನಾನು ಮಾಡಿರೋದು. ಲೀಡರ್ಶಿಪ್ ಬದಲಾವಣೆ ಅಂದ್ರೆ ಒಂದು ಮಾತು ಅಂದರೆ ಸತೀಶ್ ಜಾರಕಿಹೊಳಿ ಹೇಳಿದರು, ಒಂದು ವೇಳೆ ಏನೋ ಸಿದ್ದರಾಮಯ್ಯ ಬದಲಾವಣೆ ಆದರೆ ಈ ಸರ್ಕಾರ ಕೂಡ ಉಳಿಯೋದಿಲ್ಲ, ಪಕ್ಕದ ತೆಲಂಗಾಣ ಸರ್ಕಾರ ಕೂಡ ಹೋಗುತ್ತೆ ಅಂತ. ಅಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ. ಅದು ಅವರ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಆಂತರಿಕ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವ್ರಿಗಿರ್ತಕ್ಕಂಥ ಮಾಹಿತಿ ಮೇಲೆ ಹೇಳಿರೋದು. ಸಿದ್ದರಾಮಯ್ಯ ಹೇಳಿಕೆ ಇಲ್ಲ, ನನ್ನ ಜೊತೆನಲ್ಲಿ ಚರ್ಚೆ ಮಾಡಿದ್ರೆ ಇದ್ರ ಬಗ್ಗೆ ಕಾಂಗ್ರೆಸ್ನ ಯಾವುದೇ ನಾಯಕರುಗಳು ಈ ಕ್ಷಣದವರೆಗೆ ಬಂದು ಚರ್ಚೆ ಮಾಡಿಲ್ಲ. ಸರ್ಕಾರದ ಬದಲಾವಣೆ ಇರ್ಬೋದು, ಮುಖ್ಯಮಂತ್ರಿ ಬದಲಾವಣೆ ಇರ್ಬೋದು, ಯಾವುದೇ ಕಾಂಗ್ರೆಸ್ನ ನಾಯಕರು ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಶಿಂದೆ ಪವಾರ್ ಬಗ್ಗೆ ಆದರೆ ತುಂಬಾ ಅವರವರ ಮಾತನಾಡ್ತಿದ್ರಿ. ಪಕ್ಷದಲ್ಲೇ ಅದು ಯಾತಿಗೆ ನಾನು ಹೇಳಿದೆ, ಎಷ್ಟು ಜನ ಮಂತ್ರಿಗಳು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ನೀವೇ ತೋರಿಸಿದಿರಿ. ಅದರ ಮೇಲೆ ಯಾರ್ಯಾರು ಶಿಂದೆ ಎಲ್ಲಿ ಉಟ್ಕೋತಾರೋ, ಯಾರು ಅಜಿತ್ ಪವಾರ್ ಎಲ್ಲಿ ಉಟ್ಕೋತಾರೋ. ಅಲ್ಲ, ನಮಗೆ ಅದೇ ಮಾಹಿತಿ ಬಂದಿರುವಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯನವರ ನಂತರ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ರಲ್ಲ ಸಚಿವರು, ಅವರೊಂದು 40 ಶಾಸಕರನ್ನ ಕರ್ಕೊಂಬರ್ತಾರೆ. ಅವರಿಗೆ ಸುತರಾಮ್ ಇಷ್ಟ ಇಲ್ಲ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ. ರಾಜಕೀಯವನ್ನು ಅಷ್ಟು ಲಘುವಾಗಿ ಹೇಳಕ್ಕೆ ತಯಾರಾಗಿಲ್ಲ. 40-45 ಜನ ಒಂದು ಡಿವೈಡ್ ಮಾಡಿ ಹೊರಗಡೆ ಬಂದುಬಿಡ್ತಾರೆ ಅಂತಕ್ಕಂಥದ್ದು ಹೇಳಿದ್ರೆ ಬಾಲಿಶ ಆಗುತ್ತೆ ನನ್ನ ಅಭಿಪ್ರಾಯದಲ್ಲಿ. ಅದರ ಜೊತೆಗೆ ನಾನು ಹೇಳ್ತಕ್ಕಂಥದ್ದು, ಆಲ್ರೆಡಿ 45 ಜನ ಅಲ್ಲಿಂದ ಬಂದರು, ಯಾವ ಆಡಳಿತ ಕೊಡಲಿಕ್ಕೆ ಸಾಧ್ಯ ನೀವು? ಆ ರೀತಿಯ ಒಂದು ಸೆಟಪ್ ಮಾಡ್ಕೊಂಡು ರಾಜಕೀಯದಲ್ಲಿ ಒಂದು ಹೊಸ ಸರ್ಕಾರ ಮಾಡೋದಕ್ಕೆ ಹೋದರೆ, ಈಗಲೇ ರಾಜ್ಯ 10 ವರ್ಷ ಹಿಂದಕ್ಕೆ ತಗೊಂಡೋಗಿದ್ದೀವಿ. ರಾಜ್ಯ ಇವತ್ತು ಸಂಪತ್ತು ಭರಿತವಂಥ ರಾಜ್ಯ ಇದು. ಇವತ್ತು ಡೆವಲಪ್ಮೆಂಟ್ ಅನ್ನೋದಿಲ್ಲ, ಸಂಪೂರ್ಣ ನಾಶ ಆಗಿದೆ. ಈ ಪರಿಸ್ಥಿತಿ ತಂದಿಟ್ಟಿದ್ದೇವೆ. ಸಿದ್ದರಾಮಯ್ಯನವರ ಒಂದು ವೇಳೆ ಕೆಳಗಿಳಿಬೇಕಾದ ಅನಿವಾರ್ಯತೆ ಬಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆಯಾ? ಬಿಡ್ತಾರಾ? ಅದು ಅವ್ರ ಪಕ್ಷಕ್ಕೆ ಸೇರಿ ನಾನು ಆಗ್ತಾರೋ ಆಗಲ್ಲ ಅಂತ ನಾನು ಯಾಕೆ ಹೇಳಲಿ? ಅವ್ರ ನಿರ್ಧಾರಗಳು ಅವ್ರು ಮಾಡ್ಕೋತಾರೆ. ಇನ್ನೊಂದು ಪ್ರಶ್ನೆ ಸರ್, ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ಅಂದರೆ ನಾನು ಮಾಹಿತಿ ಕಲೆ ಹಾಕಿದಂಗೆ ನಿಮಗೂ ಕೂಡ ಆರಂಭದಲ್ಲಿ ಸಿ ಪಿ ಯೋಗೇಶ್ವರಿಗೆ ಟಿಕೆಟ್ ಕೊಡುವಂತ ಇತ್ತು ಅಂತ ಒಂದು, ಯಾಕಂದರೆ ಅವರು ಡಾಕ್ಟರನ್ನ ಗೆಲ್ಲಿಸ್ಕೊಂಡು ಬಂದರು ಅಂಥೇಳಿ. ಆದರೆ ನೋಡಿ, ಡಾಕ್ಟರ್ ಮಂಜುನಾಥ್ ಅವರ ಗೆಲುವು ಒಬ್ಬ ವ್ಯಕ್ತಿಯಿಂದ ಆಗಿಲ್ಲ. ಅಲ್ಲಿ ಗೆಲುವಿನ ಅಂತರ ಒಂದು ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ರು, ಒಬ್ಬ ವ್ಯಕ್ತಿ ನಾನು ಗೆಲ್ಲಿಸ್ಕೊಂಬಂದಿದ್ದೇನೆ ಅಂತಕ್ಕಂಥ ಸರ್ಟಿಫಿಕೇಟ್ ತಗೊಳಕ್ಕಾಗಲ್ಲ. ಒಂದು ಕಡೆ ನಮ್ಮ ಪಕ್ಷದ್ದು 3.5 - 3.25 ಲಕ್ಷ ಓಟು ಒಬ್ಬ ಸುಮ್ಮನೆ ಅರ್ಜಿ ಹಾಕಿದ್ರು ಓಟ್ ಬರ್ತಕ್ಕಂಥದ್ದು ಆ ಕ್ಷೇತ್ರದಲ್ಲಿ. ನಮ್ಮದು ಶಕ್ತಿ ಇದೆ, ಯಾರೋ ಒಬ್ಬ ಕ್ರೆಡಿಟ್ ತಗೊಳಕ್ಕಾಗಲ್ಲ. ಆದರೆ ಚನ್ನಪಟ್ಟಣದ ಅಭ್ಯರ್ಥಿಯ ವಿಷಯದಲ್ಲಿ ಬೀದಿನಲ್ಲಿ ಮಾತಾಡೋದಿದೆಯಲ್ಲ, ನಿಲ್ಲಿಸಬೇಕು ಮೊದಲು. ನಾನು ಈ ಕ್ಷಣದವರೆಗೆ ಚನ್ನಪಟ್ಟಣದಲ್ಲಿ ಯಾರನ್ನು ಅಭ್ಯರ್ಥಿನಿ ಮಾಡ್ತೀನಿ ಅಂತಕ್ಕಂಥದ್ದು ಇಲ್ಲಿವರೆಗೆ ನಾನು ಹೇಳಿಲ್ಲ, ಹೈಕಮಾಂಡು ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಆದರೆ ಕಳೆದ 1 ತಿಂಗಳಿಂದ ಈ ಚರ್ಚೆಗಳೇ ನಡೀತಾ ಇದೆ. ಚುನಾವಣೆ ಗೆಲ್ಲಬೇಕು ಚನ್ನಪಟ್ಟಣದಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಅಂತಕ್ಕಂಥದ್ದು, ಅದು ಯೋಗೇಶ್ವರನಿಲ್ಲಿ ಇನ್ಯಾರಾದ್ರೂ ನಿಲ್ಲಿ, ಗೆಲ್ಲಿಸಬೇಕು ಅನ್ನೋದಕ್ಕೆ ಚರ್ಚೆ ಮಾಡ್ತಾ ಇದ್ದೀರೋ. ಈ ಮೈತ್ರಿಯ ಒಂದು ಅಭ್ಯರ್ಥಿ ಹಿನ್ನಡೆ ಆಗಬೇಕು ಅನ್ನೋದಕ್ಕೆ ಚರ್ಚೆ ಮಾಡ್ತಾ ಇದ್ದೀರೋ. ಮಾಧ್ಯಮಗಳಲ್ಲಿ ಈಗಲೂ ಹೇಳ್ತಾನೆ, ನನ್ನ ಒಂದು ತೀರ್ಮಾನ ಇವತ್ತು ಈ 2 ಪಕ್ಷಗಳು ಹೊಂದಾಣಿಕೆಯಿಂದ ಹೋಗಬೇಕು ಅನ್ನೋದು. ಈ ಹೊಂದಾಣಿಕೆ ನನ್ನ ವೈಯಕ್ತಿಕವಾದ ಸ್ವಾರ್ಥಕ್ಕಲ್ಲ, ನನಗೆ ಗೊತ್ತಿದೆ. ನಾನು ಒಬ್ಬನೇ ಏಕಾಂಗಿಯಾಗಿ ಇವತ್ತು ಕಳೆದ 15 ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀನಿ, ಆಗಲ್ಲ. ಇವತ್ತು ಈ ರಾಜ್ಯಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂದರೆ ಅಧಿಕಾರ ಹಿಡಿಲೇಬೇಕು. ಅದಕ್ಕೋಸ್ಕರವಾಗಿ ಹೊಂದಾಣಿಕೆ ಏನಿದೆ. ಆಮೇಲೆ ಈ ಹೊಂದಾಣಿಕೆಯನ್ನು ನಾವು ಹೋಗಿ ನಾವೇನೋ ಮಾಡ್ಕೊಂಡು ಕುಮಾರಸ್ವಾಮಿಗೆ ಒಂದು ಲೈಫ್ ಕೊಟ್ಬಿಟ್ಟಿದ್ದೀವಿ, ನಮ್ಮಿಂದ ಕುಮಾರಸ್ವಾಮಿ ಈ ರೀತಿಯ ಅಪಪ್ರಚಾರ ಮಾಡೋದಿದೆಯಲ್ಲ, ಅದರಿಂದ ಅವರಿಗೆ ಅನುಕೂಲಗಳಾಗಲ್ಲ. ಯಾರು ಮಾಡ್ತಿದ್ದಾರೆ? ಬರ್ತಿದೆ. ಅದಕ್ಕೆ ನಾನು ಹೇಳಿದೆ, ಸೂಕ್ಷ್ಮವಾಗಿ ಹೇಳಿದೆ. ಅವ್ರಿಗೆ ಈಗಲೂ ಅಡ್ವೈಸ್ ಮಾಡೋದು, ನಾನು ಆಪ್ಷನ್ ಓಪನ್ ಇಟ್ಕೊಂಡಿದ್ದೇನೆ. ನಿಖಿಲ್ ಕುಮಾರಸ್ವಾಮಿ ನಿಲ್ಸಕ್ಕೇನೋ ಕುಮಾರಸ್ವಾಮಿ ಹೊರಟವನೇ ಅಂತ ಹೇಳಿ ಅದೊಂದು ವಿಷಯಗಳ ಚರ್ಚೆ ನಡೀತಿದೆ. ಪತ್ನಿದು ಬಂತು, ಅನಿತಾ ಕುಮಾರಸ್ವಾಮಿ ಬಂತು, ಅನ್ಸೂಯ ಮಂಜುನಾಥ್ ಬಂತು. ಯಾವುದೇ ವಿಷಯಗಳು ಈ ಕ್ಷಣದವರೆಗೆ ಚರ್ಚೆ ಆಗಿಲ್ಲ. ನನಗೆ ಬೇಕಾಗಿರೋದು ಚನ್ನಪಟ್ಟಣ ಸ್ಥಾನ ಉಳಿಸ್ಕೋಬೇಕು. ಆದರೆ ಚನ್ನಪಟ್ಟಣದಲ್ಲಿ JDS BJP ಅಭ್ಯರ್ಥಿ ಚನ್ನಪಟ್ಟಣದಲ್ಲಿ ಟಕ್ಕರ್ ಕೊಡಬೇಕು ಅಂತೇಳಿ ಈ ಬಾರಿ ಧ್ವಜಾರೋಹಣ ಕೂಡ
DCM ಅವರು ಅಲ್ಲೇ ಮಾಡಿದರು. ಪಾಪ ಧ್ವಜಾರೋಹಣ ಮಾಡಿದ್ರು, ಪ್ರತಿನಿತ್ಯ ಹೋಗಿದ್ದಾರೆ. ಎಷ್ಟು ಡೆವಲಪ್ಮೆಂಟ್ ಇದೆ. ಕುಮಾರಸ್ವಾಮಿ ಏನೂ ಮಾಡಿಲ್ಲ, ಅಭಿವೃದ್ಧಿನೇ ಆಗಿಲ್ಲ ಕ್ಷೇತ್ರ. ನಾನು ಬಂದು ಈಗೆಲ್ಲ ಅಭಿವೃದ್ಧಿ ಮಾಡ್ತೀನಿ ಅಂತ ಪಾಪ ದಿನ ಭಾಷಣ ಮಾಡ್ತಾ ಇದ್ದಾರೆ. ಎಷ್ಟು ಅಭಿವೃದ್ಧಿ ಆಯಿತು ಅನ್ನೋದು ಹೇಳಬೇಕು. ನಾನು ನನ್ನ ಕಾಲದಲ್ಲಿ UGDಗೆ 96 ಕೋಟಿ ರಿಲೀಸ್ ಮಾಡಿಸಿ ಹಿಂದಿನ ಸರ್ಕಾರದಲ್ಲಿ ಇನ್ನೂ ಆ ಕೆಲಸ ಪ್ರಾರಂಭ ಮಾಡಲಿಲ್ಲ. ಏನು ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್ ಚನ್ನಪಟ್ಟಣಕ್ಕೆ ದಿನ ಹೋಗಿ ಧ್ವಜಾರೋಹಣ ಮಾಡೋ ಧ್ವಜಾರೋಹಣ ಮಾಡೋದ್ರಿಂದ ಪಕ್ಕದಲ್ಲಿ CP ಯೋಗೇಶ್ವರ್ ಅವರು ಇದ್ರು. ಚರ್ಚೆ ನಿಮ್ ಕಿವಿಗೂ ಬಿದ್ದಿರುತ್ತೆ. ಸ್ವಾತಂತ್ರ್ಯ ನೀವು ಟಿಕೆಟ್ ಕೊಡದಿದ್ರೆ ಕಾಂಗ್ರೆಸ್ ಹೋಗ್ತಾರೆ ಅನ್ನೋದು. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅವರು ಭಾಗವಹಿಸಿದ್ದಾರೆ. ನಾನು ದೆಹಲಿನಲ್ಲಿ ಅಲ್ಲಿ ರಕ್ಷಣಾ ಇಲಾಖೆಯಿಂದ ನನಗೆ ಆಹ್ವಾನ ಬಂದಿದ್ದು, ನಾನು ಅಲ್ಲಿದ್ದೆ. ಕುಮಾರಸ್ವಾಮಿ ಅವರೇ, ನಿಮಗೆ JDS ಮತ್ತು BJP ಮಧ್ಯದಲ್ಲಿ ಟೆನ್ಷನ್ ಏನಾದ್ರು ಇದೆಯಾ? ಏನೂ ಇಲ್ಲ. ನನಗೆ ಕೇಂದ್ರದಲ್ಲಿ ಅವತ್ತು ಆ ನ್ಯೂಸ್ ಕಾನ್ಫರೆನ್ಸ್ ನೋಡಿದೆ ನಾನು. ತುಂಬಾ ಕೋಪ ನಿಮಗೆ ಡೆಲ್ಲಿಯಲ್ಲಿ ನೀವು ಡೆಲ್ಲಿನಲ್ಲಿ ಪಾದಯಾತ್ರೆಗೆ ಸಂಬಂಧಪಟ್ಟ ಹೌದು, ನಾನು ಸ್ವಲ್ಪ ಕಟುವಾದ ಪದ ಬಳಸ್ತೆ. ಹೌದು. ಕಾರಣ ಬಹುಶಃ ನಿಮಗೂ ಎಲ್ಲ ಗೊತ್ತಿದೆ ಯಾತಕ್ಕೆ ಬಳಸ್ತೀನಿ ಅಂತೇಳಿ. ಇಲ್ಲಿ ನಮ್ಮ ಗಮನಕ್ಕೆ ಬರದೆ 10-15 ದಿವಸ ಮುಂಚೆನೇ ತೀರ್ಮಾನಗಳು ಮಾಡ್ಕೊಂಡು ಸುಮ್ಮನೆ ಕಾಟಾಚಾರಕ್ಕೆ ನಮ್ಗೆ ಹೇಳಿದ್ರೆ ಯಾರಿಗೆ ಆಗಲಿ ಹ್ಯುಮಿಲೇಷನ್ ಆಗಲ್ವಾ? ನಾನು ಅದು ಮಾತಾಡಿರ್ಬೋದು ಆ ಕ್ಷಣದಲ್ಲಿ, ಆದರೆ ಒಂದು ನಿಮಿಷ ಅವತ್ತು TV ಮುಂದೆ ಹೇಳಿರ್ಬೋದು ಸ್ವಲ್ಪ ಕೋಪದಲ್ಲಿ. ಹೌದು. ಆದರೆ ಅಮಿತ್ ಶಾ ಅವರು, ನಡ್ಡಾ ಅವರು, ಸಂತೋಷ್ ಜಿ ಅವರು ನನ್ನ ಜೊತೆ ಚರ್ಚೆ ಮಾಡಿದ ನಂತರ ನಾನು ತಕ್ಷಣ 5 ನಿಮಿಷದಲ್ಲಿ ಅದೆಲ್ಲವನ್ನ ಮರೆತು ಅವ್ರ ಜೊತೆ ಕೈ ಜೋಡಿಸ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಕೊಟ್ಟೆ. ಹೌದು. ಬಟ್ ಯಾರು ನೀವು ಕಾಟಾಚಾರ ಅಂತ ಹೇಳಿದ್ರಲ್ಲ, ಯಾರು ನಾನು ಜನರಲ್ಲಿ ನಾನು ಯಾಕೆ ಅದು ಹೇಳ್ತೀನಿ ಅಂದರೆ, ನಮ್ಮ ಉದ್ದೇಶ ಇವತ್ತು ದೆಹಲಿಯ ಹೈಕಮಾಂಡು BJP ಮತ್ತು JDS ಒಂದಾಗಿ ಹೋಗಬೇಕು ಅಂತ ನಿರ್ಧಾರ ಮಾಡಿರೋದು. ಕರ್ನಾಟಕದಲ್ಲಿ ಇಂಥ ಒಂದು ಭ್ರಷ್ಟ ಒಂದು ಸರ್ಕಾರ ಏನಿದೆ ತೆಗಿಬೇಕು ಅಂತಕ್ಕಂಥದ್ದು ಒಂದು ಭಾಗ. ಇವತ್ತು ಎರಡೂ ಪಕ್ಷಗಳು ಒಟ್ಟಾಗಿ ಹೋಗೋದ್ರಿಂದ ಕರ್ನಾಟಕದಲ್ಲಿ ಒಂದು ಸ್ಟ್ರೆಂತ್ ಅಂತಕ್ಕಂಥದ್ದು ಅವ್ರಿಗೂ ಪ್ರತಿನಿತ್ಯ ಮಾಹಿತಿಗಳು ತೆಗೆದುಕೋತಾರೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಸಣ್ಣ ಲೋಪ ಬರದೇ ಇರತಕ್ಕಂಥ ರೀತಿಯಲ್ಲಿ ಎರಡೂ ಪಕ್ಷದಲ್ಲೂ ನಾವು ನಡ್ಕೋಬೇಕು. ಹೌದು. ಕುಮಾರಸ್ವಾಮಿ ಅವರೇ, ನೀವು ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ತರ ಬಿಟ್ಬಿಟ್ರೆ ಜನರಿಗೆ ಏನ್ ಅನ್ಸುತ್ತೆ? ಕೇಂದ್ರದಲ್ಲಿ BJP ನಾಯಕರು ಕುಮಾರಸ್ವಾಮಿ ಜೊತೆ ಚೆನ್ನಾಗಿದ್ದಾರೆ, ಹಾಗಾದ್ರೆ ಕಾಟ ಕೊಡ್ತಿರೋರು ಯಾರು? ರಾಜ್ಯದ BJP ನಾಯಕರ? ಇಲ್ಲಿ ನಾನು ರಾಜ್ಯದಲ್ಲೂ BJPಯ ಪರವಾಗಿ ಇವತ್ತು ನಾನು ಅವ್ರ ಜೊತೆಲೇ ಕೆಲಸ ಮಾಡ್ತಾ ಇದ್ದೇನೆ. ನಾನು BJP ಪಕ್ಷಕ್ಕೆ ದೋಷ ಕೊಡಲ್ಲ. ಇಲ್ಲಿ ಕೆಲವು ವ್ಯಕ್ತಿಗಳು ನಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಆ ವ್ಯಕ್ತಿಗಳ ನಡವಳಿಕೆ ಈ ಎರಡು ಮೈತ್ರಿಯ ಒಂದು ವಿಶ್ವಾಸಕ್ಕೆ ಕೊರತೆ ಆಗಬಾರದು. ಅಂತಂದರೆ ರಾಜ್ಯದ ಮಟ್ಟದಲ್ಲ ಅಥವಾ ಕೆಲವು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಇದ್ದಾರೆ. ರಾಜ್ಯ ಮಟ್ಟದಲ್ಲೂ ಅವ್ರ ಪಕ್ಷದಲ್ಲೇ ಕೆಲವು ನಡೀತಿರ್ತಕ್ಕಂಥ ಬೆಳವಣಿಗೆ ನೀವೇ ನೋಡ್ತೀರಿ. ನಾನು ಆ ಪಕ್ಷದ ಕಾರ್ಯಕರ್ತರ ಬಗ್ಗೆ ನಾನು ದೋಷ ಕೊಡಲ್ಲ. ಕೆಲವು ನಾಯಕರುಗಳು ಸಣ್ಣತನ ಬಿಟ್ಟು ಇವತ್ತು ನಮ್ಮ ಮೂಲ ಉದ್ದೇಶ, ನಾನು ನೇರವಾಗಿ ಹೇಳ್ತೀನಿ, ಮೂಲ ಉದ್ದೇಶ ನಾನು ಯಾರನ್ನು ಇಲ್ಟ್ರೀಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಇವತ್ತು ಸ್ಪಷ್ಟವಾದ ಸಂದೇಶ ನಾಡಿನ ಜನತೆ ಕೊಡಬೇಕು. ನಾವು ಇವತ್ತು ಮತದಾರರಲ್ಲಿ ವಿಶ್ವಾಸ ಮೂಡಿಸ್ಬೇಕು. ಇಲ್ಲಪ್ಪ, ಇವತ್ತು ಎರಡೂ ಪಕ್ಷಗಳ ಒಂದು ಹೊಂದಾಣಿಕೆ ಈ ರಾಜ್ಯಕ್ಕೆ ಅನಿವಾರ್ಯ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿದೆ. ಅದಕ್ಕೆ ನಮ್ಮಿಂದ ಲೋಪ ಆಗಬಾರದು. ಆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತಾರೆ. ಕುಮಾರಸ್ವಾಮಿ ಅವರೇ, ನಮ್ಮಲ್ಲಿ ವಿಶ್ವಾಸದಲ್ಲಿ ಕೊರತೆ ಆಗಬಾರದು. ನೇರವಾಗಿ ಕೇಳ್ತೀನಿ, ನಿಮ್ಮ ಹಾಗೆ ವಿಜಯೇಂದ್ರ, ಅಶೋಕ್ ಈ ಮೂರು ಜನರ ನಡುವಿನ ಕೆಮಿಸ್ಟ್ರಿ ಚೆನ್ನಾಗಿದೆಯಾ? ಭಾಳ ಚೆನ್ನಾಗಿದೆ. ನನಗೆ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನನ್ನಷ್ಟು ಭಾಳ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಯಾವುದೇ ವಿಷಯಗಳಲ್ಲಿ ಲಿಬರಲ್ ಆಗಿರ್ತಕ್ಕಂಥದ್ದು ಬಹುಶಃ ನನ್ನಷ್ಟಿಲ್ಲ ಯಾರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಷ್ಟು ಲಿಬರಲ್ ಆಗಿರ್ತಕ್ಕಂಥವ್ನು ನಾನು. ನೀವು ಬೆಳಗ್ಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಗಂಭೀರ ಆರೋಪ ಮಾಡಿದ್ರೆ, ಅಂದರೆ ಅದು ಅಷ್ಟೊಂದು ಎಲಬ್ರೇಟ್ ಆಗಲಿಲ್ಲ. 2015ರಲ್ಲಿ ಬೆಲಿಕೆರೆಯಲ್ಲಿ ಕದ್ದು ಮಾರಿ ಸಂಬಂಧಪಟ್ಟಂತೆ ಒಂದಷ್ಟು ಲೀಸ್ ಕೊಟ್ಟಿದ್ದಾರೆ ಅಂತ. ಅಂದರೆ ಲೀಸ್ ಕೊಟ್ಟಿರೋದು ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಹೇಳಿದ್ರೆ ಅಥವಾ ಯಾರು ಅಂತ ಹೇಳಿದ್ರು? 2015ರಲ್ಲಿ ಯಾರು ಮುಖ್ಯಮಂತ್ರಿ? ಸಿದ್ದರಾಮಯ್ಯನವರೇ ಅಲ್ವಾ? ಹೌದು. ಇವತ್ತು ಇದು ಯಾವುದೋ ಇಟ್ಕೊಂಡು ಸತ್ತಿರ ಸಬ್ಜೆಕ್ಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಕಾನ್ಸ್ಟೇಬಲ್ ಸಾಕು ಕುಮಾರಸ್ವಾಮಿ ಅರೆಸ್ಟ್ ಮಾಡ್ಸೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಕೆಲವೇನೋ ನಡೆಸಿದಾರಲ್ಲ, ಸುಳ್ಳು ದಾಖಲೆಗಳು ಅವೆಂಥವು ಕಂಪ್ಲೇಂಟ್ಗಳಿಗೆ ತಗೊಂಡು ಆ DG ಇಟ್ಕೊಂಡು ಮಾಡಿದಿರಲ್ಲ, ಇವೆಲ್ಲ ಆ ಥರ ಕುಮಾರಸ್ವಾಮಿ ಮಾಡೋಕ್ಕಾಯ್ತದ ನಿಮ್ಮ ಕೈಲಿ?
ಪೊಲೀಸ್ ಇಲಾಖೆ ಇಟ್ಕೊಂಡು. ಪೊಲೀಸ್ ಇಲಾಖೆ ಹೇಗೆ ನಡೆಯುತ್ತೆ ಅನ್ನೋದು ನಾನು 2 ವರ್ಷ 2 ಬಾರಿ ಮುಖ್ಯಮಂತ್ರಿ ಆಗಿ ನೋಡಿದ್ದೀನಿ ಎಲ್ಲ. ಇವತ್ತು ಯಾವ ರೀತಿ ದುರುಪಯೋಗ ಪಡಿಸ್ಕೊತೀರಿ ನೀವು ಅನ್ನೋದು ನಾನು ಆದರೆ ಒಂದು ಭಾಳ ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೇನೆ. 2 ಬಾರಿ ಮುಖ್ಯಮಂತ್ರಿ ಇದ್ದಾಗ ಈ ರಾಜ್ಯದಲ್ಲಿ ಯಾವನೇ ಒಬ್ಬ ಅಧಿಕಾರಿ IAS ಮಟ್ಟದಿಂದ ಸೆಕ್ರೆಟರಿ ಮಟ್ಟದಿಂದ ಒಬ್ಬ ತಳ ಅಂತದ ಒಬ್ಬ ಸಾಮಾನ್ಯ ಅಧಿಕಾರಿ, ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ಸಿವಿಲ್ ಸರ್ವೆಂಟ್ಸ್ ಇರ್ಬೋದು, ಒಂದು ಸಣ್ಣ ಪ್ರಕರಣ ಅಧಿಕಾರವನ್ನು ದುರುಪಯೋಗಪಡಿಸಿ ಕಾನೂನು ಬಾಹಿರವಾಗಿ ಈ ರೀತಿ ನೀನು ಬೆಂಬಲ ಕೊಡು, ಅವ್ರಿಗೆ ಸಹಕಾರ ಕೊಡು ಅಂತೇಳಿ ಒಂದು ಪ್ರಕರಣದಲ್ಲಿ ನಾನು ಯಾರಿಗಾದರೂ ಹೇಳಿದ್ದೇನೆ ಅಂದರೆ ಕುಮಾರಸ್ವಾಮಿ ಅವರು ನೀವೇ ಪ್ರಸ್ತಾಪ ಮಾಡಿದ ಮಾತು, ನೀವೇ ಪ್ರಸ್ತಾಪ ಮಾಡಿದ ಮಾತು, 1 ವಾರ ಟೈಮ್ ಕೇಳ್ತಿದ್ದಾರಂತೆ ADGP ಮುಗ್ದಮ್ ಅವರು. 1 ವಾರ ಸಾಕು, ಲಾಕ್ ಮಾಡ್ತೀನಿ ಅಂತ ಹೇಳಿ ನೀವೇ ಪ್ರಸ್ತಾಪ ಮಾಡಿ. ಬರಲಿ ಎಷ್ಟು ಜನ ಇವ ADGP ಯಾರು DYSP ಬಸವರಾಜ್ ಮುಗ್ದಮ್ಮ ಮೀಟಿಂಗ್ ಮಾಡಿರೋದು ಗೊತ್ತು ನನಗೆ. ಇದೇ ಸಿದ್ದರಾಮಯ್ಯನವರು, ಇದೇ ಪೊನ್ನಣ್ಣ, ಇದೇ ಇವರೆಲ್ಲ ನಿಮ್ಮ IG ಇವರೆಲ್ಲ ಸೇರಿ ವಾಟ್ ಈಸ್ ದಟ್ ಕೇಸ್? ಕುಮಾರಸ್ವಾಮಿನ A2 ಮಾಡ್ಕೊಂಡಿದ್ದೀರಿ. ಯಾವಾಗ ಮಾಡ್ಕೊಂಡ್ರಿ? ಇದು ಹಿಂದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಈ ಕೇಸು. ನಂದೇನು ಪಾತ್ರ ಇದೆ ಇಲ್ಲಿ? ಬಾರಪ್ಪ ಮುಗ್ದಮ್, ನೋಟಿಸ್ ಕೊಡ್ತೀಯ ಕೊಡಪ್ಪ, ಈಗಲೂ ಹೇಳ್ತಾ ಇದ್ದೀನಿ. ನಿಮ್ಮ ಮೇಲೆ ಏನ್ ಕೋಪ ಅಂತ ಮುಗ್ದಮ್ ಅವರಿಗೆ? 1 ವಾರದಲ್ಲಿ ಅರೆಸ್ಟ್ ಮಾಡ್ತೀನಿ ಅಲ್ಲ, ಸರ್ಕಾರ ಮೆಚ್ಚಿಸಬೇಕಲ್ಲ. ಈಗಲೂ ರಾಜ್ಯ ಸರ್ಕಾರ ಮೊದಲು ಕೂಡ ನಿಮ್ಮ ಬಳಿಗೆ ಡಾಕ್ಯುಮೆಂಟ್ಗಳು ಬರ್ತಾ ಇತ್ತು ಸರ್. ದೇವೇಗೌಡರ ಬಳಿ ಬರ್ತಾ ಇತ್ತು. ಆಮೇಲೆ ಕುಮಾರಸ್ವಾಮಿಯನ್ನು ಕಡಿಮೆ ಇರಲಿಲ್ಲ ಡಾಕ್ಯುಮೆಂಟ್ಗಳನ್ನು ಬಿಡುಗಡೆ ಮಾಡೋದಕ್ಕೆ. ನಾನು ಈಗಲೂ ರಾಜ್ಯ ಸರ್ಕಾರದ ಡಿಸಿಷನ್ಗಳು ಫಸ್ಟ್ ಕಾಪಿ ನಿಮ್ಮ ಬಳಿಗೆ ಬರುತ್ತಾ? ಬೇಕಾದಷ್ಟಿದೆ. ಓಕೆ, ಆದರೂ ಒಂದು ನಾನು ಹೇಳೋದು, 15 ವರ್ಷದ ನನ್ನ ಒಂದು ಅನುಭವದಲ್ಲಿ ಇದೆಲ್ಲ ಏನು ದಾಖಲೆಗಳನ್ನು ನೀವು ಇಟ್ಟರು ಅದಕ್ಕೆ ಯಾವುದೇ ರೀತಿಯ ಅಂತ್ಯ ಇಲ್ಲ. ವ್ಯವಸ್ಥೆ ಆ ರೀತಿ ಮಾಡ್ಕೊಂಬಿಟ್ಟಿದ್ವಿ ನಾವು, ವ್ಯವಸ್ಥೆನ ನನ್ನ ಅಭಿಪ್ರಾಯದಲ್ಲಿ. ಕೇಂದ್ರಕ್ಕೆ ಹೋದ್ರಿ ಸರ್ ನೀವು ಮೊನ್ನೆ ಮೂಡ ಹಗರಣ ವಿಚಾರಗಳು ಬಂದಾಗ ಸದನದಲ್ಲಿ ಭಾಳ ದೊಡ್ಡ ಚರ್ಚೆ ಆಯಿತು. ಚರ್ಚೆಗೆ ಅವಕಾಶವೇ ಸಿಗಲಿಲ್ಲ. ಆರಂಭದಲ್ಲಿ ಕೇಳಿದ್ರು ಒಂದು ಪ್ರಶ್ನೆಯನ್ನು, ಆಗ ಸದನವನ್ನು ಮಿಸ್ ಮಾಡ್ಕೊಂಡ್ರ ನೀವು ಅಂತೇಳಿ. ಇಲ್ಲ, ಅದರಲ್ಲಿ 2ನೇ ಮಾತೇ ಇಲ್ಲ. ನನಗೆ ಆ್ಯಕ್ಚುಲಿ ದೆಹಲಿ ಪಾರ್ಲಿಮೆಂಟ್ಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಪಕ್ಷ ಉಳಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಅಭಿಪ್ರಾಯಕ್ಕೆ ತಲೆಬಾಗಬೇಕು ಅಂತೇಳಿ ಪಾರ್ಲಿಮೆಂಟಿಗೆ ನಿಂತ್ಕೊಂಡೆ. ನನಗೆ ಇವತ್ತು ವಿಧಾನಸಭೆಯಲ್ಲೇ ಇರಬೇಕು ಅನ್ನೋದು ಆಸೆ ಇದ್ದಿದ್ದು. ಮುಂದಕ್ಕೂ ಸಹ ನಾನು ರಾಜ್ಯಕ್ಕೆ ಏನೋ ಒಂದು ನನ್ನ ಒಂದು ಕಲ್ಪನೆ ಏನು ಇಟ್ಕೊಂಡಿದ್ದೀನಿ, ಅದಕ್ಕೆ 5 ವರ್ಷದ ಸರ್ಕಾರ ಸಿಕ್ಕಿದ್ರೆ ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದಾನೆ, ಪ್ರೂವ್ ಮಾಡ್ತೀನಿ ಅನ್ನೋದು. ಈಗಲೂ ಆಸೆ ಇದೆ ಒಮ್ಮೆ ಮುಖ್ಯಮಂತ್ರಿ ಬರಬೇಕು ಅನ್ನೋದು ನನಗೆ ಆಸೆ ಇದೆ. ಯಾಕೆ ಅಂದರೆ ರಾಜಕಾರಣಕ್ಕೆ ಬಂದಿದ್ದೆ ಆಕಸ್ಮಿಕವಾಗಿ, ಆದರೆ ಬಂದ ಮೇಲೆ ಒಂದು ಸಾಧನೆ ಇತಿಹಾಸದಲ್ಲಿ ಸಾಯೋದಕ್ಕಿಂತ ಮುಂಚೆ ಇಲ್ಲಪ್ಪ ಇಂಥ ಒಬ್ಬ ಮುಖ್ಯಮಂತ್ರಿ ಇಂಥ ಕೆಲಸ ಮಾಡ್ದ ಅನ್ನೋದು ಬೇಕು. ಈಗ ಒಂದು ನಿಮ್ಗೆ ಹೇಳ್ತೀನಿ, ನಾನು ಇದ್ದಿದ್ದು 20 ತಿಂಗಳು BJP ಜೊತೆ ಸರ್ಕಾರ ಮಾಡಿದ್ದೆ. ಮೆಟ್ರೋ ಲೈನ್ ಇದೆಯಲ್ಲ, ಮೊನ್ನೆ ನನಗೆ ಆನಂದಪಟ್ಟೆ. ನಾನು ಕ್ಯಾಬಿನೆಟ್ನಲ್ಲಿ 15,000 ಕೋಟಿ ವೆಚ್ಚದಲ್ಲಿ ಇವತ್ತೇನು 45 ಕಿಲೋಮೀಟ್ರಿಗೆ ಮೊನ್ನೆ ಪ್ರಧಾನಮಂತ್ರಿಗಳ ಒಪ್ಪಿಗೆ ಕೊಟ್ಟರು ಮೆಟ್ರೋಗೆ. ಆ ಕ್ಯಾಬಿನೆಟ್ ನೋಟಲ್ಲಿ 2006ನೇ ಇಸ್ವಿದು ಮೆನ್ಷನ್ ಮಾಡಿದ್ದಾರೆ. ಮೊದಲನೇ 19 ಕಿಲೋಮೀಟ್ರು 2006ರಲ್ಲಿ ಮೆಟ್ರೋಗೆ ಚಾಲನೆ ಕೊಟ್ಟಿದ್ದೆಲ್ಲ ಕ್ಯಾಬಿನೆಟ್ ನೋಟಲ್ಲಿದೆ. ಖುಷಿ ಆಯ್ತು ನನಗೆ. 2006 ಮೆಟ್ರೋ ಪ್ರಾಜೆಕ್ಟಿಗೆ ಚಾಲನೆ ಕೊಟ್ಟವನು ಇದೇ ಕುಮಾರಸ್ವಾಮಿ, 19 ಕಿಲೋಮೀಟ್ರಿಗೆ. ಅವನು ಯಾರು ಕಾಂಟ್ರಾಕ್ಟ್ರ್ ಅಂತ ನೋಡಲಿಲ್ಲ. ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ನನಗೆ ಟೈಮ್ ಬೌಂಡ್ ಕಾರ್ಯಕ್ರಮ ಹಾಕಿ ಕ್ವಾಲಿಟಿ ವರ್ಕ್ ಮಾಡಿ ಅಂತ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. 2006 ನಾನು ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಹೊರವಲಯದಲ್ಲಿ 5 ಸ್ಯಾಟಲೈಟ್ ಟೌನ್ಗಳನ್ನು ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದೆ. 5 ಸ್ಯಾಟಲೈಟ್ ಟೌನು 30 ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ 8 ಪಥದ ರಸ್ತೆಗಳನ್ನು ಮಾಡಿ ಸಿಗ್ನಲ್ ಫ್ರೀ ಕಾರಿಡಾರ್ ಅದು. ಈ ಕಡೆ ನಂದಗುಡಿ, ಈ ಕಡೆ ಬಿಡದಿ, ಸೋಲೂರು, ದೇವನಹಳ್ಳಿ ಈ ಭಾಗಗಳನ್ನು ಒಂದು ಸರ್ಕ್ಯುಲರ್ ಇದರಲ್ಲಿ ಬೆಂಗಳೂರಿನ ಒತ್ತಡ ಕಡಿಮೆ ಮಾಡಬೇಕು ಅಂತೇಳಿ ಒಂದು ಯೋಜನೆ ಪ್ರಾರಂಭ ಮಾಡಿ
ಬಿಡದಿ ಹತ್ರ 9,000 ಎಕರೆ ಭೂಮಿ ಅಕ್ವಿಸೇಷನ್ಗೆ ತೀರ್ಮಾನ ಕೊಟ್ಟು ಕೆಲಸ ಪ್ರಾರಂಭ ಮಾಡಬೇಕು. 60,000 ಕೋಟಿ ಪ್ರಾಜೆಕ್ಟ್ ಅದು ಅವತ್ತು. ಇದೇ ಎಚ್ ಕೆ ಪಾಟೀಲರು, ಉಗ್ರಪ್ಪ ಇವರೆಲ್ಲ ಅದು ಎಂಥದ್ದು ಫ್ಯಾಕ್ಟ್ ಫೈಂಡಿಂಗ್ ಸತ್ಯಶೋಧನಾ ಸಮಿತಿ ಅಂತ ಹೇಳಿ ಪಾಪ ಹೊರಟರು. ನಂದಗೂಡು ಎಲ್ಲೆಲ್ಲ ರೈತರ ಭೂಮಿನ ಕಬಳಿಸ್ತಾ ಕುಮಾರಸ್ವಾಮಿ ಹೊರಟ್ಬಿಟ್ಟವನೇ ಅಂತ. ಒನ್ಸ್ ಅಗೇನ್ ಕೇಳ್ತಾ ಇದ್ದೀನಿ ಸರ್, ರಾಜ್ಯದ ಜನ ಇದನ್ನು ನೋಡ್ತಾ ಇದ್ದಾರೆ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇದೆಯಾ ನಿಮಗೆ ರಾಜ್ಯದ? ಇಲ್ಲ, ಮನುಷ್ಯನಿಗೆ ಸಹಜ ಮುಖ್ಯಮಂತ್ರಿ ಆಸೆ ಎಸ್ ಇದೆ ನನಗೆ, ನಾನು ಇಲ್ಲ ಅಂತ ಹೇಳಲ್ಲ. ಅದು ನನ್ನ ವೈಯಕ್ತಿಕ ಸ್ವಾರ್ಥಕ್ಕಲ್ಲ. ನಾನು 2006 ಅನ್ಫಿನಿಶ್ಡ್ ಅಜೆಂಡಾ ನಂದೇನಿದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾನೇ ತೀರ್ಮಾನ ಮಾಡಿದೆ. ಅವತ್ತು ನಾನು ಯಾವ ಮಿಡ್ಲ್ ಮೆನ್ಗಳಿಗೆ ಅವಕಾಶ ಕೊಡಲಿಲ್ಲ. ಯಾತಕ್ಕೆ ಅವತ್ತು ನಾನು ತರಾತುರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಚನೆ ಮಾಡಿದೆ. ಕೇಂದ್ರ ಸರ್ಕಾರ, UPA ಸರ್ಕಾರ ಇದ್ದಿದ್ದು ಅವತ್ತು, JNNURM ಅಂತಕ್ಕಂಥ ಸ್ಕೀಮ್ ಬಂದಿತ್ತು. 5 ವರ್ಷಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸ್ಥಳೀಯ ಸಂಸ್ಥೆ 3 ಸಂಸ್ಥೆಗಳಿಂದ 25,000 ಕೋಟಿ ರೂಪಾಯಿಗಳ ಹಣವನ್ನು ಅಭಿವೃದ್ಧಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಒಂದು ಸದಾವಕಾಶ. ಆ ಹಿನ್ನೆಲೆಯಲ್ಲಿ ಈ ಬೆಂಗಳೂರಿನ 7 ನಗರಸಭೆಗಳು, 108 ಹಳ್ಳಿಗಳು ಇದೆಲ್ಲವನ್ನು ಕೂಡಿಸಿ ಆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಲಿಕ್ಕೆ ನಾನು ತೀರ್ಮಾನ ಏನು ಮಾಡಿದೆ. ಜಯಪ್ರಕಾಶ್ ಶೆಟ್ಟಿ ಅವರು ಒಂದು ಪ್ರಶ್ನೆಗೆ ಅದು ನಾನು ದೂರದೃಷ್ಟಿನ ಯೋಚನೆ ಮಾಡಿ ಜಯಪ್ರಕಾಶ್ ಶೆಟ್ಟಿ ಅವರು ಅವತ್ತು ನಾನು ಮಾಡಿದ್ದು. ಇವತ್ತು ಬೆಂಗಳೂರು ಹೊರವಲಯದಲ್ಲಿ ನೀವೇನಾದರೂ ಕಾಂಕ್ರೀಟ್ ರೋಡು, ಟಾರ್ ರೋಡು ಇದೆಲ್ಲವನ್ನು ಕಂಡಿದ್ರೆ ಅವತ್ತು ನನ್ನ ದೂರದೃಷ್ಟಿ ಒಂದು ಭಾಗ. ಇವತ್ತು ಬೆಂಗಳೂರು ಮಳೆ ಬರ್ತಿದ್ದಂಗೆ ನಿಮ್ಮ ಚಾನಲ್ ಹಾಕಿದ್ರೆ ನಮ್ಮ ಬೆಂಗಳೂರಿನ ಸ್ವಿಮ್ಮಿಂಗ್ ಪೂಲ್ಗಳು ತೋರಿಸ್ತೀರಿ ರಸ್ತೆಗಳಲ್ಲಿ ಅಲ್ವೇ. ನಾನು ಒಂದು ಉದಾಹರಣೆ ಕೊಡ್ತೀನಿ. ನಾನು 2006 ಮುಖ್ಯಮಂತ್ರಿ, JP ನಗರ ಪುಟ್ಟನಹಳ್ಳಿ 3 ಅಡಿ 4 ಅಡಿ ಮನೆಗೆ ನೀರು ನಿಂತ್ಕೊತಾ ಇತ್ತು. SM ಕೃಷ್ಣ ಅವ್ರ ಕಾಲದಲ್ಲಿ ಡಾಲರ್ಸ್ ಕಾಲೋನಿ ರಚನೆ ಮಾಡಿದ್ರು. ಇದು ನಮ್ಮ JP ನಗರದ ಪುಟ್ಟನಹಳ್ಳಿ ಭಾಗದಲ್ಲಿ. ಅಲ್ಲಿ ಬಿಲ್ ಕ್ಯಾಂಪ್ನಲ್ಲಿ ಕೆರೆ ಹೊಡೆದಾಕಿ ಡಾಲರ್ ಸೈಟು ಅಂತ ಮಾಡಿದ್ರಲ್ಲ, 4 ಅಡಿ 5 ಅಡಿ ನೀರು ನಿಲ್ತಾ ಇತ್ತು. ಧರ್ಮಸಿಂಗ್ ಅವ್ರ ಮುಖ್ಯಮಂತ್ರಿಗಳು, ಏನೂ ಆಗಲಿಲ್ಲ. ನಾನು ಮುಖ್ಯಮಂತ್ರಿ ಆಗಿ ಸ್ಥಳ ಪರಿಶೀಲನೆ ಮಾಡಿ ಅವತ್ತೇನು ತೀರ್ಮಾನ ತಗೊಂಡು ಕೆಲಸ ಮಾಡಿಸಿದೆ. ಇವತ್ತಿನವರೆಗೂ ಬೆಂಗಳೂರಿನಲ್ಲಿ ಎಲ್ಲ ಕಡೆ ನೀರು ಹರಿಯುತ್ತದೆ, ತುಂಬುತ್ತೆ ಮಳೆಗಾಲ ಬಂದರೆ. ಯಾತಕ್ಕೆ ಅಲ್ಲಿ ಇವತ್ತು ನೀರು ನಿಲ್ತಾ ಇಲ್ಲ? ನನ್ನನ್ನು ಅವತ್ತು ಜನ ಭಾಗದಲ್ಲಿ ಬರಲೇಬೇಕು ಅಂತ ಕರೆಸಿ ಕೆಲಸ ಆದಮೇಲೆ ಹೆಲಿಕಾಪ್ಟರ್ ತರಿಸಿ ಮೇಲ್ಗಡೆಯಿಂದ ಪುಷ್ಪಾರ್ಚನೆ ಮಾಡಿದ್ರು ನನಗೆ. ಆಮೇಲೆ ನಾನು ಕನಕಪುರ ಲೋಕಸಭೆ ಚುನಾವಣೆ ನಿಂತರೆ ನನಗೆ 25 ಓಟು, ನಮ್ಮ ಎದುರಾಳಿಗಳಿಗೆ 700 ಓಟು. ರಾಜ್ಯ ಬಿಜೆಪಿ ನಾಯಕರಿಗಿಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕುಮಾರಸ್ವಾಮಿ ಅವರೇ ಜಾಸ್ತಿ ಅಚ್ಚುಮೆಚ್ಚಂತೆ, ನಿಜಾನ? ಇಲ್ಲ, ನನ್ನ ಸಿಂಪ್ಲಿಸಿಟಿ ಏನಿದೆ, ಕೇಂದ್ರದ ನಾಯಕರುಗಳು ಎಲ್ಲ ಒಂದು ಕಡೆ ಒಂದು ಆತ್ಮೀಯತೆ ಇಟ್ಕೊಂಡಿದ್ದಾರೆ. ಆ ಆತ್ಮೀಯತೆಗೂ ಬಹುಶಃ ದೇವೇಗೌಡರು ಕಾರಣ ಅಂತ ಹೇಳ್ತೀನಿ. ಯಾಕಂದರೆ ನರೇಂದ್ರ ಮೋದಿಯವರಿಗೆ ದೇವೇಗೌಡರ ಮೇಲೆ ವಿಶೇಷವಾದಂಥ ರೀತಿಯ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಅವರು ಹಿಂದೆ ಭಾಳ ದೊಡ್ಡ ಒಂದು ಘರ್ಷಣೆ ಆಯ್ತಲ್ಲ. ಹೌದು, ನರೇಂದ್ರ ಮೋದಿಯವರು 2014ರಲ್ಲಿ ಪಾರ್ಲಿಮೆಂಟಿಗೆ ಬರ್ತಕ್ಕಂಥ ತೀರ್ಮಾನ ಮಾಡಿದಾಗ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ದೇಶ ಬಿಟ್ಟು ಹೋಗ್ತೀನಿ ಅಂದರು. ನಾನು ಲೋಕಸಭೆಗೆ ರಾಜೀನಾಮೆನೇ ಕೊಡ್ತೀನಿ ಅಂದರು. ಅವತ್ತು ದೇವೇಗೌಡರು ಅವ್ರು ಪ್ರಧಾನಮಂತ್ರಿಗಳಾದಮೇಲೆ ಭೇಟಿ ಮಾಡಿ ರಾಜೀನಾಮೆ ಪತ್ರ ತಗೊಂಡೋದ್ರು. ಅವರೊಂದು ಮಾತು ಹೇಳಿದ್ರು, ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆಯ ತೀರ್ಮಾನ ಮಾಡಬಾರ್ದು, ನಿಮ್ಮ ಮಾರ್ಗದರ್ಶನ ನನ್ನ ಸರ್ಕಾರಕ್ಕೆ ಅವಶ್ಯಕತೆ ಇದೆ, ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಹೇಳಿ ದೇವೇಗೌಡರಿಗೆ ಯಾವ ರೀತಿ ಗೌರವ ಕೊಟ್ಟು ಕಳಿಸಿದ್ರು ಅದನ್ನು ನಾವು ಇವತ್ತು ಮರಿಲಿಕ್ಕಾಗದೆ. ಕುಮಾರಸ್ವಾಮಿ ಅವರೇ, ಬರೀ ವಿಶ್ವಾಸ ನಂಬಿಕೆ ಅಷ್ಟೇನಾ ಅಥವಾ ಭರವಸೆನಾ? ನಾನು ರಾಜಕೀಯ ಆಯಾಮದಲ್ಲಿ ಕೇಳ್ತಿದ್ದೀನಿ. ಮೋದಿ ಹಾಗೆ ಅಮಿತ್ ಶಾ ಅವ್ರಿಗೆ ನಿಮ್ಮ ಬಗ್ಗೆ ಮುಂದಿನ ಭವಿಷ್ಯದ ಭರವಸೆನ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಇನ್ ಕೇಸ್ ಇಲ್ಲೇನಾದ್ರೂ ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಪ್ರಯತ್ನ ಪಟ್ರೆ ಬಿಜೆಪಿಗೆ ದೊಡ್ಡ ಬೆಂಬಲವಾಗಿ ಆಸರಿಯಾಗಿ ನಿಲ್ಲುವ ಸಾಮರ್ಥ್ಯ ಇರೋದು ಕುಮಾರಸ್ವಾಮಿ ಅವರಿಗೆ ನಂಬಿಕೆ. ನಾನು ಈಗಿನ ವ್ಯವಸ್ಥೆನಲ್ಲಿ ಈಗಿನ ಸರ್ಕಾರ ತಗೋದು ಆಲ್ಟರ್ನೇಟ್ ಗೌರ್ಮೆಂಟ್ ತರಬೇಕು ಅಂತಕ್ಕಂಥದ್ದು ಹೇಳಕ್ಕೆ ಹೋಗಲ್ಲ ನನ್ನ ಅಭಿಪ್ರಾಯದಲ್ಲಿ. ಈವನ್ ಕಾಂಗ್ರೆಸ್ನಲ್ಲೂ ಸಹ ಅಸಮಾಧಾನ ಏನಿದೆ, ಕಾಂಗ್ರೆಸ್ ಶಾಸಕರಿಗೆ ಮನವಿ ಮಾಡ್ತೇನೆ ನಾನು,
ನಾನು ನೇರವಾಗಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತೇನು ನಡೀತಾ ಇದೆ, ನಾನು ಗ್ಯಾರಂಟಿ ಸ್ಕೀಮ್ನಲ್ಲಿ ಆ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದಕ್ಕೆ ನಂದು ವಿರೋಧ ಇಲ್ಲ, ವಿರೋಧ ಮಾಡಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆನೂ ಲಘುವಾಗಿ ಮಾತಾಡಲ್ಲ. ಆದರೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ, ಅನುಭವ ಆಗಿದೆ. 1.25 ವರ್ಷ ಕಳೆದ್ರಿ, ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಪರಿಸ್ಥಿತಿ ಏನಾಗಿದೆ, ಆಮೇಲೆ ನಿಮ್ಮ ಕ್ಷೇತ್ರಕ್ಕೆ ವರ್ಗಾವಣೆ ಆಗ್ತಿದೆಯಲ್ಲ, ಯಾವ ರೀತಿ ವರ್ಗಾವಣೆ ಆಗ್ತಾಯಿದೆ, ಆ ವರ್ಗಾವಣೆಗೆ ಇವತ್ತು 50 ಲಕ್ಷ 1 ಕೋಟಿ ಹಣ ಕೊಟ್ಟು ಅಧಿಕಾರಿ ಬರೋನು ನಿಮ್ಮ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿ ಜನಗಳಿಂದ ಹೆಸರು ಗಳಿಸ್ಕೊಳ್ಳಿಕ್ಕೆ ಆ ಅಧಿಕಾರಿಯಿಂದ ನಿಮಗೆ ಅನುಕೂಲಗಳಾಗುತ್ತಾ? ಈ ರೀತಿಯ ಒಂದು ಅಧಿಕಾರಿಗಳಿಗೆ ಹಿಂಸೆ ಕೊಟ್ಟು ವಸೂಲಿ ಮಾಡಿ ಅವ್ರನ್ನ ತಗೊಂಡೋಗಿ ಹಾಕತ್ತೀರಲ್ಲ, ಇಲ್ಲ ಈಗ ಮುಂದಕ್ಕೆ ಏನಾಗ್ತೀರಿ? ನಾವು ಒಂದು ಒಳ್ಳೆ ಸರ್ಕಾರ ತರಲಿಕ್ಕೆ ಭಾಳ ದೊಡ್ಡತನದಲ್ಲಿ ರಾಜ್ಯದ ಅಭಿವೃದ್ಧಿಯ ಹಿನ್ನೆಲೆ ಪೂರಕವಾಗಿ ತೀರ್ಮಾನ ಮಾಡಿ ಅಂತ ಓಪನ್ ಆಗಿ ಗಂಟಾಘೋಷವಾಗಿ ಹೇಳ್ತೀನಿ. ಕುಮಾರಸ್ವಾಮಿ, ನೀವು ಆಗಲೇ ಹೇಳಿದ್ರಿ 5 ವರ್ಷ CM ಆಗುವಂಥ ಆಸೆ ಅಂತ. ನನ್ನ ಪ್ರಶ್ನೆ, ಆಸೆಯಾಗಿ ಉಳಿಯುತ್ತಾ ಅಥವಾ ಸಾಧ್ಯತೆ ಇದೆಯಾ? ನನಗೆ ದೇವರಲ್ಲಿ ನಂಬಿಕೆ ಇರೋರು ನಾವು, ನಮ್ಮ ಕುಟುಂಬ, ನನಗೆ ಆತ್ಮವಿಶ್ವಾಸ ಇದೆ. ನನ್ನ ಒಂದು ಪ್ರಶ್ನೆ, ನನ್ನ ಆತ್ಮವಿಶ್ವಾಸದಲ್ಲಿ ಮತ್ತೊಂದು ಬಾರಿ ನಾಡಿನ ಜನತೆ ಸಂಪೂರ್ಣ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಅವಕಾಶ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇವತ್ತೂ ಇದೆ. ಈಗ ನೀವು ದೇವೇಗೌಡರ ಬಗ್ಗೆ ಮಾತಾಡಿದ್ರಿ ಈಗ ತಾನೇ. ಸೊ ದೇವೇಗೌಡರು ಆಪೋಸಿಷನ್ ಅಲ್ಲಿದ್ದರು, ನೀವು ಆಪೋಸಿಷನಲ್ಲಿದ್ದಿರಿ. ಆಪೋಸಿಷನಿಂದ ಹಿಡಿದು ಈಗ ಕೇಂದ್ರ ಸಚಿವರಾಗಿದ್ದಾರೆ. ಮೋದಿ ಸರ್ಕಾರದಲ್ಲಿ ನೀವು ಮಂತ್ರಿಯಾಗಿ ನಿಮಗೇನು ಅನಿಸುತ್ತೆ ಅವ್ರ ಸ್ಟೈಲ್ ಆಫ್ ವರ್ಕಿಂಗ್? ಇದು ಅಧಿಕಾರ ನಡೆಸಬೇಕಾದ್ರೆ ಒಬ್ಬೊಬ್ಬರದು ಒಂದೊಂದು ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅವರವ್ರದೇ ಆದಂಥ ಒಂದು ಚಾಪ್ ಮೂಡಿಸ್ತಾರೆ. ಈಗ ಮೋದಿಯವರ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅವರು ಪ್ರತಿ ಕ್ಯಾಬಿನೆಟ್ನಲ್ಲಿ ಮಂತ್ರಿಗಳಿಗೆ ಹಲವಾರು ರೀತಿಯ ಸಲಹೆಗಳನ್ನು ಕೊಡ್ತಾರೆ. ನಾನು ಸೂಕ್ಷ್ಮವಾಗಿ ಎಲ್ಲ ಗಮನಿಸ್ತೀನಿ. ಟಾರ್ಗೆಟ್ ಸೆಟ್ ಮಾಡ್ತಾರಾ? ಟಾರ್ಗೆಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೋಗ್ರಾಮ್ಗಳೇನಿದೆ ಅದನ್ನು ಯಾವ ರೀತಿ ತಲುಪಿಸಬೇಕು, ಜನಗಳಿಗೆ ಅದನ್ನು ಯಾವ ರೀತಿ ಮನವರಿಕೆ ಮಾಡಬೇಕಾಗ್ತದೆ, ಅದೆಲ್ಲದರ ಬಗ್ಗೆ ಸಲಹೆ ಕೊಡ್ತಾರೆ ಪ್ರತಿ ಕ್ಯಾಬಿನೆಟ್ನಲ್ಲೂ. ಅವರು ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಎಲ್ಲರಿಂದಲೂ. ಈಗ ಉದಾಹರಣೆಗೆ ಎಲ್ಲ ನಮ್ಮ ಮಂತ್ರಿಗಳಿಗೆ ಡೆಡ್ಲೈನ್ ಕೊಟ್ಟರು, ನಿಮ್ಮ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ನ ಪ್ರಧಾನಮಂತ್ರಿಗಳ ಕಚೇರಿಗೆ ಇಂಥ ದಿನದೊಳಗೆ ಕೊಡಬೇಕು ಅಂತ ಹೇಳಿ. ಇದೆಲ್ಲ ಸ್ಟ್ರಿಕ್ಟಾಗಿ ಮಾಡ್ತಾರೆ ಕೆಲವು ವಿಷಯಗಳು. ಆದರೆ ರಾಜ್ಯದಲ್ಲಿ ನಡೆಯತಕ್ಕಂಥ ಅಡ್ಮಿನಿಸ್ಟ್ರೇಷನ್ನೇ ಬೇರೆ, ಕೇಂದ್ರದಲ್ಲಿ ನಡೀತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮೇ ಬೇರೆ. ನನಗಾದಂಥ ಅನುಭವ. ನಿಮ್ಮ ಇಂಪ್ರೆಷನ್ ಚೇಂಜ್ ಆಗಿದೆಯಾ ಮೋದಿ ಅವ್ರ ಬಗ್ಗೆ? ಈಗ ಇಲ್ಲ, ಅದಕ್ಕೆ ಮೂಲವಾಗಿ ಕೇಳ್ತೀನಿ. ಅಂದರೆ ನೀವು ವಿರೋಧಿ ಪಾಳಯದಲ್ಲಿದ್ದಾಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಬಗ್ಗೆ ಇದ್ದಂಥ ನಿಮ್ಮ ಅಭಿಪ್ರಾಯ, ಈಗ ದೋಸ್ತಿ ಪಾಳಯವಾಗಿ ಅದೇ ಕ್ಯಾಬಿನೆಟ್ನಲ್ಲಿ ನೀವು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಗ್ಗೆ ಬದಲಾದ ನಿಮ್ಮ ಅಭಿಪ್ರಾಯ? ಪ್ರಮುಖ ಇಲ್ಲಿ ಪ್ರಶ್ನೆ, ಮೋದಿಯವರ ಆಡಳಿತದಲ್ಲಿ ಹಲವಾರು, ನಾನು ಮೊದಲು ಹೇಳಿದ್ದೇನೆ ಅವ್ರ ಜೊತೆ ಸೇರೋದಕ್ಕಿಂತ ಮುಂಚೆನೂ, ಕೆಲವು ಜನಸಾಮಾನ್ಯರಿಗೆ ತಲುಪ್ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನ ತರಲಿಕ್ಕೆ ಆಗಲೂ ಪ್ರಯತ್ನ ಪಟ್ಟರು. ಕಳೆದ 10 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳು ತಂದಿದ್ದಾರೆ. ಇಲ್ಲಿ ಆ ಕಾರ್ಯಕ್ರಮಗಳು ಅವರಿಗೆ ಇವತ್ತು ಸಹ, ಈಗ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಈ ಬಜೆಟ್ನಲ್ಲಿ ಅವರೇನು ಕೆಲವು ತೀರ್ಮಾನಗಳನ್ನು ಮಾಡಿದ್ದಾರೆ, ಬಹುಶಃ ಅವ್ರ ಥಿಂಕಿಂಗೇ ಅದೆಲ್ಲ. ಇವತ್ತು ಉದಾಹರಣೆಗೆ ಎಂಪ್ಲಾಯ್ಮೆಂಟ್ಗೋಸ್ಕರವಾಗಿ ಅಗ್ರಿಕಲ್ಚರ್ ವಿಷಯದಲ್ಲಿ 5 ಕಾರ್ಯಕ್ರಮಗಳನ್ನು ಪ್ರಮುಖವಾಗಿ ಜಾರಿಗೆ ತರಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆ ತೀರ್ಮಾನದಲ್ಲಿ ಅವರಿಗೆ ದೇಶದ ಅಭಿವೃದ್ಧಿ 2047 ಅಂತಕ್ಕಂಥದ್ದು ಏನು ಇಟ್ಕೊಂಡಿದ್ದಾರೆ, 100 ವರ್ಷ ಮುಟ್ಟತಕ್ಕಂಥ ಸಂದರ್ಭದಲ್ಲಿ ವಿಕಸಿತ ಭಾರತ ಅಂತಕ್ಕಂಥದ್ದು ನಾವೇನು ಕಾಣಬೇಕು ಅಂತಕ್ಕಂಥದ್ದಿದೆ, ಅವರಲ್ಲಿ ಅವ್ರದ್ದೇ ಆದಂಥ ದೂರದೃಷ್ಟಿ ಇಟ್ಕೊಂಡಿದ್ದಾರೆ. ಅದು ಇಂಪ್ಲಿಮೆಂಟ್ ಆಗಲಿಕ್ಕೆ ಅಧಿಕಾರಿಗಳ ಸಹಕಾರವೂ ಬೇಕು, ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಗಳದ್ದು ಸಹಕಾರ ಬೇಕು. ಇವತ್ತು ಉದಾಹರಣೆಗೆ ರಾಜ್ಯ ಸರ್ಕಾರಗಳು ಕೆಲವು ಯಾವ ರೀತಿ ನಡೀತಾ ಇದೆ ಅದು ಒಂದು ಭಾಗ.
ಕೆಲವು ಭಾಗದಲ್ಲಿ ಹೌದು ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ರೀತಿಯಲ್ಲಿ ನೆರವು ಕೊಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೇನೆ. ಆದರೆ ಆ ನೆರವು ಯಾತಿಗೆ ಕೊಡ್ತಾ ಇದ್ದಾರೆ? ಉದಾಹರಣೆಗೆ ನಾರ್ತ್ ಈಸ್ಟ್ ಸ್ಟೇಟ್ಗಳು, ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಡೆವಲಪ್ಮೆಂಟ್ಗಳಾಗಿರಲಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ 6 ದಿನ ಅಲ್ಲಿ ಟೂರ್ ಮಾಡಿದರು. ಅವತ್ತಿನ ಕಾಲದಲ್ಲಿ 6,000 ಕೋಟಿ ಪ್ಯಾಕೇಜ್ ಕೊಟ್ಟಿದ್ದರು ದೇವೇಗೌಡರು. ಅಂದರೆ ಅವತ್ತಿನ 6,000 ಕೋಟಿ ದೇವೇಗೌಡರ ಕಾಲದ್ದು ಇವತ್ತು 6 ಲಕ್ಷ ಕೋಟಿ ಅದು ವ್ಯಾಲ್ಯೂ. ಅದೇ ರೀತಿಯಲ್ಲಿ ಅವರು ಇವತ್ತು ಆ ಭಾಗಗಳಲ್ಲಿ ಕರ್ನಾಟಕದ ಬಹುಶಃ ಅರ್ಧ ಬಜೆಟ್ ಇರ್ಬೋದು ಆ ಸಂದರ್ಭದಲ್ಲಿ ಅವತ್ತಿನ ಕಾಲಕ್ಕೆ. ಹೌದು. ಅವತ್ತಿದ್ದಿದ್ದೆ ದೇವೇಗೌಡರ ಕಾಲದಲ್ಲಿ 1.5 ಲಕ್ಷದಿಂದ 2 ಲಕ್ಷ ಕೋಟಿ ಬಜೆಟು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರದ ಹೌದು. ಕೇಂದ್ರ ಸರ್ಕಾರದ್ದು ಇವತ್ತು 47 ಲಕ್ಷ ಎಸ್ ಎಂ ಕೃಷ್ಣ ಅವಧಿಯಲ್ಲಿ 25,000 ಕೋಟಿ. ಸರ್, ನಾನು ಈಗ ರಾಜ್ಯದ ಬಗ್ಗೆ ಒಂದು ಕೇಳ್ತಾ ಇರುವಂಥದ್ದು, ನೀವು ಕೇಂದ್ರ ಮಂತ್ರಿ, ಇಡೀ ಭಾರತಕ್ಕೆ ಸಂಬಂಧಪಟ್ಟವರು, ನಾವು ಕೂಡ ಭಾರತೀಯರು, ಆದರೂ ಕೂಡ ನಾನು ಸೆಲ್ಫ್ ಸೆಂಟ್ರಡ್, ನಾವು ಸೆಲ್ಫ್ ಸೆಂಟ್ರಡು. ಕುಮಾರಸ್ವಾಮಿ ಅವರನ್ನು ಕೇಂದ್ರ ಮಂತ್ರಿಯನ್ನಾಗಿ, ಉಕ್ಕು ಮತ್ತು ಕೈಗಾರಿಕೆ ಮಂತ್ರಿಯನ್ನಾಗಿ ಕರ್ನಾಟಕದಿಂದ ಹೋಗಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಏನು ಕೊಡ್ತೀರಿ? ಇದು ಭಾಳ ಜನ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆಂಧ್ರದಲ್ಲಿ ಹೀರೋ ಆಗ್ಬಿಟ್ರಿ. ವಾಸ್ತವಾಂಶ ಹೇಳಿದ್ರೆ ಸ್ವಲ್ಪ ಕೆಲವು ಡಿಫ್ರೆನ್ಸ್ ಇದೆ. ವಾಸ್ತವಾಂಶವನ್ನು ನಾನು ಚರ್ಚೆ ಮಾಡೋದಾದರೆ, ಎಸ್, ನನಗೆ 2 ಇಲಾಖೆ ಕೊಟ್ಟಿದ್ದಾರೆ. ಹೆವಿ ಇಂಡಸ್ಟ್ರೀಸು, ಸ್ಟೀಲ್ ಮಿನಿಸ್ಟ್ರಿನ. ಪ್ರಧಾನಮಂತ್ರಿಗಳ ಆಸೆ 2030ಕ್ಕೆ ಸ್ಟೀಲ್ ಇಂಡಸ್ಟ್ರಿನಲ್ಲಿ 300 ಮಿಲಿಯನ್ ಟನ್ ರೀಚ್ ಮಾಡಬೇಕು ಪ್ರೊಡಕ್ಷನ್ ಅಂತಕ್ಕಂಥದ್ದು. ಇವತ್ತು ನಮ್ಮ ಪ್ರೊಡಕ್ಷನ್ ಇರ್ತಕ್ಕಂಥದ್ದು 150ರಿಂದ 160 ಮಿಲಿಯನ್ ಟನ್ ಇದೆ. ಅಂದರೆ ಪ್ರಧಾನಮಂತ್ರಿಗಳ ನಿರೀಕ್ಷೆ ಇನ್ನೂ 140 ಮಿಲಿಯನ್ ಟನ್ನಿಗೆ ನಾವು ರೀಚ್ ಆಗಬೇಕು. ಆದರೆ ಹಲವಾರು ರೀತಿಯ ಸಮಸ್ಯೆಗಳು ಒಂದು ಕಡೆ ಕಾಣ್ತಾ ಇದ್ದೇನೆ. ಇನ್ನು ಹೆವಿ ಇಂಡಸ್ಟ್ರಿಗೆ ಬಂದರೆ ನಮಗೆ ಬಜೆಟ್ ಇಲ್ಲ. ಇರ್ತಕ್ಕಂಥದ್ದು ಫೇಮ್ 3 ಒಂದೇನಿದೆ, ನೆಕ್ಸ್ಟಿಗೆ ಬರುತ್ತದು. ಫೇಮ್ 1, ಫೇಮ್ 2ನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗೆ ಏನೊಂದು PLI ಸ್ಕೀಮ್ ಕೊಟ್ಟಿದ್ದಾರೆ. ಈಗ ಫೇಮ್ 3ನಲ್ಲೂ ಅದಕ್ಕೂ ಒಂದು ಈಗ ಹಣ ಇಟ್ಟಿದ್ದಾರೆ. ಅದು ಬಿಟ್ಟರೆ ನಮಗೆ ನೇರವಾಗಿ ಬಜೆಟ್ ಇಲ್ಲ. ಸ್ಟೀಲ್ ಇಂಡಸ್ಟ್ರಿನಲ್ಲೂ ಬಜೆಟ್ ಇಲ್ಲ. ನಮ್ಮ ದುರಾದೃಷ್ಟ, ಹಿಂದೆ ಏನೋ ಒಂದು ನರಸಿಂಗರಾವ್ ಅವರು ಮತ್ತು ಮನಮೋಹನ್ ಸಿಂಗ್ ಅವರು ಕಾಂಬಿನೇಷನ್ನಲ್ಲಿ ಲಿಬರಲೈಸೇಷನ್ ಪಾಲಿಸಿ ಏನು ಬಂತು, ಹಲವಾರು ಎಕನಾಮಿಕ್ ರಿಫಾರ್ಮ್ಸ್ ತರಲಿಕ್ಕೆ ಹೊರಟರು. ಆ ಒಂದು ದಿನಗಳಿಂದ ಪಬ್ಲಿಕ್ ಡೌನ್ಫಾಲ್ ಪ್ರಾರಂಭ ಆಯಿತು. ಪಬ್ಲಿಕ್ ಸೆಕ್ಟರ್ಗಳು CPSEಗಳು ಇದ್ದಾವೆ, ಸುಮಾರು 40 CPSE ಇದ್ದಾವೆ ಇವತ್ತು ಹೆವಿ ಇಂಡಸ್ಟ್ರಿಯಲ್ಲಿ. 40ರಲ್ಲಿ ಸುಮಾರು 27-30 ಮುಗಿದೋಗಿದೆ. ನಿಮ್ಗೆ ಉದಾಹರಣೆ ಹೇಳ್ತೀನಿ, ನಮ್ಮ HMT ಏನಿದೆ 1960-61ರಲ್ಲಿ ಪ್ರಾರಂಭ ಆಗಿದ್ದು. ಈ ಒಂದು ಯೂನಿಟ್ಟಿಂದ, ಬೆಂಗಳೂರಿನಲ್ಲಿ ಪ್ರಾರಂಭ ಆದಂಥ HMT ಯೂನಿಟ್ನಿಂದ ಮೊನ್ನೆ ನಾನು ಕೇರಳಕ್ಕೆ ಹೋಗಿ ಬಂದೆ. HMT ಯೂನಿಟಿಗೆ ಹರಿಯಾಣದಲ್ಲಿ ಒಂದು ಕಡೆ ಹೋಗಿದ್ದೆ, ಹೈದರಾಬಾದ್ನಲ್ಲಿ ಹೋಗಿದ್ದೀನಿ, ಇನ್ನೊಂದು ಅಜ್ಮೀರ್ಗೊಂದು ಹೋಗಿ ಬರಬೇಕು. ಅವತ್ತಿನ ಕಾಲದಲ್ಲಿ ಸುಮಾರು ಒಂದು 20,000 ಜನ ಕೆಲಸಗಾರರಿದ್ದರು HMTಗೆ. ಅವತ್ತಿನ ಕಾಲದಲ್ಲಿ 274 ಕೋಟಿ ವರ್ಷದ ಆದಾಯ, ಪ್ರಾಫಿಟ್ಟು. ಅಂದರೆ ಇವತ್ತು ಅದು 25,000 ಕೋಟಿ 30,000 ಕೋಟಿ ವ್ಯಾಲ್ಯೂ. ಅಂಥ ಒಂದು ಸಂಸ್ಥೆ ಇವತ್ತು ಬೆಂಗಳೂರಿನಲ್ಲಿ ಒಂದು 100 ಜನ ಇದ್ದಾರೆ. ಇದೊಂದು ಇಲ್ಲಿ ನೋಡಿ, ಇಲ್ಲಿ HMT ವಾಚೆ ಇದು HMT ವಾಚ್. ಇದು 9,000 ರೂಪಾಯಿ. ಓಕೆ, HMT ವಾಚ ಕಟ್ಟಿದ್ದೀನಿ. ಇವತ್ತು ಸಹ HMT ವಾಚಿಗೆ ಡಿಮ್ಯಾಂಡ್ ಇದೆ. ಹೌದು ಹೌದು ಇದೆ. ಒಂದು 3-4 ಶೋರೂಮ್ ಇದೆ. ಕೆಲಸಗಾರರು ಎಷ್ಟು ಜನ ಇದ್ದಾರೆ? 15 ಜನ ಇದ್ದಾರೆ. HMT ವಾಚ್ ಸ್ಪೇರ್ನ ಪಾರ್ಟ್ಗಳು ತಂದು ಕೆಲಸ ಮಾಡಿ ಹಲವಾರು ಕಡೆ ಒಂದು ಸ್ವಲ್ಪ ಶೋರೂಮ್ ಇಟ್ಕೊಂಡಿದ್ದಾರೆ. ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾನಾ? ಹಾಂ, ಕಂಪ್ಲೀಟ್ ಇಲ್ಲಿದ್ದಾನೆ. ಇದು ಇಲ್ಲಿ ಯಾತಿಗೆ ಡೌನ್ಫಾಲ್ ಆಯಿತು? ಟೈಟಾನ್ ಬಂದರು, ಟಾಟಾದವ್ರು ತಂದರು. ಹೌದು. ಇಲ್ಲಿ 350 ಜನ ಎಕ್ಸ್ಪರ್ಟ್ಗಳು, ಇಂಜಿನಿಯರ್ಸ್ ಕೆಲಸ ಮಾಡ್ತಿದ್ದಾರಲ್ಲ HMTಲಿ, ಅವ್ರನ್ನೆಲ್ಲರೂ ಒಂದು ರಾತ್ರಿ ಎತ್ತಾಕೊಂಡು ಹೊರಟೋದ್ರು. ಟೈಟಾನ್ಗೆ ಡೌನ್ಫಾಲ್ ಶುರುವಾಯಿತು. ನಮಗೆ ಈ ಲಿಬರಲೈಸೇಷನ್ ಪಾಲಿಸಿ ಏನು ಬಂತು ನರಸಿಂಗರಾವ್ರ ಕಾಲದಲ್ಲಿ, ಯಾವ ನಮ್ಮ PSU ಯೂನಿಟ್ಗಳು
ಬಹುಶಃ ನಿಮಗೆ ನೋಡಿರ್ಬೋದು, ನಾವು ಚಿಕ್ಕ ಹುಡುಗರುಗಳಿದ್ದಾಗ ಬೆಂಗಳೂರಿನಲ್ಲಿ ಬೆಳಗ್ಗೆ ಇದ್ದರೆ NGFಗೆ ಒಂದು 100 ಬಸ್ಗಳು ಹೋಗೋವು, ಹೌದು 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 ಹೌದು. ಕಾರ್ಮಿಕರನ್ನ ಕರ್ಕೊಂಡು. ITI, BHEL, ಬೆಮ್ಮೆಲ್ಲು ಎಲ್ಲ ಯಾವ ರೀತಿ ಇತ್ತು ಅವತ್ತಿನ ಕಾಲ. ಇವತ್ತು ಅವೆಲ್ಲ ಒಂದೊಂದೇ ಮುಗಿಸಿದ್ದೇವೆ. ಈ ಟೈಮಲ್ಲಿ ಅನಿಸ್ತಾ ನಿಮಗೆ ಕೃಷಿ ಮಂತ್ರಿ ಆಗಿದ್ರೆ ಒಳ್ಳೆ? ನನಗೆ ಪ್ರಧಾನಮಂತ್ರಿಗಳನ್ನು ಕನ್ವಿನ್ಸ್ ಮಾಡಬೇಕು, ಯಾಕೆಂದರೆ ನನಗಿನ್ನೂ ಆ ಒಂದು ರ್ಯಾಪೋರ್ಟ್ ಬಿಲ್ಡಪ್ ಆಗಬೇಕು. ನಾನೀಗಾಗಲೇ ಪ್ರತಿದಿನ 10-15 ರಿವ್ಯೂ ಮೀಟಿಂಗ್ಗಳು ಮಾಡಿದ್ದೀನಿ. ಕೆಲವು ಸ್ಥಳಗಳಿಗೆ ನಾನೇ ಹೋಗಿ ಭೇಟಿ ಕೊಟ್ಟಿದ್ದೇನೆ ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ಳೋದಕ್ಕೆ. ಇವತ್ತು ಈ ಯಾವ ಒಂದು PSCಗಳನ್ನು ಸಂಪೂರ್ಣವಾಗಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದನ್ನು ತೆಗೆದು ರೀಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಒಂದು ವಾತಾವರಣ ತರಬೇಕು ಅನ್ನೋದು ಆಸೆ ಇದೆ. ಆದರೆ ಆ ಆಸೆಯನ್ನು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದು ನನಗಿನ್ನೂ ಆ ಒಂದು ರೀಚ್ ಆಗ್ತೀನ ಅಂತಕ್ಕಂಥದ್ದು ಇನ್ನೂ ಸ್ಟೇಟ್ ಗೌರ್ಮೆಂಟ್ ಸಹಕಾರ ಕೊಡ್ತಾ ಇದೆ. ಸ್ಟೇಟ್ ಗೌರ್ಮೆಂಟ್ ಪ್ರಶ್ನೆ ಅಲ್ಲ ಇದು. ನಾನು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಮಾತಾಡಲ್ಲ. ಸೆಂಟ್ರಲ್ನಲ್ಲಿ ಹಿಂದಿನ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಬಂದ ಮೇಲೆ ಅಂತ ಅಲ್ಲ, ವಾಜಪೇಯಿ ಅವರಿದ್ದಾಗಲೇ ಡಿಸ್ಇನ್ವೆಸ್ಟ್ಮೆಂಟ್ ಇಲಾಖೆ ಅಂತಲೇ ಒಂದು ಮಾಡಿಬಿಟ್ಟು ಅರುಣ್ ಶೌರಿ ಅವ್ರ ನೇತೃತ್ವದಲ್ಲಿ. ಆದರೆ ನನಗೆ ಆದ ಅನುಭವದಲ್ಲಿ ಕೆಲವು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಕ್ಲೋಸ್ ಏನು ಮಾಡಿದ್ದಾರೆ, ಅದಕ್ಕೆ ಲೈಫ್ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ನಮ್ಮ ಮ್ಯಾನೇಜ್ಮೆಂಟಿಂದ ಅಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳ ಒಂದು ಪ್ರಾಮಾಣಿಕತೆಯಲ್ಲಿ ಕೊರತೆ ಇರೋದ್ರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಉಳ್ಕೊಳ್ತಕ್ಕಂಥ ಶಕ್ತಿ ಇದ್ದಂಥ ಹಲವಾರು ಯೂನಿಟ್ಗಳು ಕ್ಲೋಸ್ ಆಗ್ತಕ್ಕಂಥ ಪರಿಸ್ಥಿತಿಲಿ ಇದ್ದೇವೆ. ಬಟ್ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸಿಂದ ನಮಗೇನೋ ಕಾನ್ಫಿಡೆನ್ಸ್ ಇದೆ, ನೀವು ಸ್ವಲ್ಪ ಮಟ್ಟಿಗೆ ಸಕ್ಸಸ್ ನೋಡ್ಬೋದು ಅಂತ. ನನ್ನ ಪ್ರಶ್ನೆ ಇದಿತ್ತು, ನಿಮ್ಮ ಅಭಿಪ್ರಾಯದಲ್ಲಿ ಈಗ ಮೋದಿ ಸರ್ಕಾರ ಈಗ ಕರ್ನಾಟಕಕ್ಕಿಂತ ಹೆಚ್ಚಿಗೆ ಏನಾದ್ರು ಮಾಡ್ಬೋದಾ? ಯಾಕಂದರೆ ತುಂಬ ಕೊರತೆ ಇದೆ, ಇದೆ ರಿಕ್ವೈರ್ಮೆಂಟ್ ಇದೆ, ಫಂಡ್ಸ್ ಬೇಕು ನಮಗೆ ಕರ್ನಾಟಕದಲ್ಲಿ. ನೀವು ಯಾವತ್ತಾದ್ರು ಹೇಳಿದ್ದೀರಾ ಅವ್ರಿಗೆ? ದಟ್ ಐ ವಿಲ್ ಅಗ್ರಿ. ಇಲ್ಲಿ ಪ್ರಶ್ನೆ, ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದೆ. ಆಗ ನಾನು BJP ಜೊತೆಯಲ್ಲಿ ಸರ್ಕಾರ ಮಾಡಿದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ನಾಯಕತ್ವದ UPA ಸರ್ಕಾರ. ನನಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಲಿಲ್ಲ. ಆಗಲೂ ನಾನು ದೆಹಲಿಗೆ ಹೋದಾಗ ಹಲವಾರು ಮಂತ್ರಿಗಳನ್ನು ಭೇಟಿ ಮಾಡ್ತಿದ್ದೆ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತಾಯಿದ್ದೆ. ಎಲ್ಲ ರೀತಿ ಕೋಆಪ್ರೇಷನ್ ಕೊಡ್ತಾಯಿದ್ರು. ನನಗೆಲ್ಲೂ ಡೆವಲಪ್ಮೆಂಟ್ ಕೊರತೆ ಕಾಣಲೇ ಇಲ್ಲ. ಆಗಲೂ ನಾನು ನಿಮ್ಗೆ ಹೇಳ್ತಾ ಇದ್ದೆ ಅದನ್ನೇ. ಅವತ್ತು ಮೆಟ್ರೋ ಶುರು ಮಾಡಿದ್ದಿರ್ಬೋದು, ಇವೆಲ್ಲ ಎಲಿವೇಟೆಡ್ ರೋಡ್ಗಳು ಇವತ್ತು ಏರಿದೆ, ನೆಲಮಂಗಲ ರಸ್ತೆ ಇರ್ಬೋದು, ಏರ್ಪೋರ್ಟ್ ರೋಡ್ದು, ಇವೆಲ್ಲ ಇದು ಎಲೆಕ್ಟ್ರಿಫೈಯಿಂಗ್ ಸ್ಪೀಡಲ್ಲಿ ತೀರ್ಮಾನಗಳು ತಗೊಂಡಿದ್ದೀವಿ. ಇವಾಗ ಪ್ರಚಾರ ನಾನು ತಗೊಳ್ಳಿಲ್ಲ ಅಷ್ಟೇ. ಬೆಂಗಳೂರು ಸಿಟಿನಲ್ಲಿ ನಾನು ಅವತ್ತೊಂದು ಸ್ಕೀಮ್ ಮಾಡಿದ್ದೆ. ನಿಮ್ಮ ರಾಜಕಾಲುವೆಗಳಿದೆಯಲ್ಲ, ಅಲ್ಲಿ ಎಲಿವೇಟೆಡ್ ರೋಡ್ ಮಾಡಲಿಕ್ಕೆ 146 ಕಿಲೋಮೀಟ್ರು ಪ್ರೋಗ್ರಾಮ್ ರೆಡಿ ಮಾಡಿದ್ದೆ, ನಿಂತೋಯ್ತು. ಈಗ ಟನಲ್ ರೋಡ್ ಅಂತಾರಲ್ಲ ಬೆಂಗಳೂರಿಗೆ, ಮೀನ್ ಸ್ಕ್ವೇರಿಂದ ಹೆಬ್ಬಾಳ್ ಫ್ಲೈಓವರ್ವರೆಗೆ ಟನಲ್ ರೋಡಿಗೆ ಕೊರಿಯನ್ ಕಂಪನಿ ಕಾಂಪೀಟ್ ಮಾಡಿ, ದುಡ್ಡು ಅವರದೇ, ಟೆಕ್ನಿಕಲ್ ಇದನ್ನು ಅವರೇ ತರ್ತಿದ್ರು, ಎಲ್ಲ ಕ್ಲಿಯರೆನ್ಸ್ ಇತ್ತು. ನನ್ನ ಸರ್ಕಾರ ಹೋಯಿತು, ಅದು ಅಲ್ಲಿಗೆ ನಿಂತೋಯ್ತು. ಒಂದು ಪೈಲಟ್ ಪ್ರಾಜೆಕ್ಟು ಟನಲ್ ರೋಡ್ ಮಾಡ್ತಕ್ಕಂಥದ್ದು, ಎಲಿವೇಟೆಡ್ ರೋಡು. ಇಲ್ಲಿ ಔಟರ್ ಪೆರಿಫೆರಿಯಲ್ ರಿಂಗ್ ರೋಡು ನಡೀತಾ ಇದೆಯಲ್ಲ. ಈಗ ನಿಮ್ಮ ಫ್ರೆಂಡ್ 15th ಫೈನಾನ್ಸ್ ಕಮಿಷನಲ್ಲಿ 3,000 ಕೋಟಿ ಇಟ್ಟಿದ್ದು ಕೊಡಲಿಲ್ಲ ಅಂತಾರೆ. ಕ್ಯಾಬಿನೆಟಲ್ಲಿ ಇದೆ ಅದು. 29,000 ಕೋಟಿ ದುಡ್ಡು ಬೇಕು ಅದಕ್ಕೆ. ನೀವು ಕೇಂದ್ರ 15th ಫೈನಾನ್ಸ್ ಕಮಿಷನ್ 3,000 ಕೋಟಿ ಅದನ್ನು ಕೇಂದ್ರ ಸರ್ಕಾರದಿಂದ ರಿಲೀಸ್ ಮಾಡಿಸ್ಕೊಟ್ರು. ಇನ್ನು 27,000 ಕೋಟಿ ಎಲ್ಲಿಟ್ಟಿದ್ರಿ ನೀವು? ಇವೆಲ್ಲ ಸಮಸ್ಯೆಗಳಿದೆ. ಈ ಸರ್ಕಾರ ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡಿ ಒಂದು ಸೌಹಾರ್ದಯುತವಾದಂಥ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು. ಬಟ್ isn't it two-way street, sir? ಅಂದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದಲೂ ಕೂಡ ಫೆಡರಲ್ ಸಿಸ್ಟಮ್ ಮೇಲೆ ಕಾಂಗ್ರೆಸ್ನವರು ಪದೇ ಹೇಳ್ತಾರೆ. ಒಂದು ಉದಾಹರಣೆ, ನಾನು ಬೇರೆದೆಲ್ಲ ಬಿಟ್ಟು ಹಾಕ್ಬಿಡಿ, ನನಗಾಗಿರೋ ಅನುಭವ. ನಮ್ಮ ಕುದುರೆಮುಖ ಐರನ್ನವರು, ನಾನು ಮಂತ್ರಿ ಆದ 6ನೇ ದಿವಸ ಒಂದು ಮೀಟಿಂಗ್ ಏನು ಮಾಡಿದೆ, QSLಗೆ 1,700 ಕೋಟಿ ಹಣ ಆ ಸಂಸ್ಥೆಯ ಒಂದು ಕಾರ್ಯಚಟುವಟಿಕೆಗೆ ಆರ್ಥಿಕ ನೆರವನ್ನು ಕೊಡಿಸ್ಬೇಕು ಅಂತೇಳಿ ಆರ್ಥಿಕ ಇಲಾಖೆಗೆ ಒಂದು ರೆಕಮೆಂಡೇಶನ್ ಮಾಡಿದೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಜನಗಳ ಮುಂದಿಟ್ಟರು. ಅವ್ರು ಯಾರೋ ಹಿರೇಮಠು ಅವರೊಂದು ಹೇಳಿಕೆ ಕೊಟ್ಟರು.
ಅಲ್ಲೆಲ್ಲೋ ದೋಣಿಮಲೆ ಅಲ್ಲ, ದೇವದಾರ ಫಾರೆಸ್ಟು, ಕುಮಾರಸ್ವಾಮಿ ಬಂದು ಮೈನಿಂಗ್ ಕೊಟ್ಬಿಟ್ಟ ಅಂತ ಹೇಳಿ. ಮೈನಿಂಗ್ ನಾನು ಕೊಟ್ಟಿದ್ದೀನಿ, ಮೈನಿಂಗ್ ನನಗೆ ಬರೋದೇ ಇಲ್ಲ, ಮೈನಿಂಗ್ ಇಲಾಖೆ. ಅದು ಸಿದ್ದರಾಮಯ್ಯ CM ಇದ್ದಾಗ 2016ರಲ್ಲಿ ಅಲಾಟ್ಮೆಂಟ್ ಅವ್ರು ಕೊಟ್ಟಿರೋದು. 500 ಕೋಟಿ ದುಡ್ಡು ಕಟ್ಟಿದ್ದಾರೆ QSLನವರು ಇದಕ್ಕೆ ಸರ್ಕಾರಕ್ಕೆ. ಅಲ್ಲಿ ಫಾರೆಸ್ಟ್ರಿ ಮಾಡಲಿಕ್ಕೆ 190 ಕೋಟಿ ಕೊಟ್ಟಿದ್ದಾರೆ. ಮೈನಿಂಗ್ ಆ್ಯಕ್ಟಿವಿಟೀಸ್ ಮಾಡಿದ ಮೇಲೆ ಅಲ್ಲಿ ಮತ್ತೆ ಹಸಿರೀಕರಣ ಮಾಡಬೇಕಲ್ಲ, ಅದಕ್ಕೂ ದುಡ್ಡು ಕಟ್ಟಿದ್ದಾರೆ. ನಾನು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀನಿ ಅನ್ನೋದನ್ನೇ ಸಹಿಸಲಾರ್ದೆ. ಆಮೇಲೆ ಪಾಪ ಅವ್ರು ಯಾರೋ ಫಾರೆಸ್ಟ್ ಮಿನಿಸ್ಟ್ರು ಯಾವುದೋ ತಕರಾರು ತೆಗೆದು ಇವತ್ತು ಆ ಸಂಸ್ಥೆ ಮುಂದುವರಿ ಕೆಲಸ ಮಾಡದೇ ಇದ್ದರೆ ಪ್ರತಿ ವರ್ಷ 120 ಕೋಟಿ ಲಾಸಿಗೆ ಬರುತ್ತೆ. ಸಾವಿರಾರು ಜನ ಲೇಬರ್ಸ್ ಇದ್ದಾರೆ. ಏನು ಮಾಡೋದು? ಈಗ HMTದು ಮೊನ್ನೆ ಒಂದು ಹೇಳಿಕೆ ಕೊಟ್ಟವ್ರೆ, ಅದಕ್ಕೇನೋ ಒಂದು ರಿವೈವ್ ಮಾಡಬೇಕು ಅಂತ ಹೊರಟೆ. ನಾನು HMT ಕಾರ್ಖಾನೆಗೆ ವಿಸಿಟ್ ಕೊಟ್ಟಿದ್ದಕ್ಕೆ 45 ರೂಪಾಯಿ ಶೇರ್ ವ್ಯಾಲ್ಯೂ ಇದ್ದಿದ್ದು 92 ರೂಪಾಯಿ ಹೋಯ್ತು. ಇನ್ನೂ ನಾನು ಏನೋ ಅಲ್ಲಿ ರೀಸ್ಟ್ರಕ್ಚರ್ ಮಾಡಿಲ್ಲ, ಭೇಟಿ ಕೊಟ್ಟಿದ್ದಕ್ಕೆ. QSLದು 1700 ಕೋಟಿ ತೀರ್ಮಾನ ತಗೊಂಡಿದ್ದು, ಅದು ಘೋಷಣೆ ಆಗ್ತಿದ್ದಂಗೆ ಅದ್ರದ್ದು ಡಬಲ್ ಆಯಿತು ಶೇರ್ ವ್ಯಾಲ್ಯೂ. ಇದನ್ನು ಸರಿಯಾದ ರೀತಿ ಕೋಆಪ್ರೇಷನ್ ಕೊಟ್ಟು ರಾಜ್ಯದ ಅಭಿವೃದ್ಧಿ ಪೂರ್ವಕವಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ಇವತ್ತು ನಡೀತಾ ಇದೆಯಲ್ಲ ರಾಜ್ಯದಲ್ಲಿ, ಈಗ ನಮಗೆ ಮೂಡ ಭಜನೆ. ಈಗ ಮೂಡ ಜೊತೆಗೆ ಕುಮಾರಸ್ವಾಮಿ, ಸಾಯಿ ವೆಂಕಟೇಶ್ವರ. ಅಭಿವೃದ್ಧಿ ಕಡೆ ನೋಡ್ತಾ ಇರೋರು ಯಾರು? ಇಲ್ಲ ನಿಮಗೆ ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಅಥವಾ ನಿಮಗೆ ಸಹಕಾರ ಮಂತ್ರಿಗಳು ಕೊಡ್ತಾ ಇಲ್ವಾ? ಪಾಪ ಮುಖ್ಯಮಂತ್ರಿಗಳನ್ನ ವಹಿಸ್ಕೊಳ್ಳೋದಕ್ಕೆ ಅವ್ರಿಗೆ ಸಮಯ ಇಲ್ಲ. ಈಗ ದಿನ ಹೇಳಿಕೆ ಕೊಡೋದಕ್ಕೆ ನಾನು ಹೇಳ್ಬೇಕಂತ ಅವ್ರ ಇಲಾಖೆಗಳ ಪರಿಸ್ಥಿತಿ ಏನಾಗುತ್ತೆ? ಸಹಕಾರ ಯಾರು ಕೊಡ್ತಾ ಇಲ್ಲ? ಸ್ಟೇಟ್ ಗೌರ್ಮೆಂಟ್ ಅಭಿವೃದ್ಧಿ ವಿಚಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಅಥವಾ ತಮಗೆ ಸಹಕಾರ ಕೊಡ್ತಾ ಇಲ್ಲ? ನನಗಂತೂ ಯಾವುದೇ ರೀತಿಯಲ್ಲಿ ಸಹಕಾರ ಯಾರಿಂದಲೂ ಇಲ್ಲ. ನಾನು ಏನು ಕೇಳಬೇಕಂತಿದ್ದೆ, ಜಸ್ಟ್ ಒಂದು ಅಬ್ಸರ್ವೇಷನ್. ನಾವು ರಿಪಬ್ಲಿಕ್ ಕನ್ನಡ ಲಾಂಚ್ ಮಾಡಿದ್ದು ನಾವು ಸೆಪ್ಟೆಂಬರ್ ಹೋದ ವರ್ಷ, 1 ವರ್ಷ ಆಗ್ತಾ ಬಂತೀಗ. 24. ಯಾರು ಪರ ವಿರೋಧ ಅಂತ ಅಲ್ಲ, ನೀವೇ ಹೇಳಿದ್ರಿ ಶುರುವಲ್ಲಿ. ಈಗ ಈ ಸರ್ಕಾರದಲ್ಲಿ ಹೆಡ್ಲೈನ್ಸ್ ಏನೇನು ಹೊರಗೆ ಬರ್ತಿದೆ ಅಂದರೆ, ಅಭಿವೃದ್ಧಿ ಬಗ್ಗೆ ಮಾತಿಲ್ಲ, ಅಭಿವೃದ್ಧಿಗೆ ಫಂಡ್ಸ್ ಇಲ್ಲ. ಬೆಂಗಳೂರು ಪರಿಸ್ಥಿತಿ ನೋಡಿದ್ರೆ ತುಂಬ ಬೇಜಾರಾಗುತ್ತೆ, ನಮಗೂ ತುಂಬ ಬೇಜಾರಾಗುತ್ತೆ. ಏನು ಡೆವಲಪ್ಮೆಂಟ್ ಇದೆ ಬೆಂಗಳೂರು? ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ. ಅದು ಹೇಳಿದ್ದು ಬಿಟ್ಟರೆ ಏನಾದರೂ ಒಂದು ನಿಮಗೆ ಹೊಸದಾಗಿ ಏನಾದರೂ ಕಾಣ್ತಾ ಇದೆಯಾ? 1.25 ವರ್ಷದಲ್ಲಿ ಗುಂಡಿಗಳು ಬಿದ್ದೋಗ್ತಾ ಇದೆ, ಗುಂಡಿ ಮುಚ್ತಾ ಇಲ್ಲ. ಪಾಪ ನಾನು ಅಯ್ಯೋ ಅನಿಸಿದ್ದು ಕೃಷ್ಣ ಬೈರೇಗೌಡರಿಗೆ. ಅವ್ರ ಕ್ಷೇತ್ರದ ಯಾರೋ ಒಬ್ಬ ಮತದಾರ ಒಂದು ವಾಟ್ಸಪ್ ಮಾಡ್ದ, ದಯವಿಟ್ಟು ಗುಂಡಿ ಮುಚ್ಚಿ ಅಂತ. ಅವರು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ತೀನರಪ್ಪ, ನಮ್ಮ ಏರಿಯಾಗೆ ಬಂದು ಗುಂಡಿ ಮುಚ್ಚರಪ್ಪ ಅಂತ ಕೈ ಮುಗಿತಾರೆ ಒಬ್ಬ ಮಂತ್ರಿ. ಇದು ಈ ರಾಜ್ಯದ ಸ್ಟೇಟಸ್. ನೀವು ಹೇಳಿದ್ರೆ ಗ್ಯಾರಂಟಿ ಬಗ್ಗೆ ನನಗೇನು ತೊಂದರೆ ಇಲ್ಲ ಅಂತ, ಬಟ್ ಅದರಿಂದನೇ ಕಾಸಿಲ್ಲ ಅಲ್ವಾ ಇದು? ಈಗ ನಾನು ಯಾಕೆ ಹೇಳ್ತೀನಿ ಅಂದರೆ, ಲೂಪ್ ಹೋಲ್ಸ್ಗಳು ಭಾಳ ಇದೆ ಹಲವಾರು ಇಲಾಖೆಯಲ್ಲಿ. ಇವರಲ್ಲಿರ್ತಕ್ಕಂಥ ವೀಕ್ನೆಸ್ಸು, ಸರ್ಕಾರದ ಹಣ, ರಾಜ್ಯದ ಜನ ಕಟ್ತಕ್ಕಂಥ ತೆರಿಗೆ ಹಣ ಎಲ್ಲೆಲ್ಲಿ ಸೋರಿಕೆ ಆಗ್ತಾಯಿದೆ. ಇವತ್ತು ಆಯ್ತಪ್ಪ ಗ್ಯಾರಂಟಿ ಕೊಟ್ರಿ, ಇರಲಿ. ಆ ಗ್ಯಾರಂಟಿ ಸ್ಕೀಮ್ನ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ಅಂತ ಹೇಳಿ ತಾಲೂಕು ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ, ಡಿಸ್ಟಿಕ್ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಅಂತೆ, ಅವರಿಗೆ ತಿಂಗಳಿಗೆ ಸಂಬಳವಂತೆ. ಎಷ್ಟು ಕೋಟಿ ಖರ್ಚಾಗುತ್ತೆ ಅದಕ್ಕೆ? 90 ಜನಕ್ಕೋ 100 ಜನಕ್ಕೋ ಇಲ್ಲಿ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಮಾಡ್ಕೊಂಡಿದ್ದೀರಿ. ಹೌದು. ಎಷ್ಟು ಹೋಗ್ತಾ ಇದೆ ದುಡ್ಡು? ಬೇಕಿತ್ತ ಅದು? ಏನದರಿಂದ ಡೆವಲಪ್ಮೆಂಟ್ ಆಗುತ್ತೆ ನಿಮಗೆ? ಬಟ್ ಕುಮಾರಸ್ವಾಮಿ ಅವರೇ, ರಾಜಕೀಯ ಪರ್ಸೆಪ್ಷನ್ ಬ್ಯಾಟಲ್ ನಿಮಗೂ ಗೊತ್ತಿದೆ, ನೀವು ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀರಿ. ಬಟ್ ಕಾಂಗ್ರೆಸ್ನವರು ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣ ಅಂತಾರೆ. ಪರಿಹಾರ ಅಲ್ಲಿಂದ ಬರಲಿಲ್ಲ, ನಾವು ಗ್ಯಾರಂಟಿ ಅಕ್ಕಿ ಕೊಡ್ಲಿಕ್ಕೆ ಹೊರಟ್ವಿ, ಕೇಂದ್ರದವ್ರು ಕೊಡ್ಲಿಲ್ಲ, ಸಹಕರಿಸಲಿಲ್ಲ, ಕರ್ನಾಟಕವನ್ನ ಮಲತಾಯಿ ಧೋರಣೆಯಲ್ಲಿ ಪರ್ಸೆಪ್ಷನ್. ಈಗ ಕಾಂಗ್ರೆಸ್ನವರು ಅಪ್ಪರ್ ಹ್ಯಾಂಡ್ ಇಲ್ವಾ ಇದರಲ್ಲಿ? ಇಲ್ಲಿ ಗ್ಯಾರಂಟಿ ಸ್ಕೀಮ್ ಇವ್ರು ಘೋಷಣೆ ಮಾಡಿದಾಗ ನಾವು ಕೇಂದ್ರ ಸರ್ಕಾರದಿಂದ ಹಣ ಬರುತ್ತೆ ಅಂತೇಳಿ ಗ್ಯಾರಂಟಿ ಸ್ಕೀಮ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರ, ನಾವು ಕಾಂಗ್ರೆಸ್ನವ್ರು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲರಿಗೂ ಈಕ್ವಾಲಿಟಿ ತರಬೇಕು, ಸಮಾನತೆ ತರಬೇಕು,
ಅದಕ್ಕೋಸ್ಕರವಾಗಿ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರಿ. ಕೇಂದ್ರ ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡಿ ಈ ಕಾರ್ಯಕ್ರಮ ಕೊಡ್ತಿದ್ದೀವಿ ಅಂತ ಹೇಳಿದ್ರ. ಈಗ ನಾನು ಸಹ ರೈತರಿಗೊಂದು ಮಾತು ಕೊಟ್ಟಿದ್ದೆ, ನಾನೇನಾದರೂ ಮುಖ್ಯಮಂತ್ರಿ ಆದರೆ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ 25,000 ಕೋಟಿ ಹೊಂದಿಸ್ದೆ. ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡಿದ್ದ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರೀಕೃತ ಬ್ಯಾಂಕಿನ ದುಡ್ಡು ನಾನೇನು ಸಾಲ ತೀರಿಸ್ತಾ ಇದ್ದೀನಿ ಕೊಡಿ ಅಂತ ಕೇಳಿದ್ನ. ಆ 25,000 ಕೋಟಿ ಸಾಲ ಮನ್ನಾ ಕೊಟ್ಟಿದ್ರ ಜೊತೆಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಡೆವಲಪ್ಮೆಂಟಿಗೆ ನಾನೇನು ಹಣ ಬಿಡುಗಡೆ ಮಾಡಿದೆ, 5 ವರ್ಷ ಅದೇ ದುಡ್ಡಲ್ಲೇ ನಡೀತು ಸರ್ಕಾರಗಳು. ಸರ್ಕಾರದ ಕಡತ ತೆಗೀರಿ. ಇಲ್ಲಿ ನಾನು ಅದಕ್ಕೆ ಹೇಳೋದು, ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷ ಮಾಡ್ಕೊಂಡು ಹೋಗೋದ್ರಿಂದ ಉಪಯೋಗ ಬರಲ್ಲ. ಕನ್ವಿನ್ಸ್ ಮಾಡಬೇಕು ಹೋಗಿ. ಸರ್, ನಿಮಗೆ ಅನುಭವಕ್ಕೆ ಅಂದರೆ ನಾವೆಲ್ಲ ಏನು ನಿರೀಕ್ಷೆ ಮಾಡ್ತಾ ಇದ್ವಿ, ಕೃಷಿ ಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ ಅವರು ಅಂತೇಳಿ. ಅಷ್ಟಾಗ ಇಂಡಸ್ಟ್ರಿ ಆ್ಯಂಡ್ ಸ್ಟೀಲ್ ಅನಿಸ್ತಾ. ಯಾಕೆಂದರೆ ಕೃಷಿ ಮಂತ್ರಿ ಅಂತಂದರೆ ಇನ್ನೊಬ್ಬರು ನಿಮ್ಮ ಮಂಡ್ಯದ ನಾಯಕರೊಬ್ಬರು ಹೇಳಿದರು, ಕಾವೇರಿ ವಿಚಾರವನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ರೆ ಅವ್ರ ಮನೆಗೆ ಸೇವಕನಾಗಿರ್ತಾರೆ. ಚರ್ಚೆ ಆಯ್ತಾ ಅದ್ರ ಬಗ್ಗೆ ಕೃಷಿ ಮಂತ್ರಿ? ಅಯ್ಯೋ ನಾನು ಸಾಕು, ನಾವು ಹಿಂದೆ ನಮಗೆಲ್ಲ ಸೇವೆ ಮಾಡಿದ್ರೆ ಸಾಕಾಗಿದೆ. ಆ ಸೇವೆ ಬೇಡ, ಪಾಪ ಮಂಡ್ಯ ಜಿಲ್ಲೆ ಜನದ ಸೇವೆ ಮಾಡ್ಕೊಳ್ಳಿ. ಓಕೆ, ಅದರಿಂದ ನಾನು ಲಘುವಾಗೂ ಮಾತನಾಡ್ಲಿಕ್ಕೆ ಹೋಗಲ್ಲ. ಓಕೆ. ಆದರೆ ಒಂದು ಹೇಳ್ತೇನೆ, ಕಾವೇರಿ ಇಶ್ಯೂನಲ್ಲೇ ನಮ್ಗೆ ಅದು ಅನ್ಯಾಯ ಆಗಿರೋದಂತೂ ಸತ್ಯ. ಹೌದು. ಮೊನ್ನೆ ನಾನು ದೇವೇಗೌಡರು ಪ್ರಧಾನಮಂತ್ರಿಗಳು ಭೇಟಿ ಆಗಲೂ ಸಹ ದೇವೇಗೌಡರು ಸಂಪೂರ್ಣವಾಗಿ ಪರಿಸ್ಥಿತಿ ಏನಿದೆ ಹೇಳಿದ್ದಾರೆ. ಇವತ್ತು ಮೊನ್ನೆ ಮಳೆ ಚೆನ್ನಾಗಾಯಿತು, ಸುಮಾರು 150 TMC ನೀರು ಸಮುದ್ರಕ್ಕೆ ಕೊಟ್ಟೋಯ್ತು. ಇದು ಅಂತ ನಿಮ್ಮ ಮೆಟ್ಟೂರು ಜಲಾಶಯನೂ ತುಂಬಿ. ತಂಜಾವೂರಿನವರು ರೈತರುಗಳು ಹೇಳಿಕೆ ಕೊಡ್ತಾರೆ, ನೋಡಿ ಸಮುದ್ರಕ್ಕೆ ಅನ್ಯಾಯವಾಗಿ ನೀರು ಹೋಗ್ತಾ ಇದೆ. ಅವರು ಸರ್ಕಾರಿ ಕೇಳ್ತಾರೆ, ಕರ್ನಾಟಕದವ್ರಿಗಲ್ಲ. ಮತ್ತೊಂದು ಸ್ಟಾಪ್ ಗ್ಯಾಪ್, ಒಂದು ರಿಸರ್ವಾಯರ್ ನಾವು ಕಟ್ಕೊಳ್ಳೋದು ಒಳ್ಳೆಯದು ನೀರು ನಿಲ್ಲಿಸ್ಕೊಳ್ಳೋದಕ್ಕೆ. ಅಲ್ಲಿ ರೈತರು ಹೇಳ್ತಾ ಇದ್ದಾರೆ. ಆ ಒಂದು ಕಟ್ಟಿಂಗನ್ನೇ ಇಟ್ಕೊಂಡು ಈ ಸರ್ಕಾರ ಹೋಗಿ ಸ್ಟಾಲಿನ್ನ ಕನ್ವಿನ್ಸ್ ಮಾಡಬೇಕೋ ಬೇಡವೋ? ಮಾತುಕತೆನೇ ಆಗಿಲ್ಲ, ಏನೂ ಮಾಡೋಕ್ಕೆ ತಯಾರಾಗಿಲ್ಲ, ನೀರು ಬಿಡ್ತಾರೆ. ಸರ್, ಮತ್ತೆ ಟೈಮ್ ಅದೇ ಕೃಷಿ ಮಂತ್ರಿನ ಈಗಿರೋ ಮಂತ್ರಿಗಿರಿ ಏನು ನೀವು ಇಷ್ಟಪಟ್ಟಿದ್ದು ಅಂತ? ಇಲ್ಲ, ನಾನು ಕೃಷಿ ಮಂತ್ರಿ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ಜನರಲ್ ಅಭಿಪ್ರಾಯ ಇತ್ತು, ನಾನು ಆಸೆ ಪಟ್ಟಿದ್ದೆ. ಆದರೆ ಅಲ್ಲಿ ಸಮಸ್ಯೆ ಏನಿದೆ ಅಂದರೆ ನಾನು ಅಬ್ಸರ್ವ್ ಮಾಡಿದ್ದು, ಕೃಷಿ ಇಲಾಖೆಯ ವಿಷಯದಲ್ಲಿ ಉತ್ತರ ಇಂಡಿಯಾದಲ್ಲಿ ಇದೆಯಲ್ಲ, ಪ್ರಮುಖವಾಗಿ ಹರಿಯಾಣ, ಪಂಜಾಬ್ ಮತ್ತು ಪಾರ್ಟ್ ಆಫ್ ಉತ್ತರ ಪ್ರದೇಶ ಸ್ವಲ್ಪ ದೊಡ್ಡ ಮಟ್ಟದ ಸಂಘರ್ಷ ಇದೆ ರೈತರದು. ಅಲ್ಲಿ ಸ್ವಲ್ಪ ಹಿಂದಿ ಮಾತನಾಡ್ತಕ್ಕಂಥವ್ರು ಕೃಷಿ ಮಂತ್ರಿ ಇದ್ದರೆ ಒಳ್ಳೆಯದು ಅಂತಕ್ಕಂಥದ್ದು. ಪ್ಲಸ್ ಅಲ್ಲಿಯ ಒಂದು ಏನು ಹಿನ್ನೆಲೆ ರಾಜಕಾರಣ ಇದೆ, ಆ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಅನುಭವ ಇರ್ತಕ್ಕಂಥವ್ರು ಆಗೋದು ಸೂಕ್ತ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡ್ಕೊಂಡಿರ್ತಾರೆ. ಮಾತುಕತೆ ಆಯ್ತಾ ಇದ್ರ ಬಗ್ಗೆ ಚರ್ಚೆ ಇಲ್ಲ, ಅದೇನು ನನ್ನ ಹತ್ರ ಯಾವುದು ಇಲಾಖೆ ಅನ್ನೋದು ಚರ್ಚೆ ಮಾಡಿ. ನಾವು ಇನ್ನೂ ಒಂದು ನಿಮ್ಮ ಗಮನಕ್ಕೆ ನಾನು ತರ್ತೀನಿ. ನನ್ನನ್ನು ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ನಡ್ಡಾ ಅವರು ಕರೆಸ್ಕೊಂಡ್ರು, ಕೇಳಿದ್ರು ನನಗೆ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನೋಡಿ ಇವತ್ತು ನಮ್ಮ ನಿರೀಕ್ಷೆಗೆ ಸೀಟ್ ಬರಲಿಲ್ಲ ದೇಶದಲ್ಲಿ, ಭಾಳ ಸಮಸ್ಯೆ ಇದೆ, ಗೊತ್ತಿದೆ ನನಗೆ ರಾಜಕಾರಣ ಯಾವ ಥರ ಇರುತ್ತೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನನ್ನು ಮಂತ್ರಿ ಮಾಡಲೇಬೇಕು ಅಂತೇಳಿ ನಾನು ನಿಮ್ಮ ಮುಂದೆ ಇಡೋ ಪ್ರಶ್ನೆ ಇಲ್ಲ. ಸರ್ಕಾರ ಸೇಫಾಗಿ ನಡೆಯತಕ್ಕಂಥ ದೃಷ್ಟಿಯಿಂದ ನನ್ನನ್ನು ಮಂತ್ರಿ ಮಾಡೋದ್ರಿಂದ ನಿಮಗೆ ಅನುಕೂಲ ಇದೆ ಅಂತಕ್ಕಂಥದ್ದು ಕಾನ್ಫಿಡೆನ್ಸ್ ಇದ್ದರೆ ಟೇಕ್ ಯುವರ್ ಓನ್ ಡಿಸಿಷನ್ ಅಂತಲೇ ಹೇಳಿದೆ. ನನಗೆ ಮಂತ್ರಿ ಮಾಡಬೇಕು ಅಂತ ನಾನು ಕೇಳಲಿಲ್ಲ, ಅವರೇ ತೀರ್ಮಾನ ಮಾಡಿ ಕರೆದು ನನ್ನನ್ನು ಮಂತ್ರಿ ಮಾಡಿದ್ದಾರೆ. ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ಮಂತ್ರಿ ಸ್ಥಾನಕ್ಕೆ ಏನು ಬೇಡಿ, ನನ್ನ ಒತ್ತಡ ಏನು ಇರಲಿಲ್ಲ ಅಲ್ಲಿ. ಸ್ಮಿತಾ, ರೈಟ್, ಬಹುತೇಕ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ. ಒಂದೂವರೆ ಗಂಟೆ, ಆಲ್ಮೋಸ್ಟ್ 2 ಗಂಟೆಗಳ ಸುದೀರ್ಘ ಸಂದರ್ಶನ. ಇನ್ನೊಂದು ನಾನು ಒಂದು ಜಸ್ಟ್ ಚಿಕ್ಕ ಪಾಯಿಂಟ್, ಈಗ ತಾನೇ ಒಂದು ಸ್ಟೆಟಿಸ್ಟಿಕ್ ಬಂತು. ಈಗ ನಾವು ಲೈವ್ ಟ್ರ್ಯಾಕಿಂಗ್ ಮಾಡ್ತಿರ್ತೀವಿ ಎಷ್ಟು ಜನ ನೋಡ್ತಿದ್ದಾರೆ ಅಂತ. ಈಗ ನಮ್ಮ ಲೈವ್ ಸ್ಟೆಟಿಸ್ಟಿಕ್ಸ್ ಪ್ರಕಾರ 10,000 ಜನ ಲೈವ್ ಕಾನ್ಸ್ಟೆಂಟ್ಲಿ ನೋಡ್ತಿದ್ರು. ಸೊ ಐ ಥಿಂಕ್ ಬಂದಿದ್ದಕ್ಕೆ
ತುಂಬ ಥ್ಯಾಂಕ್ಸ್ ಟೈಮ್ ತಗೊಂಡು ನನಗೆ ಇಷ್ಟು ಫ್ರೀ ಸಿಕ್ಕಿ ನನ್ನ ಭಾವನೆಗಳು ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಅದಕ್ಕೆ ನಾನು ವಿಶೇಷ ನಿಮಗೆ ಅದ್ರ ಮಧ್ಯೆ ಒಂದು ದಾಖಲೆಯನ್ನು ತಂದಿದ್ರೆ ಅನ್ಸುತ್ತೆ ಏನೋ ಕವರಲ್ಲಿ. ಇಲ್ಲ ಅದು ಏನಾದ್ರು ಬಂದ್ರೆ ನಿಮ್ಮ ಸಾಯಿ ವೆಂಕಟೇಶ್ವರ ಅದು ಮತ್ತು ಸರ್ಕಾರದ ಏನಾದ್ರು ಬಂದರೆ ಇಲ್ಲಿ ಹೇಳೋಣ ಅಂತ ದಾಖಲೆ ಇಟ್ಕೊಂಡಿದ್ದೆ. ಮಾತುಕತೆ ಆಯಿತು, ತೋರಿಸ್ಬೋದಿತ್ತಲ್ಲ ನೀವು. ಏನು ಅದರಲ್ಲೇನು ಅಂಥದ್ದೇನಿಲ್ಲ, ಎಲ್ಲ ಜನಗಳ ಪ್ರೆಸ್ ಮುಂದೆ ಹೇಳಾಗಿದೆ ಆಗಲೇ. ಏನು ನನಗೆ ಯಾವುದೇ ಭಯ ಇಲ್ಲ. ನಾಡಿನ ಜನತೆಗೆ ಕೊನೆಯದಾಗೂ ನಾನು ಹೇಳೋದು ನಿಮ್ಮ ಇವತ್ತಿನ ಈ ಸಂದರ್ಶನದ ಮುಖಾಂತರ ನನಗೆ ಯಾವುದೇ ವಿಷಯದಲ್ಲಿ ಭಯ ಅನ್ನೋದು ರಾಜಕಾರಣಿಗಳಿಂದ ಇಲ್ಲ. ಭಯ ಪಡೋ ಪ್ರಶ್ನೆ ಇಲ್ಲ. ಭಯ ಪಡೋದು ರಾಜ್ಯದ 6.5 ಕೋಟಿ ಜನತೆಗೆ ಭಯ ಪಡ್ತೀನಿ. ಇವರು ಸಿದ್ದರಾಮಯ್ಯರು ಹೇಳ್ತಾರಲ್ಲ, ಇವತ್ತು ಕುಮಾರಸ್ವಾಮಿ ಭಯಪಟ್ಟು ಪ್ರೆಸ್ ಮೀಟ್ ಮಾಡ್ದ ಅಂತ ಹೇಳಿ. ನಾನು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಭಯದಿಂದ ಮಾಡೋದನ್ನ ಪಾಠ ಮಾಡಿದ್ದೀನಿ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಏನಿದೆ ಅಂತ ಹೇಳಿ. ಪಾಪ ಭಯ ಬಿದ್ದು ಕುಮಾರಸ್ವಾಮಿ ಬಂದು ನಾನು ಯಾಕೆ ಭಯ ಬೀಳಲಿ, ಏನು ತಪ್ಪು ಮಾಡಿದ್ದೀನಿ ಅಂತ ಭಯ ಬೀಳಲಿ. ಮಾತು ಸರಿಯಾದ ಪ್ರಕಾರ ತಗೊಬನ್ನಿ ಅಂತ ಬೇರೆ ಅವ್ರು ಸವಾಲು ಕೂಡ ಹಾಕಿದ್ದೀರಾ. ಹೇಳಿದ್ದೀನಿ ಅವ್ರಿಗೆ. ಅದಕ್ಕೆ ಅದು ಈ ಲಘುವಾಗಿ ಮಾತಾಡೋದು ಮುಖ್ಯಮಂತ್ರಿಗಳಿಗೆ ಈಗಲೂ ಹೇಳ್ತೇನೆ, ಲಘುವಾಗಿ ಮಾತಾಡೋದು ನಿಲ್ಲಿಸಿ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೀನಿ, ಕೊನೆಯ ಅವಕಾಶ ಏನು ಬಂದಿದ್ದೀರಿ ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡಿ ಹೆಸರು ಮಾಡ್ಕೊಳ್ಳಿ. ಕೊನೆಯ ಅವಕಾಶ ಇನ್ನೇನು ಮತ್ತೇನು ಮುಂದುವರಿಯೋಕ್ಕಾಗಲ್ಲ. ಇನ್ನು ಇದು ಕೊನೆಯ ಅವಕಾಶ ಅಂದರೆ ಇನ್ನು ಮುಂದಿನ ದಿನ ಇನ್ನೇನೇನು ಇದೆಯೋ ಗೊತ್ತಿಲ್ಲ, ಯಾರಿಗೆ ಗೊತ್ತು. ಅದರಿಂದ ಇರೋವಷ್ಟು ದಿವಸದಲ್ಲಾದರೂ ಎಷ್ಟು ವರ್ಷ ಇದ್ದೆ, ಎಷ್ಟು ಬಾರಿ ಮುಖ್ಯಮಂತ್ರಿ ಅದೇ ಮುಖ್ಯ ಅಲ್ಲ. ಆ ಇದ್ದ ಅವಧಿ ಒಳಗೆ ಆ ಜಾಗದಲ್ಲಿ ಕೂತು ಏನು ಕೊಟ್ಟೆ ರಾಜ್ಯಕ್ಕೆ ಅದು ಮುಖ್ಯ. ಅಲ್ಟಿಮೇಟ್ಲಿ ಆಂಧ್ರದಲ್ಲಿ ಭಾಳ ಸಂಭ್ರಮಿಸಿದ್ರಲ್ಲ ಸರ್ ನಿಮ್ಮ ಬಗ್ಗೆ. ಇಲ್ಲ ಪಾಪ ಅಲ್ಲಿ ಜನಗಳಲ್ಲಿ RINLದೇನಿದೆ, ಹೌದು, ವೈಜಾಗ್ ಪ್ಲ್ಯಾಂಟ್ದು. ಕುಮಾರಸ್ವಾಮಿ ಏನೋ ನಮ್ಮ ಒಂದು ರಾಜ್ಯಕ್ಕೆ ಒಳ್ಳೇದು ಮಾಡ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಬಟ್ ಹಿಂದಿನ ಸರ್ಕಾರದಲ್ಲೇ ಅದನ್ನು ಡಿಸ್ಇನ್ವೆಸ್ಟ್ಮೆಂಟಿಗೆ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ. ನಾನು ಅದರ ಬಗ್ಗೆ 2 ಪ್ರಪೋಸಲ್ ಇಟ್ಟಿದ್ದೀನಿ. ನಾನು ಡಿಸ್ಇನ್ವೆಸ್ಟ್ಮೆಂಟ್ ಪರವಾಗಿಲ್ಲ, ಅದನ್ನು ಪ್ರಧಾನಮಂತ್ರಿಗಳಿಗೂ ಮನವರಿಕೆ ಆಗ್ತಕ್ಕಂಥ ರೀತಿಯಲ್ಲಿ ಮಾಹಿತಿ ಕೊಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಟ್ಟಿದ್ದೇನೆ. ಅವರೊಬ್ಬರೇ ತೀರ್ಮಾನ ಮಾಡಬೇಕು, ಬೇರೆಯವ್ರ ಕೈಲಾಗಲ್ಲ. ಅವ್ರ ಅಭಿಪ್ರಾಯ ಡಿಫ್ರೆಂಟ್. ಅವರು ತುಂಬ ಪ್ರೋ ಡಿಸ್ಇನ್ವೆಸ್ಟ್ಮೆಂಟ್. ಇಲ್ಲ, ಅವರು ಬಹುಶಃ ನಮ್ಮ ಮಾಹಿತಿ ಇಟ್ಟಾಗ ಅವರು ಒಪ್ಪಿಗೆ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಒಂದು ಪ್ರಾಜೆಕ್ಟ್ನ ಪ್ರೂವ್ ಮಾಡಿದ್ರೆ, ಇವತ್ತು RINL ಮುಳುಗೆ ಹೋಗಿದೆ, ಅದು ಪ್ರೈವೇಟಿಗೆ ಕೊಡಬೇಕು ಅಂತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಅದು ನಮ್ಮ ದೇಶದ ಒಂದು GL ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಒಂದು ಗೋಲ್ಡ್ ಮೈನ್ ಇದ್ದಾಗೆ 6,000 ಎಕರೆನಲ್ಲಿದೆ ಆ ಫ್ಯಾಕ್ಟ್ರಿ. ಇವತ್ತು ವರ್ಕಿಂಗ್ ಕ್ಯಾಪಿಟಲ್ನ ಕೊರತೆ ಇದೆ, ರಾ ಮೆಟೀರಿಯಲ್ ಕೊರತೆ ಇದೆ. ವರ್ಕಿಂಗ್ ಕ್ಯಾಪಿಟಲ್ ಕೊರತೆ ಯಾಕೆ ಬಂತು? ಅಲ್ಲಿ ಅಡ್ಮಿನಿಸ್ಟ್ರೇಷನ್ನು ಹಲವಾರು ರೀತಿಯ ಸೋರಿಕೆ ಆಗಿದೆ. ಅದನ್ನು ಯಾವ ರೀತಿ ಸರ್ವೈವ್ ಮಾಡಲಿಕ್ಕೆ ಸಾಧ್ಯ? ಒಂದು ಉದಾಹರಣೆ, ನಾನು ಅದನ್ನೇ ವಾದ ಮಾಡ್ತಾಯಿದ್ದೀನಿ. ವೆಸ್ಟ್ ಬೆಂಗಾಲ್ನಲ್ಲಿ ಇಸ್ಕೋ ಅಂತಕ್ಕಂಥ ಒಂದು ಸ್ಟೀಲ್ ಇಂಡಸ್ಟ್ರಿ ಪ್ರೈವೇಟ್ನವರು 1918 ಪ್ರಾರಂಭ ಮಾಡಿದ್ರು. ಆ ಫ್ಯಾಕ್ಟ್ರಿನ ನಡೀತಾ ಅದು ಫೇಲ್ ಆಗೋಯ್ತು. ಕೇಂದ್ರ ಸರ್ಕಾರದವ್ರು ತೊಗೊಂಡ್ರು, ನಡ್ಸೋಕ್ಕಾಗಲಿಲ್ಲ. BFR ಹೊಟ್ಟೋಯ್ತು, ಕ್ಲೋಸ್ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂತು. ಆದರೆ 2000 ಇಸ್ವಿನಲ್ಲಿ ಬಹುಶಃ ರಾಮ್ವಿಲಾಸ್ ಪಾಸ್ವಾನ್ ಅವರು ಒತ್ತಡ ಮಾಡಿ ಅದಕ್ಕೆ ಸೇಲಿಂದ 19,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ರು. ಇವತ್ತು 12,000 ಕೋಟಿ ಪ್ರತಿ ವರ್ಷ ಟರ್ನ್ ಓವರ್ ಇದೆ, ಲಾಭದಲ್ಲಿದೆ. ಇವತ್ತು ಸರ್ ಮೊದಲಿಗೆ ಮುಳುಗೆ ಹೋಗಿತ್ತು. ಮೊದಲಿಗಿಂತ ಟೈಮ್ ಜಾಸ್ತಿ. ನಾನು ಅದನ್ನೇ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನೋಡಿ, ಸರ್ಕಾರ ಮನಸ್ಸು ಮಾಡಿದ್ರೆ, ಸರಿಯಾದ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ, ಹೌದು, ಇವೆಲ್ಲ ಮುಳುಗೋಗಿದೆ ಅಂತಕ್ಕಂಥದ್ದು ಏನಿದೆ ಸರಿಪಡಿಸ್ಬೋದು. ಒಂದು ಅಪಾರ್ಚುನಿಟಿ ನನಗೆ ಕೊಡಿ ಅಂತಕ್ಕಂಥದ್ದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಅದು ಎಷ್ಟು ಮಟ್ಟಿಗೆ ಭಗವಂತ ನನಗೆ ಶಕ್ತಿ ತುಂಬ ನೋಡೋಣ. 4 ವರ್ಷ ಇದೆ. ಇಲ್ಲ, ಜಸ್ಟ್ ಟು ರಿಮೈಂಡ್, ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಒಂದು ಪತ್ರಿಕಾಗೋಷ್ಠಿಗೆ ಭಯ ಅಂದ್ರು ಮುಖ್ಯಮಂತ್ರಿಗಳು. ಮೂಡಾ ವಿಚಾರದಲ್ಲಿ 2 ಪತ್ರಿಕಾಗೋಷ್ಠಿ ನಡೆಸಿದ್ರು ಸಿದ್ದರಾಮಯ್ಯನವರು. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಕುಮಾರಸ್ವಾಮಿ ಅವರೇ. ಮೂಡಾದಿಂದ ಮೆಟ್ರೋವರೆಗೂ ಸಾಯಿ ಮಿನರಲ್ಸ್ ಇಂದ ಡಿಸ್ಇನ್ವೆಸ್ಟ್ಮೆಂಟ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಬಹಳ ಮುಕ್ತವಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಮಾತನಾಡಿದ್ದೀರಿ. ಮತ್ತೊಮ್ಮೆ ಥ್ಯಾಂಕ್ ಯು ಫ್ರಮ್ ದ ಎಂಟೈರ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್. ಥ್ಯಾಂಕ್ ಯು ಸರ್.
ಇದಾಗಿತ್ತು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ವಿಶೇಷ ಸಂದರ್ಶನ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.